ಈಗ ನಾವೆಲ್ಲ ಕಾಯ್ತಾ ಇರ್ತಕ್ಕಂಥ ಕ್ಷಣ ಬಂದಿದೆ. ಹರಿಹರದ ಜನ ಕೇಳ್ತಾ ಇದ್ರು ಯಾವತ್ತಾಗತ್ತೆ ಕಾರ್ಯಕ್ರಮ, ಯಾವತ್ತಾಗತ್ತೆ ಅಂತ. 18ನೇ ತಾರೀಕು ಯಾವತ್ತು ಬರುತ್ತೆ ಅಂತಲೂ ಕಾಯ್ತಾ ಇದ್ರಿ. ಆ ಕಾರ್ಯಕ್ರಮ, ಆ ಕ್ಷಣ ಈಗ ನಮ್ಮೊಂದಿಗಿದೆ. ನಾಡಿನ ಪ್ರಖರ ವಾಗ್ಮಿಗಳು, ಪ್ರಖರ ರಾಷ್ಟ್ರಭಕ್ತರು ಆಗಿರ್ತಕ್ಕಂಥ ಮಾನ್ಯ ಶ್ರೀ ಚಕ್ರವರ್ತಿ ಸೂಲಿಬೆಲೆಯವರು ನಮ್ಮನ್ನು ಕುರಿತು ಹಾಗೂ ವಂದೇ ಮಾತರಂ ಕುರಿತು ತಮ್ಮ ಮಾತುಗಳನ್ನು ಪ್ರಸ್ತುತಪಡಿಸಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರುತ್ವಾ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಆದರಣೀಯ ಹರೀಶ್ ಜಿ, ಆದರಣೀಯ ಖಮಿತ್ಕರ್ ಜಿ, ಅತ್ಯಂತ ಸುಮಧುರವಾಗಿ ವಂದೇ ಮಾತರಂ ಗಾಯನವನ್ನು ಪ್ರಸ್ತುತಪಡಿಸಿದ ಆ 155 ಕಂಠಗಳಿಗೂ ಮತ್ತು ಈ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ದೇಶಭಕ್ತ ಬಂಧುಗಳಿಗೂ ಮಾತಾ ಭಗಿನಿಯರಿಗೂ ಅತ್ಯಂತ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೇನೆ. ಇವತ್ತು ವಂದೇ ಮಾತರಂ ಗೀತೆಯನ್ನು 155 ಜನರ ಬಾಯಿಯಿಂದ, ಕಂಠದಿಂದ ಏಕಕಾಲಕ್ಕೆ ಕೇಳಿದಾಗ ಒಂದು ಆನಂದ ಅನ್ನಿಸ್ತಲ್ಲ. ಯಾಕೆ ಆನಂದ ಅನ್ನಿಸ್ತು ಅಂತಂದರೆ, ಇವತ್ತಿಗೆ 150 ವರ್ಷಗಳ ಹಿಂದೆ ಹುಟ್ಟಿದ ಈ ಗೀತೆ ಒಂದು ಕಾಲದಲ್ಲಿ ಈ ದೇಶದ ಸ್ವಾತಂತ್ರ್ಯಕ್ಕೆ ಕಾರಣವಾಗಿರುವಂಥ ಗೀತೆ ಎನ್ನುವ ಕಾರಣಕ್ಕೋಸ್ಕರ ಅದು ಇವತ್ತಿಗೂ ರೋಮಾಂಚನ ಉಂಟು ಮಾಡುತ್ತೆ ಅಂತ. ಈ ದೇಶದಲ್ಲಿ ರಣ ಮಂತ್ರವಾಗಿ ಬಳಕೆಯಾದಂಥದ್ದು ವಂದೇ ಮಾತರಂ ಗೀತೆ. ಈ ವರ್ಷ ನಮ್ಗೆ ಗೊತ್ತೋ ಗೊತ್ತಿಲ್ಲದೇನೋ ಒಂದು ಅಪರೂಪದ ವರ್ಷ. ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಪರೂಪದ ವರ್ಷ ಯಾಕೆ ಅಂತಂದರೆ, ಈ ವರ್ಷ ವಂದೇ ಮಾತರಂ ಗೀತೆಗೆ 150 ವರ್ಷ. ಯಾರಿಗೂ ಅನುಮಾನ ಇಲ್ಲ, ಎಲ್ರಿಗೂ ಗೊತ್ತಿದೆ. ಈ ವರ್ಷ ಸಂಘ ಹುಟ್ಟಿ 100 ವರ್ಷ ಆಯಿತು. ಈ ವರ್ಷ ಭಾಳ ಸಲ ಚಪ್ಪಾಳೆ ಹೊಡಿಬೇಕು ನೀವು. ಈ ವರ್ಷ ಸರ್ದಾರ್ ಪಟೇಲ್ರು ಹುಟ್ಟಿ 150 ವರ್ಷ ಆಯಿತು. ಉಕ್ಕಿನ ಮನುಷ್ಯ ಹುಟ್ಟಿ ಈ ಭಾರತವನ್ನು ಈ ಸ್ವರೂಪದಲ್ಲಿ ಕೊಟ್ಟಂಥ ಸರ್ದಾರ್ ಪಟೇಲ್ರು ಹುಟ್ಟಿ 150 ವರ್ಷ ಆಯಿತು. ಈ ವರ್ಷ ಸೋಮನಾಥದ ಆಕ್ರಮಣವನ್ನು ಘಜನಿ ಮಾಡಿದ್ನಲ್ಲ, 1000 ವರ್ಷದ ಹಿಂದೆ ಮಾಡಿದ್ದು. ಆದರೆ 1000 ವರ್ಷದ ನಂತರವೂ ಕೂಡ ಇವತ್ತಿಗೂ ತಲೆ ಎತ್ತಿ ನಿಂತಿದೆ ನೋಡಲೇ ಅಂತ ಹೇಳಲಿಕ್ಕೆ ಸಾಧ್ಯವಾಗಿದೆಯಲ್ಲ. ಆ ಸೋಮನಾಥದ ಆಕ್ರಮಣವಾಗಿದ್ದು 100 ವರ್ಷ, ಭಾರತದ ಸ್ವಾಭಿಮಾನಕ್ಕೆ 1000 ವರ್ಷ. ಸೋಮನಾಥದ ಆಕ್ರಮಣಕ್ಕೆ 1000 ವರ್ಷ, ಭಾರತದ ಸ್ವಾಭಿಮಾನಕ್ಕೆ. ಸೋಮನಾಥದ ಮರು ನಿರ್ಮಾಣ ಆಗಿ ಇವತ್ತಿನ ಸ್ವರೂಪದಲ್ಲಿ ಏನಿದೆಯೋ ಆ ಸೋಮನಾಥದ ಮರು ನಿರ್ಮಾಣ ಆಗಿ ಈ ವರ್ಷ 75 ವರ್ಷ. ಈ ವರ್ಷ ಯಾವ ಪುಣ್ಯಾತ್ಮ ಬರೀ ಹರಿಬೋಲ್ ಅಂತ ಹೇಳಿಸಿ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ 5,000 10,000 ಜನ ಮತಾಂತರಿತ ಮುಸಲ್ಮಾನರನ್ನ, ಕ್ರಿಶ್ಚಿಯನ್ರನ್ನ ಹಿಂದೂ ಧರ್ಮಕ್ಕೆ ಪರಾವರ್ತನ ಮಾಡಿಸ್ತಿದ್ರು, ಅಂತ ಶ್ರದ್ಧಾನಂದರು ತೀರಿಕೊಂಡು ಈ ವರ್ಷಕ್ಕೆ 100 ವರ್ಷ. ಏನ್ರಿ ಈ ವರ್ಷ? ಇದು ನಮ್ಗೆ ಗೊತ್ತಿರೋದು, ನಮ್ಗೆ ಗೊತ್ತಿಲ್ಲದಿದ್ದೇ ಸಂಗತಿಗಳಾಗಿವೆಯೋ ಅಂತ. ಅಂದರೆ ಈ ವರ್ಷಕ್ಕೆ ಸರಿಯಾಗಿ 75 ವರ್ಷಗಳ ಹಿಂದೆ, 100 ವರ್ಷಗಳ ಹಿಂದೆ, 150 ವರ್ಷಗಳ ಹಿಂದೆ ಯುಗ ಪರಿವರ್ತನೆಯ ಒಂದು ಕಾಲ ಬಂದಿತ್ತು. ಆ ಯುಗ ಪರಿವರ್ತನೆಯ ಕಾಲಕ್ಕೆ ನಾವು ಈಗ ಮತ್ತೊಮ್ಮೆ ಸಾಕ್ಷಿಯಾಗ್ತಿದ್ದೀವಿ ಅಂತಂದರೆ ಅತ್ಯಂತ ಪ್ರಮುಖವಾದ ಕಾಲಘಟ್ಟದಲ್ಲೇ ಇದ್ದೀವಿ. ಎಂಥ ಪ್ರಮುಖವಾದ ಕಾಲಘಟ್ಟ ಅಂತಂದರೆ, ತಿಕ್ಕಲ ಟ್ರಂಪ್, ಹುಚ್ಚ ಟ್ರಂಪ್ 25% ಟ್ಯಾರಿಫ್ ಅಂದಾಗ ಜಗತ್ತಿನ ಅನೇಕ ರಾಷ್ಟ್ರಗಳ ಅಧ್ಯಕ್ಷರು ಅವನ ಆಫೀಸಿನ ಮುಂದೆ ಸಾಲ ಕೂತ್ಕೊಂಡ್ರು, ಪ್ಲೀಸ್ ಕಡಿಮೆ ಮಾಡಬಹುದಾ ಅಂತ. ಈ ದೇಶದ ಪ್ರಧಾನಮಂತ್ರಿ ಹೋಗಲೇ ಅಂದರು. ಅವನು 50% ಅಂದ, ಹೋಗು ಅಂದ್ರು. ಅವನು 100% ಮಾಡಿಬಿಡ್ತೀನಿ ಎಂದ. ವಿ ಡಿಡ್ ನಾಟ್ ಕೇರ್. ಮೊನ್ನೆ ಮಾತಾಡ್ತಾ ಹೇಳಿದ್ದಾನೆ, ಭಾರತಕ್ಕೆ 500% ಟ್ಯಾರಿಫ್ ಹಾಕ್ತೀನಿ ಅಂತ. ಈ ದೇಶ ಹೇಳಿದೆ, ನೀನು ಟ್ಯಾರಿಫ್ ಹಾಕಿದಷ್ಟು ನಮ್ಮ ರಫ್ತು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಇದು ಹೊಸ ಭಾರತ, ಬಿ ಕೇರ್ಫುಲ್ ಅಂತ ಟ್ರಂಪ್ಗೆ ಸೆಡ್ಡು ಹೊಡೆದು ನಿಲ್ಲಬಲ್ಲಂತ ಸ್ವಾಭಿಮಾನದ ಪರಿಕಲ್ಪನೆ ಇದೆಯಲ್ಲ, ಇದು ಈ ವರ್ಷವೇ. ಈ ವರ್ಷಕ್ಕೆ ಕಾಲಿಡುವ ಹೊತ್ತಿಗೆ ಸರಿಯಾಗಿ ಪಾಕಿಸ್ತಾನವನ್ನು ಬಡಿದಿದ್ದೀವಿ ನಾವು. ಎಷ್ಟು ದಿನದಲ್ಲಿ?
ಅತ್ಯಂತ ಕಡಿಮೆ ಸಮಯದ ಯುದ್ಧ ಪಾಕಿಸ್ತಾನದೊಂದಿಗೆ 16 ದಿನದ್ದು. ಅದಕ್ಕಿಂತ ಕಡಿಮೆ ಪಾಕಿಸ್ತಾನವನ್ನು ಸೋಲಿಸ್ಲಿಕ್ಕೆ ಆಗಲ್ಲ ಅಂತ ನಾನಂತೂ ಡಿಸೈಡ್ ಮಾಡಿದ್ದೆ. ನನ್ನ ದೇಶದ ಸೈನಿಕರು 4 ದಿನದಲ್ಲಿ ಪಾಕಿಸ್ತಾನವನ್ನು ಚಿಂದಿ ಎಬ್ಬಿಸಿ ಇನ್ನು ಮುಂದೆ ತಲೆ ಹಾಕದಂಗೆ ಮಾಡಿದ್ದಾರಲ್ಲ, ಇದು ಹೊಸ ಭಾರತದ ಪರಿಕಲ್ಪನೆ, ಸ್ವಾಭಿಮಾನದ ಸ್ವರೂಪ. ಇವತ್ತಿನ ಭಾರತ ಹೇಗಿದೆ? ಒಂದು ಕಾಲ ಇತ್ತು, ನಾನು ಹೈಸ್ಕೂಲ್ನಲ್ಲಿ ಓದಬೇಕಾದಾಗ ನನ್ನ ಮೇಷ್ಟ್ರು ಹೇಳೋರು, ದರಿದ್ರ, ದೀನ, ಹೀನ, ಕೃಪಣ ಭಾರತ ಇದು ಅತ್ಯಂತ ಬಡ ರಾಷ್ಟ್ರ, ಹಿಂದುಳಿದ ರಾಷ್ಟ್ರ ಅಂತ ಹೇಳ್ತಿದ್ರು. ಈ ದೇಶ 2014ರ ಹೊಸ್ತಿಲಲ್ಲಿ ಜಗತ್ತಿನ 12ನೇ ಶ್ರೀಮಂತ ರಾಷ್ಟ್ರವಾಗಿತ್ತು. ಇವತ್ತು ಈ ದೇಶ ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರ. ಇವತ್ತು $4 ಟ್ರಿಲಿಯನ್ ಎಕಾನಮಿ. ಇನ್ನು ಸ್ವಲ್ಪ ದಿನ 6-8 ತಿಂಗಳು ಸಮಯ ಕೊಡಿ, $5 ಟ್ರಿಲಿಯನ್ ಎಕಾನಮಿ ಆಗ್ತೀವಿ. ಅಮೆರಿಕ, ಚೀನಾ ಬಿಟ್ರೆ ಜಗತ್ತಿನ 3ನೇ ಶ್ರೀಮಂತ ರಾಷ್ಟ್ರ ಭಾರತವಾಗ್ತೀವಿ. ಏನು ಅದ್ಭುತವಾಗಿರುವಂತ ಕಾಲಘಟ್ಟದಲ್ಲಿದ್ದೀವಿ ಮಿತ್ರ. ಎಂತ ಕಾಲಘಟ್ಟದಲ್ಲಿದ್ದೀವಿ ನಾವು ಅಂತಂದ್ರೆ, ಇವತ್ತು ಭಾರತದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ $700 ಬಿಲಿಯನ್ ಇದೆ ನಮ್ದು. ಪಾಕಿಸ್ತಾನದ ಬಳಿ ಎಷ್ಟಿದೆ ಅಂತಂದ್ರೆ $7 ಬಿಲಿಯನ್ ಇದ್ದಿರಬಹುದು, ಆದರೆ ನಮ್ಮ ಹತ್ರ $700 ಬಿಲಿಯನ್ ಇದೆ, ಪಾಕಿಸ್ತಾನದ 100 ಪಟ್ಟು. ಪಾಕಿಸ್ತಾನ ಹೀಗೆ ಬಿಟ್ರೆ ಇನ್ನು 1 ತಿಂಗಳು ಸರ್ವೈವ್ ಆಗೋದು ಕಷ್ಟ. ಭಾರತ ಏನಾದರೂ ಜಗತ್ತೆಲ್ಲ ನಮ್ಮನ್ನ ಧಿಕ್ಕರಿಸಿದ್ರು 1.5 ವರ್ಷ ಯಾರ ಜೊತೆ ಮಾತನಾಡದೆ ಬದುಕಬಹುದಾಗಿರುವಷ್ಟು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅನ್ನು ಉಳಿಸಿಕೊಂಡಿದೆ. ಇದು ಭಾರತ, ಹೊಸ ಭಾರತ. ಮಿತ್ರೆ, ಹೊಸ ಭಾರತದ ಬಗ್ಗೆ ಮಾತನಾಡ್ತಿದ್ರೆ ನಾನು ವಂದೇ ಮಾತರಂ ಬಿಟ್ಟು ಇದನ್ನೇ ಮಾತಾಡ್ತಿರ್ತೇನೆ. ಈ ಭಾರತ ಹಂಗಿದೆ ಇವತ್ತು. ಮತ್ತು ವಂದೇ ಮಾತರಂ ಬರೆದ ಬಂಕಿಮರಿಗೂ ಬೇಜಾರಾಗೋದಿಲ್ಲ. ಯಾಕೆ ಅಂತಂದ್ರೆ ಅವರು ವಂದೇ ಮಾತರಂ ಬರೆದಿದ್ದೇ ಒಂದು ಹೊಸ ಭಾರತ ಇಂಥದ್ದು ಹುಟ್ಲಿ ಅಂತ. 150 ವರ್ಷಗಳ ನಂತರ ಆ ಪುಣ್ಯಾತ್ಮ ಬಂಕಿಮರ ಕನಸು ಸಾಕಾರಗೊಂಡಿದೆ. ಆ ಹೆಮ್ಮೆಯಿಂದ ನಿಮ್ಮ ಮುಂದೆ ನಿಂತು ಮಾತನಾಡ್ತಿದ್ದೀನಿ ಇವತ್ತು. ನಾನು ಹೈಸ್ಕೂಲಿಗೆ ಹೋಗಬೇಕಾದಾಗ ನನ್ನ ಮೇಷ್ಟ್ರು ಹೇಳುವಂತ ಅನೇಕ ಸಂಗತಿಗಳಲ್ಲಿ ಇದು ಒಂದಾಗಿತ್ತು. ಅತ್ಯಂತ ದರಿದ್ರ ದೇಶದಲ್ಲಿ ನಾವಿದ್ದೀವಿ, ಅತ್ಯಂತ ಕೆಟ್ಟ ದೇಶದಲ್ಲಿ ನಾವಿದ್ದೀವಿ. ಎಂಥ ದೇಶ ಅಂತಂದ್ರೆ ಜಗತ್ತಿನ ಅತ್ಯಂತ ಪುಟ್ಟ ಪುಟ್ಟ ರಾಷ್ಟ್ರಗಳು ಆಕ್ರಮಣ ಮಾಡಿದ್ವು. ಗ್ರೀಕರು, ಅಲೆಕ್ಸಾಂಡರು, ತುರ್ಕರು, ಮೊಘಲರು, ಹೂಣರು, ಶಕರು, ಫ್ರೆಂಚರು, ಡಚ್ಚರು, ಇಂಗ್ಲಿಷರು, ಪಾಕಿಸ್ತಾನ, ಚೀನಾ ಎಲ್ಲರೂ ದಾಳಿ ಮಾಡಿದ್ರು. ದಾಳಿಗೊಳಗಾದ ರಾಷ್ಟ್ರ ಇದು ಅಂತ. ಹೈಸ್ಕೂಲ್ನಲ್ಲಿರುವಾಗ ನನಗೂ ಅನ್ನಿಸ್ತಿತ್ತು, ಎಂಥ ರಾಷ್ಟ್ರದಲ್ಲಿ ಹುಟ್ಟುಬಿಟ್ವಪ್ಪ ಅಂತ. ಸ್ವಲ್ಪ ಬುದ್ಧಿ ಬಂದ ಮೇಲೆ ಗೊತ್ತಾಯ್ತು, ಅಲೆಕ್ಸಾಂಡರ್ ನಮ್ಮ ಪಕ್ಕದ ಪರ್ಷಿಯಾನ ತನ್ನ 14ನೇ ವಯಸ್ಸಿನಲ್ಲಿ ಧ್ವಂಸಗೊಳಿಸಿದ. ದೊಡ್ಡ ರಾಷ್ಟ್ರ ಪರ್ಷಿಯಾ ಪೂರ್ತಿ ನಾಶ ಮಾಡಿದ. ಆದರೆ ಭಾರತಕ್ಕೆ ಬಂದು ಸರಿಯಾಗಿ ಕಪಾಳಕ್ಕೆ ಬಾರಿಸಿಕೊಂಡು ವಾಪಸ್ ಹೋದ. ಅಲೆಕ್ಸಾಂಡರ್ ಭಾರತಕ್ಕೆ ಬಂದು ಏಟು ತಿಂದು ಹೋದ. ಈ ಪರ್ಷಿಯನ್ರು ಜಗತ್ತನ್ನೆಲ್ಲ ಧ್ವಂಸಗೊಳಿಸ್ತೀವಿ ಅಂತ ಧಾವಿಸಿದ್ರು, ತಮಗನಿಸಿದಂತೆ ಮಾಡಿದ್ರು, ಭಾರತಕ್ಕೆ ಬಂದು ಏಟು ತಿಂದು ಹೋದರು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ದೇಹತ್ಯಾಗ ಆದ ಕೆಲವೇ ವರ್ಷಗಳಲ್ಲಿ, 30 ವರ್ಷಗಳಲ್ಲಿ ಮುಸಲ್ಮಾನ ಪಡೆ ಈಜಿಪ್ಟಿಗೆ ಹೋಯ್ತು, ಸಿರಿಯಾಕ್ ಹೋಯ್ತು, ಇರಾಕಿಗೆ ಹೋಯ್ತು, ಇರಾನಿಗೆ ಹೋಯ್ತು, ಎಲ್ಲರನ್ನೂ ಧ್ವಂಸ ಮಾಡಿ ಬಂತು. ಆದರೆ ಭಾರತಕ್ಕೆ ಕಾಲಿಡ್ಲಿಕ್ಕೆ 1000 ವರ್ಷಗಳನ್ನು ತೆಗೆದುಕೊಳ್ತು. ಇದು ಭಾರತದ ತಾಕತ್ತು ಮಿತ್ರ. ಭಾರತ ಆರ್ಡಿನರಿ ರಾಷ್ಟ್ರ ಅಲ್ಲ. ಜಗತ್ತನ್ನ 2 ಡಿವೈಡ್ ಮಾಡಿದ ಕ್ರಿಶ್ಚಿಯನ್ರು ಈ ಭಾರತವನ್ನ ವಶಕ್ಕೆ ತೆಗೆದುಕೊಳ್ಬೇಕು ಅಂತ ನಿರಂತರ ಪ್ರಯತ್ನ ಪಟ್ಟರು. 200 ವರ್ಷಗಳ ಕಾಲ ಆಳ್ತೀವಿ ಅಂತ ಬಂದ್ರು. 200 ವರ್ಷಗಳ ಕಾಲದ ನಂತರ ಏಟು ತಿಂದು ವಾಪಸ್ ಹೋದ್ರು ಅಂತಂದ್ರೆ ಈ ದೇಶದ ಮೂಲ ನಿವಾಸಿಗಳಾಗಿರುವಂತ ಹಿಂದೂಗಳ ತಾಕತ್ ಎಂತದ್ದಿರಬಹುದು ಅಂತ ಆಲೋಚನೆ ಮಾಡಿ. ಯಾವಾಗಲೂ ಹಿಂದೂ ಹೇಡಿಯಲ್ಲ. ಹಿಂದೂ ಜಗತ್ತಿನ ಎಲ್ಲ ಸಾಮ್ರಾಜ್ಯವನ್ನ ಎದುರಿಸಿ ಇವತ್ತಿನವರೆಗೂ ನಿಂತಂತ ಅಪರೂಪದ ಅದ್ಭುತವಾಗಿರುವಂತ ಸಮಾಜ. ಸನಾತನ ಸಿಂಧು ಅಂತ ಹೆಸರಿಟ್ಟಿದ್ದಾರೆ. ಸನಾತನ ಅನ್ನೋ ಪದದ ಅರ್ಥ ಏನು ಗೊತ್ತಾ? ಅತ್ಯಂತ ಪ್ರಾಚೀನವಾದ್ದು, ಇಂದಿಗೂ ನೂತನವಾಗಿನಂತೆ ಇರುವುದು ಯಾವುದೋ ಅದು ಸನಾತನ ಅಂತ. ಹಿಂದೂ ಧರ್ಮದ ಮೂಲ ಹೆಸರು ಸನಾತನ ಧರ್ಮ ಅಂತಾನೆ. ಯಾಕೆ ಅಂತಂದ್ರೆ ಜಗತ್ತಿನ ಅತ್ಯಂತ ಪ್ರಾಚೀನ ಧರ್ಮ.
ಯಾರ್ಯಾರು ನಮ್ಮ ನಂತರ ಹುಟ್ಟಿದ್ರೋ ಅವರೆಲ್ಲರೂ ಸತ್ತೋದ್ರು. ಅವ್ರು ಸತ್ತ ನಂತರ ಇವತ್ತಿನವರೆಗೂ ಉಳ್ಕೊಂಡಿರುವಂತ ಜಗತ್ತಿನ ಅತ್ಯಂತ ಪ್ರಾಚೀನ ಧರ್ಮ ಯಾವುದಾದ್ರೂ ಇದ್ರೆ ಅದಕ್ಕೆ ನಾನು ನೀವು ಸೇರಿದ್ದೇವೆ ಎನ್ನುವಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿದೆ. ಆ ಧರ್ಮ ನನ್ನದು. ಯಾವತ್ತೂ ಯಾರ ಮುಂದೆ ತಲೆ ತಗ್ಗಿಸಬೇಡಿ ಮಿತ್ರರೇ. ಈ ಧರ್ಮವನ್ನ ಕಾಪಾಡಲಿಕ್ಕೋಸ್ಕರ, ಈ ರಾಷ್ಟ್ರವನ್ನ ಕಾಪಾಡಲಿಕ್ಕೋಸ್ಕರ ಪ್ರತಿ ಕಾಲಘಟ್ಟದಲ್ಲೂ ಈ ಸಮಾಜದಿಂದ ಒಬ್ಬರಾದ್ಮೇಲೆ ಒಬ್ಬರು ಮೇಲೆದ್ದು ಬಂದಿದ್ದಾರೆ. ಸಾರೆ ಜಹಾಂ ಸೆ ಅಚ್ಚಾ ಗೀತೆಯನ್ನು ಬರೆದಂತ ಇಕ್ಬಾಲ್ ಅಹಮದ್, ಪಾಕಿಸ್ತಾನದ ಕಲ್ಪನೆ ಕಟ್ಟಿಕೊಟ್ಟಂತವರವರು. ಪಾಕಿಸ್ತಾನ ಮಾಡಬೇಕು ಅಂತ ಮುಸಲ್ಮಾನರ ಒಳಗೆ ಬೀಜವನ್ನು ಬಿತ್ತಿದವರು ಇಕ್ಬಾಲ್ ಅಹಮದ್. ಇಕ್ಬಾಲ್ ಅಹಮದ್ ತಮ್ಮ ಗೀತೆಯಲ್ಲಿ ಹೇಳ್ತಾರೆ, ಜಗತ್ತನ್ನೆಲ್ಲ ಗೆದ್ದು ಬಂದಂತ ಇಸ್ಲಾಮಿನ ನೌಕೆ ಗಂಗೆಗೆ ಬಂದು ಮಂಕಾಗಿ ಹೋಯಿತು ಅಂತ. ಇದು ಹಿಂದೂ ಧರ್ಮದ ಕೆಪಾಸಿಟಿ, ಇದು ಹಿಂದೂ ಧರ್ಮದ ಸಾಮರ್ಥ್ಯ. ಈ ಹಿಂದೂ ಧರ್ಮದ ವೈಶಿಷ್ಟ್ಯ, ಅಗಾಧತೆ ಎಷ್ಟು ಅದ್ಭುತವಾದ್ದು ಅಂತಂದ್ರೆ, ಪ್ರತಿ ಬಾರಿ ಆಕ್ರಮಣ ಆದಾಗಲೂ ತಡಿಲಿಕ್ಕೆ ಅಂತ ಶ್ರೇಷ್ಠ ವ್ಯಕ್ತಿಗಳು ಬಂದರು. ನಮ್ಮಲ್ಲಿ ಅನೇಕರಿಗೆ ಗೊತ್ತಿಲ್ಲದ ಅನೇಕರಿದ್ದಾರೆ. ಇಸ್ಲಾಮಿನ ಆಕ್ರಮಣ ಇವತ್ತು ಅಸ್ಸಾಂ ಇದೆಯಲ್ಲ, ಇವತ್ತು ಅಸ್ಸಾಂನಲ್ಲಿ ಒಬ್ಬ ಮುಖ್ಯಮಂತ್ರಿ ಕೂತಿದ್ದಾರೆ. ಆ ಮುಖ್ಯಮಂತ್ರಿ ಹೇಗಿದ್ದಾರೆ ಅಂತಂದ್ರೆ, ಅಸ್ಸಾಮಿಗೆ ಪಕ್ಕದ ರಾಷ್ಟ್ರದಿಂದ ಬಂದಿರೋ ಪ್ರತಿಯೊಬ್ಬರನ್ನು ಓಡಿಸಿ ಅಸ್ಸಾಮನ್ನ ಪುನರ್ ನಿರ್ಮಾಣ ಮಾಡ್ತೀನಿ ಅಂತ ಹಠ ತೊಟ್ಟಿ ನಿಂತಿದ್ದಾರೆ. ಇದೇ ಅಸ್ಸಾಂನಲ್ಲಿ 300 ವರ್ಷಗಳ ಕಾಲ ಮೊಘಲರು ಕಾಲಿಡದಂತೆ ಅಸ್ಸಾಮಿನ ಲಾಚಿತ್ ಬರ್ಪುಖಾನ್ ಮತ್ತವನ ಅಹೋಂ ಸಾಮ್ರಾಜ್ಯ ಹೋರಾಟ ಮಾಡಿತ್ತಲ್ಲ, ಇದು ಹಿಂದೂ ಧರ್ಮದ ಸಾಮರ್ಥ್ಯ. ನೆನ್ಪು ಮಾಡ್ಕೊಳ್ಳಿ, ಮುಸಲ್ಮಾನರು ಇಡೀ ದೇಶವನ್ನ ಆವರಿಸ್ಕೊಳ್ತೀವಿ ಅಂತ ನಿಂತಾಗ ಒಬ್ಬ ಮಹಾರಾಣಾ ಪ್ರತಾಪ, ರಜಪೂತರ ರಾಜ ಎದ್ದು ನಿಂತ. ಅಕ್ಬರ್ ಹೇಳಿದ್ನಂತೆ, ಎಲ್ಲಿವರೆಗೂ ಮಹಾರಾಣಾ ಪ್ರತಾಪ ಬದುಕಿರ್ತಾನೋ ಅಲ್ಲಿವರೆಗೂ ನನ್ನನ್ನು ಚಕ್ರವರ್ತಿ ಅಂತ ಕರಿಬೇಡಿ, ಅವನು ಸತ್ತ ದಿನ ಬೇಕಿದ್ರೆ ಚಕ್ರವರ್ತಿ ಅಂತ ಕರೀರಿ ಅಂತ. ಕೊನೆಯವರೆಗೂ ಅಕ್ಬರ್ ಚಕ್ರವರ್ತಿ ಆಗಲಿಲ್ಲ. ಯಾಕೆಂದ್ರೆ ರಾಣಾ ಪ್ರತಾಪ ಸಿಂಹನ ಭಯ ಅವನ ಎದೆಯಲ್ಲಿತ್ತು ಅಂತ. ಔರಂಗಜೇಬ ಮೆರೆದಾಡ್ತಿದ್ದಲ್ಲ, ಔರಂಗಜೇಬ ಕೊನೆಯವರೆಗೂ ತಾನು ಹೀರೋ ಆಗಿ ಮೆರಿಲಿಕ್ಕಾಗಲಿಲ್ಲ. ಯಾಕೆ ಅಂತಂದ್ರೆ ಮರಾಠರ ಶಿವಾಜಿ ಔರಂಗಜೇಬನ ಎದೆಯಲ್ಲಿ ಅವಲಕ್ಕಿ ಕುಟ್ಟುವಂತೆ ಮಾಡಿದ್ದ. ಇದು ಹಿಂದೂ ಸಾಮ್ರಾಜ್ಯ. ಸುತ್ತಲೂ 5 ಮುಸಲರು ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿಕೊಂಡಿದ್ದಾಗ್ಲೂ ನಮ್ಮ ವಿಜಯನಗರದ ಅರಸರು ಅವರೆಲ್ಲರನ್ನು ಕಾಲು ಬುಡಕ್ಕೆ ಕೆಡವಿಕೊಂಡು ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ರಲ್ಲ, ಇದು ಹಿಂದೂಗಳ ಸಾಮರ್ಥ್ಯ ಮಿತ್ರರೇ. ನನಗೆ ಯಾಕೆ ಬಹಳ ಬೇಸರ ಆಗತ್ತೆ ಅಂತಂದ್ರೆ, ಹಿಂದೂಗಳ ಇತಿಹಾಸವನ್ನು ಹೇಳುವಾಗ ನಮ್ಮ ಟೆಕ್ಸ್ಟ್ ಬುಕ್ಗಳು ಯಾಕೋ ವೀಕ್ ಆಗಿಬಿಡುತ್ತವೆ. ಯಾಕೆ ಹೇಳಬೇಕು ಅನ್ನತ್ತೆ. ಇತಿಹಾಸವನ್ನು ಮುಚ್ಚಿಟ್ಟು ಉಪಯೋಗ ಇಲ್ಲ. ಆದರೆ ಮುಸಲರ ಆಕ್ರಮಣದ ನಂತರ ಈ ದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಬದಲಾಯಿತು. ಅತ್ಯಂತ ಕ್ರೂರಿಗಳು ಅವರು. ಎಷ್ಟು ಕ್ರೂರಿಗಳು ಅಂತಂದ್ರೆ, ತುಂಬ ಜನ ತಾಯಂದಿರಿದ್ದೀರಿ, ತರುಣಿಯರು ಇದ್ದೀರಿ, ಕೇಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಹೇಳ್ತೀನಿ. ಈ ದೇಶ ಯಾವತ್ತೂ ಇಂಥ ಆಕ್ರಮಣವನ್ನು ಕಂಡಿರಲಿಲ್ಲ. ಮಹಾಭಾರತದ ಯುದ್ಧ ನೆನಪಿರಬೇಕು ನಿಮಗೆ. ಒಂದ್ ಕಡೆ ಯುದ್ಧ ಆರಂಭವಾಗುತ್ತೆ, ಅರ್ಜುನ ಹೇಳ್ತಾನೆ, ಎಲ್ಲ ನನಗೆ ಬೇಕಾದವರು ಇವ್ರ ವಿರುದ್ಧ ಗಾಂಡೀವ ಹೆಂಗೆ ಎತ್ಲಿ ಕೃಷ್ಣ, ನಂಗೆ ಮಧ್ಯ ತಗೊಂಡೋಗಿ ಒಂದ್ಸಲ ನಿಲ್ಸು, ಎಲ್ಲರನ್ನು ನೋಡ್ತೀನಿ ಅಂತ ಅರ್ಜುನನನ್ನ ಕರ್ಕೊಂಡು ಬಂದು ಮಧ್ಯ ನಿಲ್ಲಿಸ್ಲಾಯ್ತು ರಥದಲ್ಲಿ. ಬೇರೆಯವರಾಗಿದ್ದಿದ್ರೆ ಸಿಕ್ಕಿದ್ದೇ ಚಾನ್ಸ್, ಅರ್ಜುನನ್ನು ಮುಗಿಸ್ಬಿಡಿ ಅಂತಿದ್ರು ಏನೋ. ಆದರೆ ನಮ್ಮಲ್ಲಿ ಒಂದು ರೂಲ್ ಇದೆ, ಮುಗಿಸೋಂಗಿಲ್ಲ ಹಂಗೆ ಅಂತ. ಯುದ್ಧ ಶುರುವಾಗೋವರೆಗೂ ಯಾರು ಏನು ಮಾಡುವಂತೆಯೇ ಇಲ್ಲ. ಯುದ್ಧ ಶುರುವಾಗೋವರೆಗೂ ವೆಯ್ಟ್ ಮಾಡಬೇಕು. ಅರ್ಜುನ ಎಲ್ಲರನ್ನು ನೋಡಿದ ನಂತರ, ಕೃಷ್ಣನ ಗೀತಾ ಬೋಧನೆಯಾದ ನಂತರ ಯುದ್ಧ ಆರಂಭವಾಯಿತು. ಇದು ನಮ್ಮ ಯುದ್ಧದ ನಿಯಮ, ಬದುಕಿನ ನಿಯಮ ಬಿಡಿ, ಯುದ್ಧಕ್ಕೂ ಒಂದು ನಿಯಮ. ಆದರೆ ಆಕ್ರಮಣಕಾರಿಗಳಾಗಿ ಬಂದ ಮುಸಲರಿಗೆ ಯುದ್ಧಕ್ಕೆ ನಿಯಮ ಇರಲಿ, ಬದುಕಿಗೂ ನಿಯಮ ಇರಲಿಲ್ಲ ಅವರಿಗೆ. ಈ ದೇಶದಲ್ಲಿ ಕ್ರೌರ್ಯದ ತಾಂಡವ ನೃತ್ಯ ಮಾಡಿಸಿದ್ದಲ್ಲದೆ ಈ ದೇಶದ ಹೆಣ್ಣು ಮಕ್ಕಳನ್ನು ತಮ್ಮ ದೇಶಕ್ಕೆ ಎಳ್ಕೊಂಡು ಹೋದ ಅಯೋಗ್ಯರವರು. ಎಳ್ಕೊಂಡೋಗಿ ಏನು ಮಾಡ್ತಿದ್ರು ಗೊತ್ತಾ? ಅರಬ್ಬರ ಸಂತೆಗಳಲ್ಲಿ, ಬಾಗ್ದಾದಿನಲ್ಲಿ, ಅಲ್ಲೆಲ್ಲ ನನ್ನ ದೇಶದ ಹೆಣ್ಣು ಮಕ್ಕಳನ್ನು ಮಾರಾಟ ಮಾಡ್ತಾ ಇದ್ರು. ಈ ದೇಶದ ಹೆಣ್ಣು ಮಕ್ಕಳು ಬಹಳ ಸುಂದರಿಯರು, ಕೊಂಡುಕೊಳ್ಳೋರು ಬಹಳ ಜನ ಇದ್ರು. ಆದರೆ ಯಾವಾಗ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಆಯಿತೋ ಕೊಂಡುಕೊಳ್ಳೋರು ಇಲ್ಲವಾಯಿತು. ಕೊನೆಗೆ ಏನು ಮಾಡಿದ್ರಂತೆ ಗೊತ್ತಾ?
ಮೈ ಮೇಲಿನ ಬಟ್ಟೆ, ಹೆಣ್ಣು ಮಕ್ಕಳ ಮೈ ಮೇಲಿನ ಬಟ್ಟೆ ತೆಗೆದಿಟ್ಟು ಅವರ ಅಂಗಾಂಗಗಳನ್ನು ಮುಟ್ಟಿ ನೋಡಿ ಪರೀಕ್ಷಿಸಿ 2 ದಿರ್ಹಮ್ಗಳಿಗೆ ಈ ದೇಶದ ಹೆಣ್ಣು ಮಕ್ಕಳನ್ನು ಕೊಂಡುಕೊಂಡಿದ್ದಾರೆ ಅಯೋಗ್ಯರು. ನನಗೆ ಅಯೋಗ್ಯನಿಗಿಂತ ಕೆಟ್ಟ ಪದ ಬರೋದಿಲ್ಲ, ಅದಕ್ಕೆ ಅಷ್ಟೇ ಮಾತನಾಡೋದು. ನೀವೇನು ಬೇಕಿದ್ರೂ ಬೈಕೋಬೋದು, ನನ್ನ ಅಭ್ಯಂತರ ಇಲ್ಲ. ಆ ಥರ ಮಾಡಿದವರು. ಈ ದೇಶ ಇಂಥ ಕ್ರೌರ್ಯ ನೋಡಿರಲಿಲ್ಲ. ಪರಿಣಾಮ ಈ ದೇಶದೊಳಗೆ ಅತ್ಯಂತ ಕೆಟ್ಟ ಸಂಗತಿಗಳು ನುಸುಳಿದವು. ನಮ್ಮ ಹೆಣ್ಮಕ್ಳನ್ನ ಅಪಹರಿಸ್ಕೊಂಡು ಹೋಗ್ತಾರೆ ಅಂತ ಭಯ ಬಂದಾಗ ಈ ದೇಶದ ಹೆಣ್ಮಕ್ಳನ್ನ ಆ ಮನೆಯ ಹಿರಿಯರು ಬಾವಿಗೆ ತಳ್ಳಿಬಿಡ್ತಿದ್ರು. ಹೆಣ್ಮಕ್ಳು ತಾವೇ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ತಿದ್ರು. ಯಾರೋ ಒಬ್ಬ ಮುಸಲನಿಗೆ ಆಹಾರವಾಗೋದಕ್ಕಿಂತ ಸಾಯೋದು ಒಳ್ಳೆಯದು ಅಂತ. ಈ ದೇಶದ ಹೆಣ್ಮಕ್ಳು ಗಂಡನೊಂದಿಗೆ ಚಿತೆ ಏರ್ತಿದ್ರು. ರಾಜ ಸತ್ತಿದ್ದಾನೆ ಅಂತ ಗೊತ್ತಾದಾಗ ಹೆಣ್ಣು ಮಕ್ಕಳ ದೊಡ್ಡ ತಂಡ ರಾಣಿಯೊಂದಿಗೆ ಸೇರಿ ಜೌಹರ್ ಮಾಡ್ಕೊಳ್ತಿತ್ತು, ಜೀವಹರ ಮಾಡ್ಕೊಳ್ತಿತ್ತು. ಮುಸಲ್ಲರ ಆಕ್ರಮಣಕ್ಕೆ ಒಳಗಾಗಿ ತಮ್ಮ ಧರ್ಮವನ್ನ ಕಳ್ಕೊಳ್ಳೋ ಭಯದಿಂದ ಜನ ತಮ್ಮ ಜಾತಿಯನ್ನ ಗಟ್ಟಿ ಮಾಡ್ಕೊಂಡು ಸೆಪರೇಟ್ ಆಗ್ಬಿಟ್ರು. ನಮ್ಮ ಜಾತಿಯನ್ನ ಕಾಪಾಡ್ಕೊಳ್ಬೇಕು, ಬೇರೆ ಜಾತಿಯ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ನಮ್ಮ ಜಾತಿಯನ್ನ ಗಟ್ಟಿಯಾಗಿ ಕಾಪಾಡ್ಕೊಳ್ಳಿ ಅಂತ ಜಾತಿ ಬಲಿಷ್ಠವಾಗ್ಲಿಕ್ಕೆ ಶುರುವಾಯ್ತು. ಬಾಲ್ಯ ವಿವಾಹ ಶುರುವಾಯಿತು. ಎಲ್ಲ ಕೆಟ್ಟ ಪದ್ಧತಿಗಳು ಈ ದೇಶದಲ್ಲಿ ಏನು ನುಸುಳಿದ್ವಲ್ಲ, ಈ ಆಕ್ರಮಣಕಾರಿಗಳು ಬಂದ ಮೇಲೆ ನುಸುಳಿದ್ದು. ಅದರ ಹಿಂದಿಂದೇನೆ ಕ್ರಿಶ್ಚಿಯನ್ರು ಬಂದರು. ಈ ಕ್ರಿಶ್ಚಿಯನ್ರು ಎಷ್ಟು ವ್ಯವಸ್ಥಿತವಾಗಿ ನಮ್ಮ ನಡುವೆ ಇರುವಂಥ ಈ ದ್ವೇಷವನ್ನು ಹೆಮ್ಮರವಾಗಿ ಬೆಳೆಸಿ ನಿಲ್ಲಿಸಿದ್ರು ಅಂತಂದರೆ, ನಾವೆಲ್ಲರೂ ಕೂಡ ಹಿಂದೂ ಅಂತ ನಮ್ಮನ್ನು ಕರ್ಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡಿದ್ವಿ. ನಾನು ಒಕ್ಕಲಿಗನಾದೆ, ನಾನು ವೀರಶೈವನಾದೆ, ನನ್ನನ್ನು ಲಿಂಗಾಯತ ಅಂತ ಪ್ರತ್ಯೇಕವಾಗಿ ಹೊಡೆದ್ರು, ನಾನು ಬ್ರಾಹ್ಮಣನಾದೆ, ನಾನು ಬೇರೆ 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 ಜಾತಿಯಾಗಿ ನನ್ನನ್ನು ವಿಂಗಡಿಸಿಕೊಂಡೆ, ಹಿಂದುವಾಗಿ ಕರೆದುಕೊಳ್ಳೋದರಲ್ಲಿ ಸೋತೆ. ಪರಿಣಾಮ ಇಂಗ್ಲೆಂಡಿನಿಂದ ಬಂದ ಆ ಕ್ರಿಶ್ಚಿಯನ್ರು 200 ವರ್ಷಗಳ ಕಾಲ ನಮ್ಮನ್ನು ಒಡೆದೇ ಆಳ್ಬಿಟ್ರು. ಈ 200 ವರ್ಷಗಳ ಕಾಲ ಇವರು ಆಳುವಾಗ 1857ರಲ್ಲಿ ಈ ದೇಶದ ಎಲ್ಲರೂ ಸೇರಿ ನಾವೆಲ್ಲರೂ ಹಿಂದೂ ಮುಸಲ್ಮಾನರು ಒಟ್ಟಾಗಿ ಹೋರಾಟ ಮಾಡಬೇಕು, ಇವರನ್ನು ಓಡಿಸಬೇಕು ಅಂತ ಪ್ರಯತ್ನ ಪಟ್ಟು ಒಂದು ದೊಡ್ಡ ಆಂದೋಲನ ಇಡೀ ದೇಶದಲ್ಲಿ ಮಾಡಿದ್ರು. ಆಂದೋಲನ ಸೋತೋಯ್ತು. ಆ ಆಂದೋಲನದಲ್ಲಿ ಬ್ರಿಟಿಷರ ಕೈ ಮೇಲಾಯಿತು. ಮುಂದೇನು ಮಾಡಬೇಕು ಅಂತ ಗೊತ್ತಾಗದೆ ಇಡೀ ದೇಶ ಅವಮಾನದಿಂದ ಕುದ್ದು 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 ಶಾಂತವಾಗಿ ಹೋದಾಗ ಅಲ್ಲೊಂದು ರಣಮಂತ್ರ ಬೇಕಿತ್ತು ವಾಪಸ್ ಜಾಗೃತ ಮಾಡಲಿಕ್ಕೆ. ಸೈಲೆಂಟ್ ಆಗಿ ಹೋಗಿದ್ದ, ಇನ್ನು ಸ್ವಾತಂತ್ರ್ಯದ ಕನಸನ್ನ ಬಿಟ್ಟಿದ್ದ. ಇನ್ನು ಈ ದೇಶವನ್ನು ಮುಕ್ತಗೊಳಿಸಲಿಕ್ಕೆ ಸಾಧ್ಯವೇ ಇಲ್ಲ, ಈ ದೇಶದ ಭಾಗ್ಯ ಮುಗಿದೇ ಹೋಯ್ತು ಅಂತ ಎಲ್ಲ ಜನ ಭಾವಿಸಿ ಕುಳಿತಿದ್ದಾಗ ಈ ಜನರನ್ನ ಶಕ್ತಿಯ ಪೂಜೆಯ ಕಡೆ ಕರ್ಕೊಂಡು ಬಂದು, ಬಾ ದುರ್ಗೆಯನ್ನ ಆರಾಧಿಸು, ಈ ದುರ್ಗೆ ಮತ್ತೆ ಮೈದಳಿಯಲಿ, ತಾಯಿ ಭಾರತಿ ದುರ್ಗೆಯಾಗಿ ನಿಲ್ಲಲಿ ಅಂತ ಹೇಳಲಿಕ್ಕೆ ಒಂದು ಮಂತ್ರ ಬೇಕಿತ್ತು. ಅದನ್ನ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರು ವಂದೇ ಮಾತರಂ ಅನ್ನೋ ರೂಪದಲ್ಲಿ ಕೊಟ್ಟರು. ಆ ಕಾರಣಕ್ಕೋಸ್ಕರ ಇವತ್ತು ಸ್ವಾತಂತ್ರ್ಯದ ಗೌರವ ನಮಗೆ. ಮಿತ್ರರೆ, ವಂದೇ ಮಾತರಂ ಒಂದು ಮಂತ್ರ. ನಮ್ಗೆ ಅನೇಕರಿಗೆ ಓಂ ನಮಃ ಶಿವಾಯ ಮಂತ್ರ ಗೊತ್ತಿದೆ, ಓಂ ನಮೋ ವಾಸುದೇವಾಯ ಮಂತ್ರ ಗೊತ್ತಿದೆ, ಓಂ ನಮೋ ರಾಮಕೃಷ್ಣಾಯ ಮಂತ್ರ ಗೊತ್ತಿದೆ. ನಾವು ಭಿನ್ನ ಭಿನ್ನ ಮಂತ್ರಗಳನ್ನು ಹೇಳ್ಕೊಳ್ತೀವಿ. ದುರ್ಗೆಗೊಂದು ಮಂತ್ರ, ಕಾಳಿಗೊಂದು ಮಂತ್ರ, ಶಿವನಿಗೊಂದು ಮಂತ್ರ, ರಾಮನಿಗೊಂದು ಮಂತ್ರ. ಭಾರತ ಮಾತೆಗೊಂದು ಮಂತ್ರ ಬೇಕಿತ್ತು. ಪುಣ್ಯಾತ್ಮ ಋಷಿ ಸದೃಶರಾಗಿದ್ದಂಥ ಬಂಕಿಮರು ಆ ಮಂತ್ರವನ್ನು ಸೃಜಿಸಿಕೊಟ್ರು. ತುಂಬ ಹಿರಿಯ ನೇತಾರರು, ನಾನು ತುಂಬ ಗೌರವಿಸ್ತೀನಿ ಅವ್ರನ್ನ. KN ಗೋವಿಂದಾಚಾರ್ಯರು ಅಂತ. ಒಂದಿನ ಕೂತ್ಕೊಂಡು ನಾನು ಮಾತಾಡ್ತಾ ಅವ್ರನ್ನ ಕೇಳಿದೆ, ಎಲ್ಲರೂ ಹೇಳ್ತಾರೆ ವಂದೇ ಮಾತರಂನ ಮಂತ್ರ ಅಂತ, ಏನಿದೆ ಇದಕ್ಕೆ ಅರ್ಥ? ಮಂತ್ರ ಹೆಂಗಾಗತ್ತೆ? ಮಂತ್ರಕ್ಕೊಂದು ಬೀಜ ಮಂತ್ರ ಬೇಕು, ಒಂದು ದೇವರ ಹೆಸರು ಬೇಕು, ಏನಿಲ್ವಲ್ಲ ಇದರಲ್ಲಿ ಮಂತ್ರ ಅಂತ ಹೆಂಗೆ ಕರಿತೀರಾ? ಅವ್ರು ಕೇಳಿದ್ರು ನನಗೆ ವಂದೇ ಮಾತರಂ ಅಂದರೆ ಏನು ಅರ್ಥ ಚಕ್ರವರ್ತಿ? ನಾನಂದೆ ವಂದೇ ಮಾತರಂ ಅಂದರೆ ಅಷ್ಟೇ, ತಾಯೇ ನಿನಗೆ ವಂದಿಸುವೆ, ವಂದೇ ವಂದಿಸುವೆ, ಮಾತರಂ ಅಮ್ಮ ನಿನಗೆ ವಂದಿಸುವೆ, ಇಷ್ಟು ಬಿಟ್ಟರೆ ಇದು ಅರ್ಥ ಇನ್ನೇನಿದೆ? ಅವರಂದ್ರು ಮೇಲ್ನೋಟಕ್ಕೆ ಅದರ ಅರ್ಥ ಅಷ್ಟೇ, ಇನ್ನೊಂದು ಅರ್ಥ ಇದೆ ಎಂದರು. ನಾನು ಕೇಳಿದೆ ಏನು ಅರ್ಥ? ಅವ್ರು ಹೇಳಿದರು ವಂದೇ ಮಾ ತಾರಾಮ್ ಅಂತ ಹೇಳಿದರು. ಮಾತರಂ ಅಷ್ಟೇ ಅಲ್ಲ, ಮಾ ತಾರಾಮ್. ನಾನು ಕೇಳಿದೆ ಮಾ ತಾರಾಮ್ ಹೇಗೆ? ಅವ್ರು ಹೇಳಿದ್ರು ತಾರಾ ಅಂದರೆ ಕಾಳಿದೇವಿಯ ಇನ್ನೊಂದು ಹೆಸರು. ತಾರಾದೇವಿಗೆ ನಮಿಸ್ತೀನಿ, ತಾರಾದೇವಿ ನನ್ನೊಳಗೆ ಶಕ್ತಿಯನ್ನು ಕೊಡು, ಈ ಬ್ರಿಟಿಷರನ್ನ ಈ ದೇಶದಿಂದ ಓಡಿಸ್ತೀನಿ ಎನ್ನುವಂಥ ರಣಮಂತ್ರವನ್ನು ಸೃಜಿಸಿದ್ರು. ನಾನು ಕೇಳಿದೆ ಎಲ್ಲಿಂದ ಹುಟ್ಟಿತು ಈ ಮಂತ್ರ? ರಾಮಕೃಷ್ಣ ಪರಮಹಂಸರ ಬಳಿ ಬಂಕಿಮರು ಹೋಗಿದ್ರು ಒಂದ್ಸಲ.
ಸ್ವಾಮಿ ವಿವೇಕಾನಂದರ ಗುರುಗಳು ರಾಮಕೃಷ್ಣರು. ಬಂಕಿಮರು ರಾಮಕೃಷ್ಣರ ಬಳಿಗೆ ಹೋಗಿ ರಾಮಕೃಷ್ಣರಿಗೆ ನಮಸ್ಕಾರ ಮಾಡಿದಾಗ ರಾಮಕೃಷ್ಣರು ಸಹಜವಾಗಿ ತಮಾಷೆಯಿಂದ ಕೇಳಿದರು, ಬಂಕಿಮ, ನೀನು ಯಾರಿಗೆ ಬಂಕಿಮ? ಬಂಗಾಳಿಯಲ್ಲಿ ಬಂಕಿಮ ಚಂದ್ರ ಅಂದರೆ ಬಾಗಿದ ಚಂದ್ರ ಅಂತ, ಬಂಕಿಮ ಅಂದರೆ ಬಾಗಿದ ಅಂತ. ತಮಾಷೆಯಾಗಿ ರಾಮಕೃಷ್ಣರು ಕೇಳಿದ್ರು, ಬಂಕಿಮ, ನೀನು ಯಾರಿಗೆ ಬಂಕಿಮ, ಯಾರಿಗೆ ಬಾಗಿದ್ದೀಯೋ? ನಾವೆಲ್ಲಾದರೂ ಹೆಂಡತಿಗೆ ಬಾಗಿದ್ದೀವಿ ಅನ್ಬೇಕಿತ್ತೇನೋ, ಇವತ್ತಿನ ಸರ್ಕಾರದ ಈ ಸಿಚುವೇಶನ್ಗಳಿಗೆ ಬಾಗಿದ್ದೀವಿ ಅನ್ಬೇಕಿತ್ತೇನೋ. ಬಂಕಿಮರು ಹೇಳಿದರು, ಬ್ರಿಟಿಷರ ಬೂಟು ಕಾಲುಗಳಿಗೆ ಬಂಕಿಮ ಅಂತ. ಹೃದಯ ಭಾರ ಆಗಿಬಿಟ್ಟಿತ್ತವರಿಗೆ, ಈ ಬೂಟು ಕಾಲುಗಳು ತುಳಿದು ಬಿಟ್ಟಿವೆಯಲ್ಲ ನಮ್ಮನ್ನು ಅನ್ನೋ ನೋವಿನಿಂದ ಬ್ರಿಟಿಷರ ಬೂಟು ಕಾಲಿಗೆ ಬಂಕಿಮ ಅಂದರು. ರಾಮಕೃಷ್ಣರು ಭಾವುಕರಾದರು, ಬಂಕಿಮರ ತಲೆಯನ್ನು ನೋವಿಸಿದರು, ನೇವರಿಸಿ ಹೇಳಿದ್ರು, ಇಲ್ಲ ಇಲ್ಲ, ನೀನು ಪರಮ ದೇಶಭಕ್ತ, ನೀನು ಯಾಕೆ ಬೂಟು ಕಾಲಿಗೆ ಬಾಗುತ್ತೀಯ, ನೀನು ದೇಶಭಕ್ತ ಅಂತ ತಲೆಯನ್ನು ನೇವರಿಸಿದ್ರು. ಗೊತ್ತಿಲ್ಲ ರಾಮಕೃಷ್ಣರ ಸ್ಪರ್ಶದಲ್ಲಿ ಏನಾಯ್ತೋ, ವಾಪಸ್ ಬರಬೇಕಾದ್ರೆ ದಾರಿಯುದ್ದಕ್ಕೂ ಬಂಕಿಮರು ಟ್ರೈನಲ್ಲಿ ಕೂತ್ಕೊಂಡರು ಭಾವಾವಿಷ್ಟರಾಗಿದ್ದರಂತೆ. ಆ ಭಾವದಲ್ಲಿ ಬಂಕಿಮರು ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಅಂತಂದ್ರು. ಅವ್ರು ಹೇಳ್ತಾ ಇದ್ದದನ್ನ ಪಕ್ಕದಲ್ಲಿದ್ದ ಸೋದರಳಿಯ ಬರ್ಕೊಳ್ತಾ ಇದ್ದ. ಇವರು ಭಾವಾವಿಷ್ಟ್ರ ಏನೇನೋ ಬಡಬಡಾಯಿಸ್ತಾ ಇದ್ರು. ಟ್ರೈನ್ ಬಂದು ನಿಂತಾಗ ಅವನು ತೋರಿಸಿದ್ದಂತೆ, ನೀವೇನೋ ಹೇಳ್ತಾ ಇದ್ರಿ, ನಾನು ಬರೆದಿಟ್ಕೊಂಡೆ ಅಂತ. ಅದನ್ನ ನೋಡಿದ ತಕ್ಷಣ ಒಮ್ಮೆ ನಮನ ಮಾಡಿದ್ದ ಬಂಕಿಮರು ಹೇಳಿದ್ರಂತೆ, ಒಂದು ಕಾಲಕ್ಕೆ ಈ ಒಂದು ಗೀತೆ, ಈ 2 ಪದಗಳ ಒಂದು ಮಂತ್ರ ಈ ದೇಶದಲ್ಲಿ ಕಾಡ್ಗಿಚ್ಚನ್ನು ಹೊತ್ತಿಸುತ್ತೆ, ನೋಡ್ತಾ ಇರು ಅಂತ ಬಂಕಿಮರು ಆವತ್ತು ಹೇಳಿದ್ರು. ಕಾಡ್ಗಿಚ್ಚು ಹೊತ್ತೇ ಬಿಡ್ತು. ಮಿತ್ರ, ಬಂಕಿಮರು ಕೂಡ ಸಾಮಾನ್ಯದವರಲ್ಲ. 20ನೇ ವಯಸ್ಸಿಗೆ ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ ಆಗಿದ್ದವರು ಅವರು. ಬಹಳ ಬುದ್ಧಿವಂತ. ಸ್ಕೂಲ್ನಲ್ಲಿ ಮೇಷ್ಟ್ರುಗಳು ಬೇರೆ ಹುಡುಗರಿಗೆ ಹೇಳ್ತಿದ್ರಂತ, ಯಾರಾದರೂ ಚೆನ್ನಾಗಿ ಓದ್ತಿದ್ರೆ, ಓ ನೀನು ಓದೋದು ನೋಡಿದ್ರೆ ನೀನು ಬೆಳೆದು ಬಂಕಿಮನಾಗ್ಬಿಡ್ತೀಯ ಅಂತ, ಹಂಗೆ ಹೇಳ್ತಿದ್ರಂತೆ. ಅಷ್ಟು ಬುದ್ಧಿವಂತ. ಬಹಳ ಬೇಗ ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ ಆದರು. 33 ವರ್ಷಗಳ ಕಾಲ ಬ್ರಿಟಿಷರ ಸೇವೆ ಮಾಡಿ ರಿಟೈರ್ ಆದರು ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ ಆಗಿ. ಆದರೆ ಬ್ರಿಟಿಷರ ನೌಕರಿಯಲ್ಲಿರುವಾಗಲೇ ಅವರ ದರ್ಪವನ್ನು ಗಮನಿಸಿ ಅವರು ಬರೆದ ಪುಸ್ತಕಗಳು ಖ್ಯಾತವಾದವು. ಕಮಲಾಕಾಂತನ ದಫ್ತರ ಅವರು ಬರೆದಂಥ ಮೊದಲನೇ ಕಾದಂಬರಿ, ದೇವಿ ಚೌಧರಾಣಿ 2ನೇ ಕಾದಂಬರಿ, ಎರಡರಲ್ಲೂ ಇಂಡೈರೆಕ್ಟ್ ಆಗಿ ದೇಶಭಕ್ತಿಯನ್ನು ಉದ್ದೀಪಿಸುವಂತ ಪ್ರಯತ್ನ ಮಾಡಿದ್ರು. 3ನೇ ಕಾದಂಬರಿ ಅವರು ಬರೆದಿದ್ದು ಆನಂದ ಮಠ. ಯೂಶುವಲ್ ಆಗಿ ನಮ್ಮ ಫಿಲ್ಮ್ ಸ್ಕ್ರಿಪ್ಟ್ ಮಾಡೋರು ಮೊದಲು ಫಿಲ್ಮ್ ಕತೆ ಬರೀತಾರೆ, ಆಮೇಲೆ ಆ ಕತೆಗೆ ಸೂಟ್ ಆಗುವಂತೆ ಹಾಡು ಬರೀತಾರೆ. ಇಲ್ಲಿ ಉಲ್ಟಾ, ಮೊದಲು ವಂದೇ ಮಾತರಮನ್ನು ಹಾಡು ಬರೆದ್ರು, ಇದಕ್ಕೆ ಸೂಟ್ ಆಗುವಂತೆ ಕಥೆಯನ್ನ ಆಮೇಲೆ ಬರೆದ್ರು. ಮೊದಲು ವಂದೇ ಮಾತರಂ ಹುಟ್ಟಿತು, ಆಮೇಲೆ ಅದರ ಸುತ್ತಲೂ ಕಾದಂಬರಿ ಹುಟ್ಟಿತು. ಏನು ಅದ್ಭುತ ನೋಡಿ. ಈ ಗೀತೆ ಸಾಮಾನ್ಯವಾದ ಗೀತೆ ಅಲ್ಲ. 150 ವರ್ಷಗಳ ಹಿಂದೆ ಈ ಗೀತೆ ಹುಟ್ಟಿದ ನಂತರ ಅದರ ಸುತ್ತಲೂ ಒಂದು ಕಾದಂಬರಿ ಹುಟ್ಟಿತು. ಈ ಕಾದಂಬರಿಯನ್ನ ಬರಿತಾ ಬರಿತಾ ಬಂಕಿಮರು ಅದನ್ನು ತಮ್ಮ ಬಂಗದರ್ಶನ ಪತ್ರಿಕೆಯಲ್ಲಿ ಪ್ರಕಟಿಸಲಾರಂಭಿಸಿದರು. 1870ರ ದಶಕದಲ್ಲಿ ಭಾರತ ಆಗ ತಾನೇ ಬ್ರಿಟಿಷರ ವಿರುದ್ಧ ಮಹಾ ಸ್ವಾತಂತ್ರ್ಯ ಸಂಗ್ರಾಮ ಮಾಡಿ ಸೋತು ಸುಣ್ಣವಾಗಿ ಇನ್ನು ನಾನು ಏಳಲಾರೆ ಅಂತ ನಿಶ್ಚೇಷ್ಟಿತವಾಗಿ ಬಿದ್ದಿದ್ದಾಗ, ಹೊಸ ಪೀಳಿಗೆಯ ತರುಣರಿಗೆ ಭಾರತವನ್ನ ಕಾಪಾಡಿಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲದೆ ಹೋದಾಗ ಬಂಗದರ್ಶನದಲ್ಲಿ ಬರ್ತಾ ಇದ್ದಂತ ಈ ಕಥನ, ಏನು ಕಥನ ಅದು? ಮುಸಲ್ಮಾನರ ವಿರುದ್ಧ ಸನ್ಯಾಸಿಗಳು ನಡೆಸಿದ ಹೋರಾಟದ ಕಥನ. ಆ ಕಥನದಲ್ಲಿ ಒಂದು ಕಡೆ ವಂದೇ ಮಾತರಂ ಗೀತೆ. ಒಂದು ಸಣ್ಣ ಘಟನೆ ಹೇಳ್ತೀನಿ ನಾನು ನಿಮಗೆ, ಕಥನ ಹೆಂಗಿದೆ ಅಂತ. ಊರಿನ ಜಮೀನ್ದಾರ ಮಹೇಂದ್ರನಾಥ ಅಂತ ಅವನ ಹೆಸರು, ತನ್ನ ಹೆಂಡತಿ ಮತ್ತು ಮಕ್ಕಳನ್ನ ಕರ್ಕೊಂಡು ಕ್ಷಾಮ ಬಂದ್ಬಿಟ್ಟಿದೆ. ಈ ಕ್ಷಾಮಕ್ಕೆ ತುತ್ತಾಗಿ ಊರಿನವರೆಲ್ಲ ಊರು ಬಿಟ್ಟು ಹೋಗ್ತಿದ್ದಾರೆ ಅಂತಂದಾಗ ತನ್ನ ಮನೆಯ ಆಸ್ತಿ ಒಡವೆಗಳನ್ನೆಲ್ಲ ಒಂದು ಹಳ್ಳ ತೆಗೆದು ಮುಚ್ಚಿಟ್ಟು ತಾನೂ ಊರು ಬಿಟ್ಟು ಹೊರಟ. ದಾರಿಯಲ್ಲೊಂದು ಕಾಡು, ಘನವಾದ ಕಾಡು. ಪುಟ್ಟ ಮಗುವಿಗೆ ಹೊಟ್ಟೆ ಹಸಿತಾ ಇದೆ. ಗಂಡ ಹೇಳಿದ, ಹಾಲೆಲ್ಲಿಂದಾದರೂ ತರ್ತೀನಿ, ಇಲ್ಲೇ ಕೂತ್ಕೊಂತ ಗಂಡ ಹೋದವನನ್ನ ಬ್ರಿಟಿಷ್ ಪೊಲೀಸರು ಹಿಡ್ಕೊಂಡು ಅವನನ್ನು ಒಂದು ಕಡೆ ಕೂಡ ಹಾಕಿದ್ರು. ಅವನನ್ನ ಒಂದು ಎತ್ತಿನ ಬಂಡಿಯಲ್ಲಿ ಕಟ್ಟಾಕೊಂಡ್ರು, ಕರ್ಕೊಂಡು ಹೋಗ್ತಾ ಇದ್ರು. ಅಷ್ಟೊತ್ತಿಗೆ ಸರಿಯಾಗಿ ಎಲ್ಲಿಂದಲೋ ಬಂದ 4 ಜನ ಬ್ರಿಟಿಷ್ ಪೊಲೀಸರಿಗೆ ಸರಿಯಾಗಿ ಹೊಡೆದು, ಬ್ರಿಟಿಷ್ ಪೊಲೀಸರು ತೆಗೆದುಕೊಂಡು ಹೋಗ್ತಾ ಇದ್ದ ಸಂಪತ್ತನ್ನು ಲೂಟಿ ಮಾಡಿಕೊಂಡು ತೆಕ್ಕೊಂಡು ಅಲ್ಲಿಂದ ಇವನನ್ನು ಕೂಡ ಬಂಧನದಿಂದ ಬಿಡಿಸ್ಕೊಂಡು ಕರ್ಕೊಂಡು ಬರ್ತಾ ಇದ್ರು. ಮಹೇಂದ್ರ ಕೇಳ್ತಾನೆ, ಯಾರು ನೀವು? ಮುಂದೆ ಹೋಗ್ತಿದ್ದ ಆ ಲೀಡರ್ ಹೇಳ್ತಾನೆ, ನಾವು ಸನ್ಯಾಸಿಗಳು, ಸಂತಾನರು. ಯಾರ ಸಂತಾನ? ಇವನ್ ಕೇಳ್ತಾನೆ. ಆ ಮುಂದೆ ಹೋಗ್ತಿದ್ದ ಲೀಡರ್ ಹೇಳ್ತಾನೆ, ಭವೇಂದ್ರನಾಥ ಹೇಳ್ತಾನೆ, ನಾವು
ಭಾರತ ಮಾತೆಯ ಸಂತಾನ. ಹಂಗಂದವನು ವಂದೇ ಮಾತರಂ ಗೀತೆಯನ್ನು ಮೊದಲ ಬಾರಿಗೆ ಅಲ್ಲಿ ಹೇಳ್ತಾನೆ. ವಂದೇ ಮಾತರಂ ಸುಜಲಾಂ ಸುಫಲಾಂ ಈ ಹಾಡನ್ನು ಕೇಳಿದ ಮಹೇಂದ್ರ ಗಾಬರಿಯಾಗಿ ಮುಂದಿನ ಪ್ರಶ್ನೆ ಕೇಳ್ತಾನೆ, ಏನು ಮಾಡ್ತಿದ್ದೀರಾ ನೀವೆಲ್ಲ? ಭಾರತ ಮಾತೆಯ ಸೇವೆ. ಲೂಟಿ ಮಾಡಿ ಸೇವೆ ಮಾಡ್ತೀರಾ? ಆ ಪ್ರಶ್ನೆಗೆ ಉತ್ತರ ಏನು ಕೊಡ್ತಾನೆ ಗೊತ್ತಾ? ಯಾವ ರಾಜ ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ವೋ ಅವನನ್ನು ರಾಜ ಅಂತ ಒಪ್ಪಿಕೊಳ್ಳೋದು ಇಲ್ಲ. ಅವನ ಸಂಪತ್ತನ್ನು ನಾವು ಕಿತ್ಕೊಂಡಿದ್ದು ಲೂಟಿ ಅಂತನೂ ಕರೆಯೋದಿಲ್ಲ. ಅವನನ್ನು ಓಡಿಸಿ ತಾಯಿ ಭಾರತಿಗೆ ರಕ್ತದೋಕುಳಿಯನ್ನು ಮಾಡಿಸ್ತೀವಿ, ನೋಡ್ತಾ ಇರು ಅಂತ ಅವನು ಅದ್ಭುತವಾಗಿ ಘೋಷಿಸ್ತಾನೆ. ನಿನಗೆ ಅರ್ಥ ಆಗೋದಿಲ್ಲ. ಸ್ವಲ್ಪ ಕೆಟ್ಟದಾಗಿ ಮಾತನಾಡೋ ಪ್ರಯತ್ನ ಮಾಡಿದಾಗ ಅವನು ನಿಧಾನವಾಗಿ ಕೈ ಹಿಡ್ಕೊಂಡು ಒಂದು ಅದ್ಭುತವಾಗಿರುವ ಮೂರ್ತಿಯ ಎದುರಿಗೆ ಕರ್ಕೊಂಡು ಹೋಗ್ತಾನೆ. ಆ ಮೂರ್ತಿಯ ಕೈಗಳನ್ನು ಕಟ್ಟಿ ಹಾಕಲಾಗಿದೆ. ಮೂರ್ತಿ ಕಪ್ಪು ಕಪ್ಪಾಗಿ ಹೋಗಿದೆ. ಆ ಮೂರ್ತಿಯನ್ನು ನೋಡಿದ್ರೆ ಭಯಾನಕ ಅನ್ನಿಸ್ತಿದೆ. ಅವನು ಕೇಳ್ತಾನೆ, ಯಾರಿದು ಮೂರ್ತಿ? ಯಾರಿದನ್ನು ಕಟ್ಟಿ ಹಾಕಿದ್ದಾರೆ? ಭವೇಂದ್ರ ಹೇಳ್ತಾನೆ, ಇನ್ಯಾರೋ, ನಾನು ನೀವು ಯಾರನ್ನು ಭಾರತ ಮಾತೆ ಅಂತ ಆರಾಧಿಸ್ತೀವೋ ಅವಳನ್ನು ಕಟ್ಟಾಕಿದ್ದಾರೆ. ಅವಳ ಮುಖ ಮ್ಲಾನವದನವಾಗಿದೆ, ಅವಳ ಮುಖ ಕರಿಯದ್ದಾಗೋಗಿದೆ, ಅವಳಿಗೆ ಮತ್ತೆ ಹಳೆಯ ವೈಭವ ತಂದು ಕೊಡಬೇಕಾಗಿದೆ. ಮಹೇಂದ್ರ ಎದ್ದು ನಿಂತು ಕೇಳ್ತಾನೆ, ಹೌದು ನಾನು ಸಿದ್ಧನಿದ್ದೀನಿ, ಏನು ಮಾಡಬೇಕು? ಭವೇಂದ್ರ ಕೇಳ್ತಾನೆ, ಮನೆ ಬಿಡ್ತೀಯಾ? ಹ್ಞೂ ಅಂತಾನೆ. ಹೆಂಡತಿ ಮಕ್ಕಳನ್ನು ಬಿಡ್ತೀಯಾ? ಹ್ಞೂ. ನಿನ್ನ ಸಂಪತ್ತನ್ನು ಬಿಡ್ತೀಯಾ? ಹೌದು. ನಿನ್ನ ಜೀವ ತ್ಯಾಗ ಮಾಡ್ಲಿಕ್ಕೆ ಸಿದ್ಧನಿದ್ದೀಯಾ? ಹೌದು. ಹಾಗಿದ್ರೆ ಬಾ, ಈ ಶಸ್ತ್ರವನ್ನು ತೆಗೆದುಕೋ, ಇವ್ರ ವಿರುದ್ಧ ಹೋರಾಟ ಮಾಡೋಣ ಅಂತ ಕರ್ಕೊಂಡು ಹೋಗ್ಲಿಕ್ಕೆ ಸಿದ್ಧವಾಗ್ತಾನೆ. ಏನ್ ಕಥನ! ರೋಮಾಂಚನ ಅನ್ಸತ್ರಿ. ಈ ಅದ್ಭುತವಾದ ಕಥನವನ್ನ ಅವರು ಬರೆದಿದ್ದು ಬ್ರಿಟಿಷರ ವಿರುದ್ಧನೇ. ಆದರೆ ಕಥನದಲ್ಲಿ ಮುಸಲ್ಮಾನರನ್ನ ಎದುರುಗಡೆ ಇಟ್ಕೊಂಡು ಬರೆದ್ಬಿಟ್ರು. ಯಾಕೆಂದರೆ ಬ್ರಿಟಿಷರ ವಿರುದ್ಧ ಬರೆದ್ರೆ ಪಬ್ಲಿಷ್ ಮಾಡ್ಲಿಕ್ಕೆ ಬಿಡಲ್ವಲ್ಲ. ಆದರೆ ಓದಿದ ಪ್ರತಿಯೊಬ್ಬನಿಗೂ ಗೊತ್ತಾಗ್ತಿತ್ತು, ಇವ್ರಿಗೆ ಸರಿಯಾಗಿ ಪಾಠ ಕಲಿಸಬೇಕಾಗಿದೆ. ಇದೊಂದೇ ಮೆಥಡ್. ಯಾವುದು ಮೆಥಡ್? ತಾಯಿ ಭಾರತೀಯನ್ನ ಮತ್ತೆ ವೈಭವಕ್ಕೇರಿಸಲಿಕ್ಕೆ ಮನೆ ಮಠ ಹೆಂಡತಿ ಮಕ್ಕಳು ಪರಿವಾರ ನನ್ನ ಸಂಪತ್ತು ಆಸ್ತಿ ಪಾಸ್ತಿ ಎಲ್ಲವನ್ನೂ ಬಿಟ್ಟು ಶಸ್ತ್ರವನ್ನು ಎತ್ಕೊಳ್ಬೇಕು, ತಾಯಿ ಭಾರತಿಗೋಸ್ಕರ ಪ್ರಾಣ ಸಮರ್ಪಣೆ ಮಾಡಬೇಕು ಅಂತ ಯಾವಾಗ ಈ ದೇಶದ ತರುಣರು ನಿಶ್ಚಯ ಮಾಡಲಿಕ್ಕೆ ಶುರು ಮಾಡಿದ್ರು, ವಂದೇ ಮಾತರಂ ರಣಮಂತ್ರವಾಗಿ ಹೃದಯದಲ್ಲಿ ಮೊಳಗಲಿಕ್ಕೆ ಶುರು ಮಾಡಿತು. ಒಂದು ಆಘಾತಕಾರಿಯಾಗಿರುವಂಥ ಸುದ್ದಿಯನ್ನು ಕರ್ಜನ್ ಕೊಟ್ಟ. ಲಾರ್ಡ್ ಕರ್ಜನ್ ಅಂತ ಕರೀತಾರೆ, ನಾನು ಬರೀ ಕರ್ಜನ್ ಅಂತ ಕರಿತೀನಿ. ಯಾವನಿಗೆ, ನನಗೇನು ಲಾರ್ಡ್ ಅಲ್ಲ ಅವನು. ಕರ್ಜನ್ ಹೇಳಿದ, ಬಂಗಾಳವನ್ನು ಡಿವೈಡ್ ಮಾಡ್ತೀನಿ ಅಂತ. ಬಂಗಾಳವನ್ನು 2 ಪೀಸ್ ಮಾಡ್ತೀನಿ ಅಂದರೆ ಯಾವ ಪೀಸು? ಒಂದು ಪೂರ್ವ ಭಾಗಕ್ಕೆ, ಒಂದು ಪಶ್ಚಿಮ ಭಾಗಕ್ಕೆ. ಬಂಗಾಳ ದೊಡ್ಡದಾಗಿದೆ, ಉತ್ತರ ಮತ್ತು ದಕ್ಷಿಣ ಮಾಡ್ತೀವಿ ಅಂದರೆ ಯಾರು ಬೇಜಾರು ಮಾಡ್ಕೊಳ್ತಿರ್ಲಿಲ್ಲ. ಒಂದು ಪೂರ್ವಕ್ಕೆ ಒಂದು ಪಶ್ಚಿಮಕ್ಕೆ ಮಾಡ್ತೀನಿ ಅಂತ ಯಾಕೆ ಹೇಳ್ದ ಅಂತಂದ್ರೆ, ಪೂರ್ವ ಭಾಗದಲ್ಲಿ ಮುಸಲ್ಮಾನರೇ ಜಾಸ್ತಿ ಇದ್ದಾರೆ, ಅವರ ಒಳಗೆ ಪ್ರತ್ಯೇಕತೆಯ ಬೀಜ ಬಿತ್ತು ಬಿಟ್ರೆ ಅವ್ರು ಯಾವತ್ತೂ ಈ ಬಂಗಾಳದವರಿಗೆ ಸಪೋರ್ಟ್ ಆಗಿ ನಿಲ್ಲಲ್ಲ ಅಂತ ಎರಡನ್ನೂ ಸೆಪರೇಟ್ ಮಾಡ್ದ. ಯಾವಾಗ ಸೆಪರೇಟ್ ಮಾಡಿದ್ನೋ, ಸುರೇಂದ್ರನಾಥ್ ಬ್ಯಾನರ್ಜಿ, ರವೀಂದ್ರನಾಥ್ ಠಾಕೂರ್ ತರದ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಈ ಬಂಗಾಳವನ್ನು ವಾಪಸ್ ಒಂದು ಮಾಡಲಿಕ್ಕೆ ನಾವು ಹೋರಾಟ ಮಾಡಬೇಕು ಅಂತ ಹೇಳ್ತಿದ್ರು. ಸರಿಯಾಗಿ ಬಂಕಿಮರ ಈ ಗೀತೆ ಎಲ್ಲ ಕಡೆ ಹರಡ್ತಾ ಇತ್ತು. ಎಲ್ಲರಿಗೂ ನಾವೇನಾದರೂ ಮಾಡಬೇಕು ಈ ದೇಶವನ್ನು ಸರಿ ಮಾಡಲಿಕ್ಕೆ ಅಂತ ಒಟ್ಟಾಗುವ ಬಯಕೆ ಇತ್ತು. ಆಗ ವಂದೇ ಮಾತರಂ ರಣಮಂತ್ರ ಎಲ್ಲರ ನಡುವೆ ಹರಿದಾಡ್ಲಿಕ್ಕೆ ಶುರುವಾಯಿತು, ಎಲ್ಲರ ಬಾಯಿಗಳಲ್ಲಿ ಬರಲಿಕ್ಕೆ ಶುರುವಾಯಿತು. 1905 ಆಗಸ್ಟ್ 7ನೇ ತಾರೀಕು ಎಲ್ಲರೂ ಡಿಸೈಡ್ ಮಾಡಿದ್ರು, ನಾವೆಲ್ಲರೂ ನದಿಯಲ್ಲಿ ಸ್ನಾನ ಮಾಡೋಣ, ನದಿಯಿಂದ ಎದ್ದು ಬರೋಣ. ಎದ್ದು ಬಂದು ನಾವೆಲ್ಲರೂ ವಂದೇ ಮಾತರಂ ಘೋಷಿಸ್ತಾ ಕೈಗೆ ರಾಖಿ ಕಟ್ಕೊಳ್ಳೋಣ. ಯಾಕೆ ರಾಖಿ? ಇನ್ನು ಮುಂದೆ ನಾನು ಕುರುಬನಲ್ಲ, ಇನ್ನು ಮುಂದೆ ನಾನು ಒಕ್ಕಲಿಗನಲ್ಲ, ಇನ್ನು ಮುಂದೆ ನಾನು ಲಿಂಗಾಯತನಲ್ಲ, ಇನ್ನು ಮುಂದೆ ನನ್ನನ್ನು ವೀರಶೈವ ಅಂತ ಪ್ರತ್ಯೇಕಗೊಳಿಸಬೇಡಿ, ಇನ್ನು ಮುಂದೆ ನಾನು ಬ್ರಾಹ್ಮಣನಲ್ಲ, ಇನ್ನು ಮುಂದೆ ನಾನು ದಲಿತನಲ್ಲ, ಇನ್ನು ಮುಂದೆ ನಾನು ಮುಸಲ್ಮಾನನಲ್ಲ, ನಮ್ಮನ್ನೆಲ್ಲ ನೀವು ಒಟ್ಟಾಗಿ ಕರೆಯೋದಾದ್ರೆ ಇನ್ನು ಮುಂದೆ ನಮ್ಮನ್ನ ಭಾರತೀಯ ಅಂತ ಕರಿಬೇಕು ಎನ್ನುವಂತ ಏಕೈಕ ಸಂಕಲ್ಪವನ್ನಿಟ್ಕೊಂಡು ಗಂಗಾ ನದಿಯಿಂದ ಎದ್ದು ಬಂದ ಪ್ರತಿಯೊಬ್ಬನು ಕೈಗೆ ರಾಖಿ ಕಟ್ಕೊಂಡು ವಂದೇ ಮಾತರಂ ಹೇಳ್ತಿದ್ದ. ಅರ್ಥ ಆಯ್ತೇನೋ ವಂದೇ ಮಾತರಂ ಹೆಂಗೆ ಬಳಕೆ ಆಯ್ತು? ಯಾರ್ಯಾರು ವಂದೇ ಮಾತರಂ ಹೇಳ್ತಾರೋ ಮರುಕ್ಷಣಕ್ಕೆ ನಿಮ್ಮ ಜಾತಿಯನ್ನು ಕಳ್ಕೊಳ್ತೀರಾ. ಜಾತಿಯನ್ನು ಕಳ್ಕೊಂಡ ಮರುಕ್ಷಣ ಏನಾಗ್ತೀವಿ ಗೊತ್ತಾ? ಈ ಭಾರತದೊಂದಿಗೆ ಏಕರಸವಾಗ್ತೀವಿ. ವಂದೇ ಮಾತರಂ ಏಕರಸಗೊಳಿಸ್ತು. ಯಾರ ಬಾಯಲ್ಲಿ ನೋಡಿದ್ರು ವಂದೇ ಮಾತರಂ, ಎಲ್ಲಿ ಕೇಳಿದ್ರು ವಂದೇ ಮಾತರಂ. ವಂದೇ ಮಾತರಂ ಎಷ್ಟು ಮೊಳಗಲಿಕ್ಕೆ ಶುರುವಾಯಿತು ಅಂದರೆ ಬ್ರಿಟಿಷರಿಗೆ ಹೆದರಿಕೆ ಶುರುವಾಗ್ಬಿಡ್ತು. ಡಾಕ್ಟರ್ ಹೇಳಿದ್ರಲ್ಲ, ವಂದೇ ಮಾತರಂ ಹೇಳೋದನ್ನ ನಿಷೇಧ ಮಾಡಲಾಗಿತ್ತು. ವಂದೇ ಮಾತರಂ ಹಾಡು ಹೇಳೋದನ್ನಲ್ಲ, ವಂದೇ ಮಾತರಂ ಅನ್ನುವ 2 ಪದ ಹೇಳೋದನ್ನ ಬ್ರಿಟಿಷರು 1905 ಕಾಲಘಟ್ಟದಲ್ಲಿ ನಿಷೇಧ ಮಾಡಿದ್ರು. ನಾನೊಬ್ಬ ಇತಿಹಾಸಕಾರನ ಕೇಳಿದೆ, ವಂದೇ ಮಾತರಂ ಅಂದ್ರೆ ಏನ್ ಟೆನ್ಷನ್ ಇತ್ತು ಬ್ರಿಟಿಷರಿಗೆ ಅಷ್ಟೊಂದು?
ಬ್ರಿಟಿಷರು ಅದನ್ನು ತಪ್ಪರ್ಥ ಮಾಡ್ಕೊಂಡಿದ್ರಂತೆ, ಅಥವಾ ಸರಿಯಾಗೂ ಅರ್ಥ ಇದ್ದಿರ್ಬೋದು. ಬ್ರಿಟಿಷರು ವಂದೇ ಮಾತರಂ ಅನ್ನೋದನ್ನು ಕೋಡ್ ವರ್ಡ್ ಅನ್ಕೊಂಡಿದ್ರಂತೆ. ಬಾಂದೋ ಮಾರೋ, ಕಟ್ರಿ ಹೊಡಿರಿ ಅನ್ನೋದನ್ನ ಈ ಜನ ಕೋಡ್ ವರ್ಡ್ ಅಲ್ಲಿ ವಂದೇ ಮಾತರಂ ಅಂತಾರೆ. ಅದು ಹಂಗೆ ಆಗ್ತಿತ್ತು. ಎಲ್ಲೆಲ್ಲಿ ವಂದೇ ಮಾತರಂ ಮೊಳಗ್ತಿತ್ತೋ ಬ್ರಿಟಿಷರನ್ನ ಸರಿಯಾಗಿ ಜನ ಬಡಿತಿದ್ರು. ಹಂಗೊಂದು ರಣಮಂತ್ರವಾಗ್ಬಿಡ್ತಿದ್ದೋ. ಬ್ರಿಟಿಷರು ಬ್ಯಾನ್ ಮಾಡಿದ ಮೇಲೆ ಇದಕ್ಕೆ ಇನ್ನೂ ಸ್ವಲ್ಪ ಮಜಾ ಬಂತು. ಯಾವಾಗಲೂ ಹಾಗೆ, ಯಾವಾಗ ಸರ್ಕಾರದವ್ರು FIR ಮಾಡ್ತಾರೋ ಆಗ ಮಜಾ ಬರುತ್ತೆ. ಬಾ ಈಗ ಮಜಾ ಬಂತು ಅಂತ. ಇಲ್ಲಿವರೆಗೂ ಮಜಾ ಇರಲಿಲ್ಲ. ಯಾವಾಗ ಹೇಟ್ ಸ್ಪೀಚ್ ಕಾನೂನು ತರ್ತೀವಿ ಅಂತ ಹೇಳ್ತಾರೋ ಆಗ ಹೇಳ್ತಾರೆ ಬಾ ಈಗ ಮಜಾ ಬಂತು. ಇಲ್ಲಿವರೆಗೂ ಸುಮ್ಮನೆ ಮಾತಾಡ್ತಿದ್ವಿ, ಈಗ ನಿಜವಾದ ಹೇಟ್ ಸ್ಪೀಚ್ ಅಂದ್ರೆ ಏನು ತೋರಿಸ್ತೀವಿ ಬಾ ಅಂತ. ಮಜಾ ಬರದೆ ಆಗ. ಯಾವಾಗ ಆತತಾಯಿಗಳು ರಾಕ್ಷಸರು ಕೂತ್ಕೊಂಡು ಸಜ್ಜನ ಶಕ್ತಿಯನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾರೋ ಆಗ ಸಜ್ಜನ ಶಕ್ತಿಗಳು ನಿಜವಾಗಿಯೂ ಒಟ್ಟುಗೂಡ್ತವೆ. ಇಲ್ಲದೆ ಹೋದ್ರೆ ಸಜ್ಜನರು ಒಟ್ಟಾಗಲ್ಲ. ಸಜ್ಜನರು ಭಾರಿ ವಿಚಿತ್ರವಾದ ಜನ. ಅವರೆಲ್ಲ ಮನೆ ಮುಂದೆ ಕೂತಿರ್ತಾರೆ, ದೇವ್ರ ಮುಂದೆ ಕೂತಿರ್ತಾರೆ, ಟಿವಿ ಮುಂದೆ ಕೂತಿರ್ತಾರೆ, ಒಟ್ಟಾಗಲ್ಲ. ತಡೆದ್ರು ಅಂತ ಗೊತ್ತಾದಾಗ ಬರ್ತಾರೆ. ಚಿತ್ತಾಪುರದಲ್ಲಿ RSS ಪಥಸಂಚಲನ ಸುಮ್ಮನೆ ಬಿಟ್ಟಿದ್ರೆ ಒಂದು 253 ಜನ ಸೇರ್ತಿದ್ರು. ತಡೆದ್ರು ಅಂತ ಗೊತ್ತಾದಾಗ 35,000 ಜನ ಬಂದರು. ನೀವು ತಡಿಲಿಲ್ಲ ಅಂದ್ರೆ ಬರ್ತಿರ್ಲಿಲ್ಲ. ಯಾವಾಗ ತಡಿತಾರೋ ಆಗ್ಲೇ ಒಂದು ಮಜಾ ಹುಟ್ಟದು. ಯಾವಾಗ ವಂದೇ ಮಾತರಂ ತಡೆದ್ರು ಈ ದೇಶದ ತರುಣರು ಹೇಳಿದ್ರು ತಡಿತೀರಾ, ನಾವು ತೋರಿಸ್ತೀವಿ ವಂದೇ ಮಾತರಂ ಹೆಂಗೆ ಹೇಳ್ತೀವಿ ಅಂತ. ಹೆಂಗೆ ಮಾಡಿದ್ರು ಗೊತ್ತಾ? ಸ್ಕೂಲಿನ ಮಕ್ಕಳು ಊರೂರಲ್ಲಿ ವಂದೇ ಮಾತರಂ ಹೇಳಿದ್ರು. ಢಾಕಾದಲ್ಲಿ, ಮೈಮನ್ಸಿಂಗಲ್ಲಿ, ರಂಗಾಪುರದಲ್ಲಿ ವಂದೇ ಮಾತರಂ ಉತ್ಕಂಠಿತವಾಗಿ ಶಾಲೆಗಳಲ್ಲಿ ಮೊಳಗಿತು. ರಂಗಾಪುರದ ಸ್ಕೂಲ್ನಲ್ಲಿ ವಂದೇ ಮಾತರಂ ಹೇಳಿದ ಮಕ್ಕಳನ್ನ ವಂದೇ ಮಾತರಂ ಹೇಳಿದ ತಪ್ಪಿಗೆ ಅದು ಕಾನೂನು ಬಾಹಿರವಾದ ವಂದೇ ಮಾತರಂ ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ಶಾಲೆಯಿಂದ ಆಚೆಗೆ ಹಾಕಬೇಕು. ಅಥವಾ ಅವರು ಶಾಲೆಯಲ್ಲಿ ಇರಬೇಕು ಅಂತಾದ್ರೆ ವಂದೇ ಮಾತರಮನ್ನ ನಾನು ಹೇಳಿದ್ದು ತಪ್ಪು ಅಂತ 100 ಸಲ ಬರ್ಕೊಡ್ಬೇಕು ಅಂತ. ಹೆಂಗಿದೆ ನೋಡಿ, ಅವನು ಹೇಳಿದ 1 ಸಲ ವಂದೇ ಮಾತರಂ. ಈಗ ಅವನು ವಂದೇ ಮಾತರಂ ನಾನು ಹೇಳಿದ ತಪ್ಪು ಅಂತ 100 ಸಲ ಬರಿಬೇಕು. 100 ಸಲ ವಂದೇ ಮಾತರಂ ಬರೆದು ಅವನೊಳಗೆ ವಂದೇ ಮಾತರಂ ಎಷ್ಟು ಬಲವಾಗೋಯ್ತು ಅಂತಂದ್ರೆ ಪ್ರತಿದಿನ ವಂದೇ ಮಾತರಂ ಹೇಳಲಿಕ್ಕೆ ಶುರು ಮಾಡ್ದ. ಪರಿಣಾಮ ಏನಾಯ್ತು? 5 ರೂಪಾಯಿ ದಂಡ ಹಾಕಿದ್ರು. ರಂಗಾಪುರದ ಶಾಲೆಯ ಮಕ್ಕಳು 5 ರೂಪಾಯಿ ಅಂದರೆ ಆವತ್ತಿನ ಕಾಲಕ್ಕೆ ಭಾಳ ದೊಡ್ಡದ್ರಿ. 1905 1907 ಕಾಲಕ್ಕೆ ಆ ಹುಡುಗರು ಮನೆಗೆ ಬಂದರು. ಮುಖ ಸಣ್ಣ ಆಗಿತ್ತು ಅವ್ರದ್ದು. ಅವ್ರ ತಂದೆಯರೆಲ್ಲ ಕೇಳಿದ್ರು, ಏನಾಯ್ತರೋ, ಯಾಕ್ರೋ? ನಾವು ತಪ್ಪು ಮಾಡಿದ್ದೀವಿ, 5 ರೂಪಾಯಿ ದಂಡ ಹಾಕಿದ್ದಾರೆ, ಸ್ಕೂಲಿಗೆ ಹೋಗಬೇಕು ಅಂದರೆ ದಂಡ ಕಟ್ಟಬೇಕು. ಮನೇಲಿ ಸಹಜವಾಗಿ ಕೋಪ ಬರುತ್ತೆ. 5 ರೂಪಾಯಿ ದಂಡ ಅಂದರೆ ಏನು ಮಾಡಿದ್ರು? ವಂದೇ ಮಾತರಂ ಹೇಳಿದ್ವಿ, ಅದಕ್ಕೆ ದಂಡ ಹಾಕಿದ್ದಾರೆ ನಮ್ಮ ಹೆಡ್ ಮಾಸ್ಟ್ರು ಅಂತ. ಅವರೆಲ್ಲ ಹೇಳಿದ್ರಂತೆ ಸೇರ್ಕೊಂಡು ಹಿರಿಯರು, 5 ರೂಪಾಯಿ ಅಲ್ಲ, 1 ರೂಪಾಯೂ ದಂಡ ಕೊಟ್ಬೇಡಿ, ಉಲ್ಟಾ ನಾಳೆಯಿಂದ ಆ ಸ್ಕೂಲನ್ನು ಧಿಕ್ಕರಿಸಿ, ಆ ಸ್ಕೂಲ್ ಯಾವ ಸ್ಕೂಲ್ನಲ್ಲಿ ವಂದೇ ಮಾತರಂಗೆ ಅವಕಾಶ ಇಲ್ವೋ ಅಂತ ಸ್ಕೂಲ್ ನಮಗೆ ಬೇಕಾಗಿಲ್ಲ ಅಂತ ಮಕ್ಕಳನ್ನ ಸ್ಕೂಲಿಂದ ಆಚೆ ಕರ್ಕೊಂಬಂದ್ರು. 1-2 ಸ್ಕೂಲ್ ಅಲ್ಲ, ಬಂಗಾಳದ ಅನೇಕ ಶಾಲೆಗಳಿಂದ ಮಕ್ಕಳು ಧಿಕ್ಕರಿಸಿ ಬಂದರು. ಆಗ ಅನಿವಾರ್ಯ ಆಯಿತು ನಮ್ಮ ಮಕ್ಕಳಿಗೆ ನಮ್ಮ ಶಿಕ್ಷಣವನ್ನು ಕೊಡುವಂತ ಒಂದು ಶಿಕ್ಷಣ ಸಂಸ್ಥೆ ಶುರು ಮಾಡಬೇಕು ಅಂತ ರಾಷ್ಟ್ರೀಯ ಶಿಕ್ಷಣದ ಪರಿಕಲ್ಪನೆ ಹುಟ್ಟಿದ್ದು ಆಗ. ಏನು ಅದ್ಭುತ ನೋಡಿ, ವಂದೇ ಮಾತರಂ ಏನು ಮ್ಯಾಜಿಕ್ ಮಾಡಿಬಿಡ್ತು. ರಾಷ್ಟ್ರೀಯ ಶಿಕ್ಷಣದ ಪರಿಕಲ್ಪನೆ ಹುಟ್ಟಿತು. ದೂರದ ಒರಿಸ್ಸಾದಲ್ಲಿ, ದೂರದ ಗುಜರಾತ್ ಭಾಗದಲ್ಲಿ ಅರವಿಂದರು ಕೆಲಸ ಮಾಡ್ತಿದ್ರು. ಬರೋಡಾದಲ್ಲಿ ಅರವಿಂದರನ್ನ ಅಲ್ಲಿಂದ ಕರೆಸ್ಕೊಂಡ್ರು. ಇದಕ್ಕೆ ಪ್ರಿನ್ಸಿಪಲ್ ಆಗ್ಬೇಕು, ನೀವು ಬರ್ತೀರಾ? ಅರವಿಂದರಿಗೆ ಒಳ್ಳೆ ಸ್ಯಾಲ್ರಿ ಇತ್ತು. ಅರವಿಂದರು ಬಂದರು, ನಾನು ಪ್ರಿನ್ಸಿಪಲ್ ಆಗ್ತೀನಿ, ಸ್ಯಾಲ್ರಿ ಬಗ್ಗೆ ನನ್ನೊಂದು ಕಂಡೀಷನ್ ಇದೆ ಅಂತ. ಇವ್ರು ಅಂದ್ಕೊಂಡ್ರು ಸಿಕ್ಕಾಪಟ್ಟೆ ಸ್ಯಾಲ್ರಿ ಕೇಳ್ತಾರೇನೋ. ಬರೋಡಾದ ರಾಜರ ಬಳಿ ಇದ್ದವರು ಎಷ್ಟು ಸ್ಯಾಲ್ರಿ ಕೇಳ್ತಾರೆ ಅಂದರೆ ಅರವಿಂದ್ರ ಹೇಳಿದ್ರು, 1 ರೂಪಾಯಿ ಸ್ಯಾಲ್ರಿ ಕೊಡಬೇಕು ನನಗಷ್ಟೇ, 1 ರೂಪಾಯಿ ಸ್ಯಾಲ್ರಿಗೆ ಈ ಶಿಕ್ಷಣ ಸಂಸ್ಥೆಯನ್ನು ಕಟ್ತೀನಿ ಅಂತ ಅವರು ಅರವಿಂದರು ಪ್ರಿನ್ಸಿಪಲ್ ಆಗಿ ಇಡೀ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ರು. ಒಂದು ಹೊಸ ಚಿಂತನೆ ಮೈ ಒಳಿಲಿಕ್ಕೆ ಶುರುವಾಯಿತು. ಬ್ರಿಟಿಷರಿಗೆ ಸರಿಯಾಗಿ ಹೊಡಿಬೇಕು ಅಂತಂದ್ರೆ ನಾವು ಅವ್ರ ವಿರುದ್ಧ ಘೋಷಣೆ ಕೂಗಿದ್ರೆ ಸಾಕಾಗಲಿಲ್ಲ, ಅವರಿಗೆ ಹೋಗುವಂತ ದುಡ್ಡಿನ ಸರಕನ್ನು ನಿಲ್ಲಿಸಬೇಕು. ಅವ್ರು ಯಾವ ಸರಕನ್ನ ತಮ್ಮ ದೇಶದಿಂದ ತಂದು ಮಾರಾಟ ಮಾಡ್ತಾರೋ ಅದನ್ನು ಕೊಂಡುಕೊಳ್ಳೋದನ್ನು ತಡಿಬೇಕು ಅಂತ ಭಾರತ ನಿಶ್ಚಯ ಮಾಡಿ ಸ್ವದೇಶಿ ಚಳುವಳಿಗೆ ಬೇಸ್ ಹಾಕ್ಲಿಕ್ಕೆ ವಂದೇ ಮಾತರಂ ಕಾರಣ ರೀ. ಡಿಸೈಡ್ ಮಾಡಿದ್ರು ಬ್ರಿಟಿಷರ ವಸ್ತುಗಳನ್ನು ಕೊಂಡ್ಕೊಳ್ಳೋದಿಲ್ಲ ಅಂತ. ಎಲ್ಲಿವರೆಗೂ ನಡೀತು ಅಂತಂದ್ರೆ ಬ್ರಿಟಿಷರ ಬಟ್ಟೆಗಳನ್ನು ಕೊಂಡ್ಕೊಳ್ಳೋದು ನಿಲ್ಲಿಸಿದ್ರು. ಬಟ್ಟೆಗಳನ್ನಷ್ಟೇ ಅಲ್ಲ,
ಈ ಪುರೋಹಿತರು ಎಲ್ಲಾದರೂ ಶ್ರಾದ್ದಕ್ಕೆ ಹೋಗ್ತಿದ್ರಲ್ಲ, ಶ್ರಾದ್ದಕ್ಕೆ ಕೂತ್ಕೊಂಡು ಶ್ರಾದ್ದ ಮಾಡುವಾಗ ಕೊನೆಯಲ್ಲಿ ಸ್ವೀಟ್ ಎಲೆಗೆ ಬಡಿಸಿದ್ರೆ ಅದಕ್ಕೇನಾದರೂ ಸಕ್ಕರೆ ಯೂಸ್ ಮಾಡಿದರೆ ಈ ಸಕ್ಕರೆ ಇಂಗ್ಲೆಂಡಿಂದ ಬಂದಿದೆ, ಹೀಗಾಗಿ ನಾವು ಊಟ ಮಾಡೋದಿಲ್ಲ ಅಂತ ಈ ಎಲೆಯನ್ನು ಮಧ್ಯದಲ್ಲಿ ಬಿಟ್ಟು ನಿಮ್ಮ ಶ್ರಾದ್ದ ಕಂಪ್ಲೀಟ್ ಆಗಲಿಲ್ಲ ಅಂತ ಎದ್ದೋಗ್ಬಿಡು. ಹೆಂಗಿರ್ಬೋದು ಯೋಚನೆ ಮಾಡಿ. ಹೆಂಗೆ ನಡೀತು ಈ ದೇಶದಲ್ಲಿ ಒಂದು ಸ್ವದೇಶಿ ಚಳುವಳಿಯ ಪ್ರಕ್ರಿಯೆ ಅಂತಂದ್ರೆ, ಸುರೇಂದ್ರನಾಥ್ ಬ್ಯಾನರ್ಜಿ ಬರೀತಾರೆ, ಒಂದು ಪುಟ್ಟ ಮಗು ಅದಕ್ಕೆ ಸ್ಕೂಲಿಗೆ ಹೋಗ್ಲಿಕ್ಕೆ ಶೂ ಬೇಕಿತ್ತು, ಅವ್ರ ಅಪ್ಪ ಶೂ ತಗೊಂಡು ಬಂದ್ರಂತೆ. ಆ ಶೂನ ಬಹಳ ಇಷ್ಟಪಟ್ಟು ಮಗು ಓಪನ್ ಮಾಡಿ ನೋಡ್ತು, ಇದು ವಿದೇಶಿ ಶೂ, ನನಗಿದು ಬೇಡ, ಹೋಗು, ನಾನು ಬರೀ ಕಾಲಲ್ಲೇ ಹೋಗ್ತೀನಿ ಅಂತ ಶೂ ಬಿಸಾಕ್ ಹೋಗ್ಬಿಡುತ್ತಂತೆ ಮಗು. ಸುರೇಂದ್ರನಾಥ್ ಬ್ಯಾನರ್ಜಿ ಬರೀತಾರೆ, ಎಂಥ ಹೊಸ ಪರಿವರ್ತನೆ ಉಂಟಾಯಿತು ಅಂತಂದರೆ, ಬ್ರಿಟಿಷರಿಗೆ ಕೆಲವೇ ವರ್ಷಗಳಲ್ಲಿ ನಾವು ಯಾಕಾದರೂ ಬಂಗಾಳದ ವಿಭಜನೆ ಮಾಡಿದ್ವೋ ಎನ್ನಿಸುವಂತೆ ಕುತ್ತಿಗೆ ತಂದು ನಿಲ್ಲಿಸ್ಬಿಡ್ತು. ಈ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಮಾಡಿದ ಎಲ್ಲ ಆಂದೋಲನಗಳು ಫೇಲ್ಯೂರ್ ಆದವು. ಲಾಜಿಕಲ್ ಎಂಡಿಗೆ ಸಮರ್ಥವಾಗಿ ಮುಟ್ಟಿಸೋದಕ್ಕೆ ಮಹಾತ್ಮ ಗಾಂಧೀಜಿಯವರಿಗೂ ಸಾಧ್ಯವಾಗಲಿಲ್ಲ. ಅಸಹಕಾರಿ ಚಳವಳಿ ಶುರು ಮಾಡಿದ್ಲು, ಚೌರಿ ಚೌರ ಘಟನೆಯೊಂದಿಗೆ ಅದನ್ನು ಮುಗಿಸಿದ್ರು. ಅವರು ಕ್ವಿಟ್ ಇಂಡಿಯಾ ಅಂತ ಮಾಡಿದ್ರು. ಒಂದೇ ವರ್ಷದಲ್ಲಿ ಕ್ವಿಟ್ ಇಂಡಿಯಾ ಪೂರ್ಣ ಪ್ರಮಾಣದಲ್ಲಿ ನಿಲ್ಲಬೇಕಾದಂತ ಪರಿಸ್ಥಿತಿ ಬಂತು. ಆದರೆ ಒಂದೇ ಒಂದು ಹೋರಾಟ ಈ ದೇಶದಲ್ಲಿ ಲಾಜಿಕಲ್ ಎಂಡಿಗೆ ಬ್ರಿಟಿಷರ ವಿರುದ್ಧ ಮುಟ್ಟಿದ್ರೆ ಅದು ಬಂಗಾಳದ ವಿಭಜನೆಯ ಹೋರಾಟ ಮಾತ್ರ. ಯಾಕೆಂದ್ರೆ ಅಲ್ಲಿ ಒಂದೇ ಮಾತರಂ ಇತ್ತು. ಯಾಕೆ ಗೊತ್ತೇನು? ಬ್ರಿಟಿಷರು 5 ವರ್ಷಗಳಲ್ಲಿ ಈ ಒಂದೇ ಮಾತರಂನ ಈ ಚಳುವಳಿಯನ್ನು ಸಹಿಸಿಕೊಳ್ಳಿಕ್ಕಾಗದೆ ಫೈನಲಿ ಬಂಗಾಳದ ವಿಭಜನೆ ನಾವು ತಡಿತೀವಪ್ಪ, ವಾಪಸ್ ಸರಿ ಮಾಡ್ತೀವಿ ಬಂಗಾಳವನ್ನು ಅಂತ ಈ ದೇಶದ ಜನರ ಮುಂದೆ ಕೈ ಮುಗಿದು ಹೇಳುವಂತಾಯ್ತಲ್ಲ, ಇದು ಒಂದೇ ಮಾತರಂ ಅನ್ನೋ 2 ಪದಗಳ ಮಂತ್ರದ ಸಾಧನೆ. ಈ ಮಂತ್ರ ಹೇಳ್ತಾ ಎಷ್ಟೆಷ್ಟು ಜನ ಪ್ರಾಣ ಕೊಟ್ಟರು ಗೊತ್ತಾ? ಸುಶೀಲ್ ಕುಮಾರ್ ಅಂತ ಒಬ್ಬ 15 ವರ್ಷದ ಹುಡುಗ, 9ನೇ ಕ್ಲಾಸಿನ ಹುಡುಗ, 10ನೇ ಕ್ಲಾಸ್ನಲ್ಲಿ ಓದ್ತಾ ಇರೋ ಹುಡುಗ. ಇಮ್ಯಾಜಿನ್ ಮಾಡ್ಕೊಳ್ಳಿ ಹೆಂಗೆ. ಕೋರ್ಟ್ ಹತ್ರ ಹೋಗ್ತಿದ್ದ, ಪೊಲೀಸರು ಒಂದೇ ಮಾತರಂ ಅಂತ ಹೇಳ್ತಿದ್ದ ಜನರಿಗೆ ಹೊಡಿತಾ ಇದ್ರು. ಇವನ್ಗೆ ಅದೇನು ಅನ್ನಿಸ್ತೋ ಏನೋ, ಪೊಲೀಸರು ಲಾಠಿ ಹಿಡ್ಕೊಂಡ ಕೈಯಲ್ಲಿ, ಪೊಲೀಸರು ಇವನ್ಗೆ 2 ಬಿಟ್ರು. ಇವನ್ ತಕ್ಷಣ ಲಾಠಿ ಕಿತ್ಕೊಂಡು ಹೇಗೆ ಪೊಲೀಸರಿಗೆ ಬಾರಿಸ್ಲಿಕ್ಕೆ ಶುರು ಮಾಡ್ದ ಅಂತಂದ್ರೆ, ಒಬ್ಬ ಬ್ರಿಟಿಷ್ ಪೊಲೀಸು ತಾನು ಕೆಳಗೆ ಬಿದ್ದು ಕುಯ್ಯೋ ಮರ್ನೋ ಅಂತ ಒದ್ದಾಡ್ಲಿಕ್ಕೆ ಶುರು ಮಾಡಿಬಿಟ್ಟ. ಜನರಿಗೆ ಗೊತ್ತಾಯ್ತು ಬ್ರಿಟಿಷರ ತಾಕತ್ತಿಷ್ಟೇ, ಎಲ್ಲಿವರೆಗೂ ಲಾಠಿ ಅವ್ರ ಕೈಯಲ್ಲಿರುತ್ತೋ ಅವ್ರು ತಾಕತ್ವರಾಗಿರ್ತಾರೆ. ಆ ಲಾಠಿನ ಕಿತ್ಕೊಂಡು 4 ಬಾರಿಸಿದ್ರೆ ಇವ್ರ ಕತೆ ಇಷ್ಟಾಗುತ್ತೆ ಅಂತ ಸುಶೀಲ್ ಕುಮಾರ್ ನೋಡು ಹೊಸ ಉತ್ಸಾಹ, ಜನ ಎಲ್ಲ ಧಾವಿಸಿ ಬಂದು ಪೊಲೀಸರಿಗೆ ಸರಿಯಾಗಿ ಬಾರಿಸಿದ್ರು. ಈಗ ಸುಶೀಲ್ ಕುಮಾರ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಲಾಯ್ತು. ಅವನನ್ನು ಕರ್ಕೊಂಡೋಗಿ ಅವನನ್ನು ಕಟಕಟೆಯಲ್ಲಿ ನಿಲ್ಲಿಸಿ 15 ಚಡಿ ಏಟುಗಳ ಶಿಕ್ಷೆ ಕೊಡಲಾಯಿತು. ಆ ಚಡಿ ಏಟುಗಳ ಶಿಕ್ಷೆ ತಗೊಂಡಂತ 15 ವರ್ಷದ ಸುಶೀಲ್ ಕುಮಾರ್ ಏಟು ತಿಂದು ಹೊರಗಡೆ ಬಂದಾಗ ಅವನು ವೆಲ್ಕಮ್ ಮಾಡಲಿಕ್ಕೆ ಸಾವಿರಾರು ಜನ ನೆರೆದು ಬಿಟ್ಟಿದ್ದಾರೆ. ಅವನು ಬೇರೆ ಸಲ ಆಗಿದ್ರೆ ಬರೀ ನಡ್ಕೊಂಡು ಹೋಗ್ಬೇಕಿತ್ತೇನೋ, ಈಗ ಜನ ಒಂದು ಸಾರೋಟ್ ತಗೊಂಡು ಬಂದ್ಬಿಟ್ಟಿದ್ದಾರೆ. ನಡಿಬಾರ್ದಪ್ಪ ನೀನು, ಒಂದೇ ಮಾತರಂ ಹೇಳಿದ್ದಕ್ಕೋಸ್ಕರ ಏಟು ತಿಂದವನು, ನೀನು ಸಾರೋಟ್ನಲ್ಲಿ ಬರಬೇಕು ಅಂತ ಸಾರೋಟ್ನಲ್ಲಿ ಕೂರಿಸಿ ಕರ್ಕೊಂಡು ಹೋಗ್ತಿದ್ದಾರೆ. ಸಾರೋಟನ್ನ ಎಳ್ಕೊಂಡು ಹೋಗ್ಬೇಕಾದ್ರೆ ಅವನು ಜೋರಾಗಿ ಒಂದೇ ಮಾತರಂ ಘೋಷಣೆ ಕೂಕ್ಕೊಂಡು ಹೋಗ್ತಿದ್ದಾನೆ. ಇಡೀ ಬಂಗಾಳದ ವಾತಾವರಣ ಹೆಂಗಾಗ್ಬಿಡ್ತು ಅಂತಂದ್ರೆ ಒಂದೇ ಮಾತರಂನಿಂದ ತುಂಬೋಗ್ಬಿಡ್ತು. ಮಿತ್ರ, 2 ಪುಟ್ಟ ಹುಡುಗರು, ಒಬ್ಬನ ಹೆಸರು ಖುದಿರಾಮ್ ಬೋಸ್, ಇನ್ನೊಬ್ಬ ಪ್ರಫುಲ್ಲ ಚಾಕಿ. ಒಬ್ಬನಿಗೆ 16 ವರ್ಷ, ಮತ್ತೊಬ್ಬನಿಗೆ 18 ವರ್ಷ. 16 ವರ್ಷದ ಖುದಿರಾಮ್ ಬೋಸ್ ಮತ್ತು 18 ವರ್ಷದ ಪ್ರಫುಲ್ಲ ಚಾಕಿ ಇಬ್ಬರು ಕ್ರಾಂತಿಕಾರಿಗಳ ಜೊತೆ ಮಾತನಾಡ್ತಿರುವಾಗ ಅವ್ರಿಗೊಂದು ಟಾರ್ಗೆಟ್ ಕೊಡ್ಲಾಯ್ತು. ಟಾರ್ಗೆಟ್ ಏನು ಗೊತ್ತಾ? ಕಲ್ಕತ್ತಾದಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿದ್ದ ಕಿಂಗ್ಸ್ ಫೋರ್ಡ್ ಈಗ ದೆಹಲಿಯಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿದ್ದ ಕಿಂಗ್ಸ್ ಫೋರ್ಡ್ ಈ ಕಲ್ಕತ್ತಾದ ಮುಜಫರ್ ನಗರಕ್ಕೆ ಬಂದಿದ್ದಾನೆ. ಈ ಮುಜಫರ್ ನಗರಕ್ಕೆ ಬಂದಿರುವ ಇವನನ್ನ, ಸಿಕ್ಕಾಪಟ್ಟ ಜನ ಕ್ರಾಂತಿಕಾರಿಗಳನ್ನ ಜೈಲಿಗೆ ಕಳಿಸಿರುವ, ನೇಣುಗಂಬಕ್ಕೆ ಕಳಿಸಿರುವ ಇವನನ್ನ ಕಲ್ಕತ್ತಾಕ್ಕೆ ಕಾಲಿಟ್ಟ ಕೆಲವು ದಿನಗಳಲ್ಲಿ ಮುಗಿಸ್ಬೇಕು. ಯಾರು ಮಾಡ್ತೀರಿ? ಖುದಿರಾಮ್ ಬೋಸ್ ಮತ್ತು ಪ್ರಫುಲ್ಲ ಚಾಕಿ ಎದ್ದು ನಿಂತರು, ಪ್ಲೀಸ್ ಈ ಕೆಲಸ ನಮಗೆ ಕೊಡಿ. ಚಿಕ್ಕ ಹುಡುಗರು ಪಾಪ. ಪ್ರತಿದಿನ ಇವನು ಎಲ್ಲಿಗೆ ಹೋಗ್ತಾನೆ ಅಂತ ನೋಡೋದು. ಸಂಜೆ ತನ್ನ ಕೆಲಸ ಮುಗಿದ ತಕ್ಷಣ ಅವನು ಕೋರ್ಟ್ನಿಂದ ಡೈರೆಕ್ಟಾಗಿ ಒಂದು ಕ್ಲಬ್ಬಿಗೆ ಹೋಗ್ತಿದ್ದ. ಅವನದೇ ಒಂದು ಸಾರೋಟು, ಆ ಕ್ಲಬ್ಬಿಗೆ ಹೋಗ್ತಿದ್ದ. ರಾತ್ರಿ ಸ್ವಲ್ಪ ತಡವಾಗಿ ಅಲ್ಲಿಂದ ಬರ್ತಿದ್ದ. ಆ ಟೈಮನ್ನು ಸರಿಯಾಗಿ ಗುರುತಿಸ್ಕೊಂಡ್ರು. ತಡವಾಗಿರುವಂಥ ಹೊತ್ತನ್ನು ನೋಡಿದ್ರು. ಎಲ್ಲ ಯಾವ ಟೈಮ್ ಅಂತ ನೋಡಿ ಒನ್ ಫೈನಲ್ ಡೇ ರೆಡಿ ಮಾಡ್ಕೊಂಡಿದ್ದಂಥ ತಮಗೆ ಕೊಟ್ಟಂಥ ಒಂದು ಬಾಂಬನ್ನು ಕೈಯಲ್ಲಿ ಹಿಡ್ಕೊಂಡು ಇವನಿಗೆ ಹಾಕಬೇಕು ಅಂತ ರೆಡಿಯಾಗಿ ಬಂದರು. ಇವನ್ ಸಾರೋಟು ಆಚೆ ಬಂತು. ಬಂದ ತಕ್ಷಣ ಇವರಿಬ್ಬರು ಮುಂದಕ್ಕೆ ಹೋದರು. ತಮ್ಮ ಚಪ್ಪಲಿನ ಬಿಟ್ಟು ಆ ಗಾಡಿನ ಹತ್ತಿ ಅಲ್ಲಿ ಬಾಂಬ್ ಹಾಕಿ ತಪ್ಪಿಸ್ಕೊಂಡು ಓಡಿ ಹೋದರು.
ಚಪ್ಪಲಿ ಅಲ್ಲೇ ಉಳಿದ್ಬಿಡ್ತು. ಪೊಲೀಸರು ಬಂದು ಯಾರು ಮಾಡಿದ್ದು ಅಂತ ಗೊತ್ತಾಗಲಿಲ್ಲ. ಚಪ್ಪಲಿ ನೋಡಿದಾಗ ಗೊತ್ತಾಯಿತು, ಇಬ್ಬರು ಹುಡುಗರು, ಭಾಳ ವಯಸ್ಸಾಗಿಲ್ಲ, ಚಿಕ್ಕ ಚಿಕ್ಕ ಚಪ್ಪಲಿ, ಎಲ್ಲ ಕಡೆ ಹುಡುಕಾಡಿ ಅಂತ ನಾಕಾಬಂದಿ ಮಾಡಿಬಿಟ್ರು. ಪ್ರಫುಲ್ಲ ಚಾಕಿ ಪೊಲೀಸರಿಗೆ ಸಿಕ್ಕಾಕೊಳ್ತೀನಿ ಅಂತ ಗೊತ್ತಾದ ತಕ್ಷಣ ತನ್ನ ಜೇಬ್ನಲ್ಲಿದ್ದ ಬಂದೂಕನ್ನು ತೆಗೆದು ಗುಂಡಿಟ್ಕೊಂಡು ತಾನು ಪ್ರಾಣ ಬಿಟ್ಬಿಟ್ಟ. 18ರ ಪ್ರಫುಲ್ಲ ಹೋದ. ಖುದಿರಾಮ್ ಬೋಸ್ ಒಂದು ಟ್ರೈನಿನ ಹಳಿಯ ಮೇಲೆ ವೇಗವಾಗಿ ಓಡ್ತಾ ಇದ್ದ. ರಾತ್ರಿ ಎಲ್ಲ ಓಡಿದ. ಬೆಳಗ್ಗೆ ಸುಸ್ತಾಗಿ ಪ್ಲ್ಯಾಟ್ಫಾರ್ಮಿಗೆ ಬಂದು ಎದುಸಿರು ಬಿಡ್ತಾ ಕೂತಿದ್ದ. ಕಾಲಲ್ಲಿ ಚಪ್ಪಲಿ ಇರಲಿಲ್ಲ, ಸುಸ್ತಾಗಿತ್ತು. ಪೇಪರ್ ಮಾರಾಟ ಮಾಡೋನು ಬಂದ. ಎಲ್ಲ ಕಡೆ ಅಷ್ಟೊತ್ತಿಗೆ ಸುದ್ದಿ ಹೋಗಿತ್ತು, ಮ್ಯಾಜಿಸ್ಟ್ರೇಟ್ ಕಿಂಗ್ಸ್ಫೋರ್ಡ್ನ ಹತ್ಯೆ ಮಾಡಿದ ಒಬ್ಬ ಹುಡುಗ, ಕಾಲಲ್ಲಿ ಚಪ್ಪಲಿ ಇಲ್ಲ, ಅವನು ರಾತ್ರಿಯಿಂದ ಕಾಣೆಯಾಗಿದ್ದಾನೆ, ಎಲ್ಲಿ ಸಿಕ್ಕಿದ್ರು ಸುಳಿವು ಕೊಡಿ ಅಂತ ಹೇಳಿದರು. ಸರಿಯಾಗಿ ಸೂಟ್ ಆಗ್ತಿತ್ತು ಇವಂತು. ಆದರೂ ಯಾರಿಗೂ ಅನ್ನಿಸ್ಲಿಲ್ಲ. ಅಷ್ಟೊತ್ತಿಗೆ ಪೇಪರ್ ಮಾರಾಟ ಮಾಡ್ಲಿಕ್ಕೆ ಬಂದವನು ಏನಂದ ಗೊತ್ತಾ? ಪೇಪರ್ನಲ್ಲಿ ಬಿಸಿ ಬಿಸಿ ಸುದ್ದಿ, ಕಿಂಗ್ಸ್ಫೋರ್ಡ್ ಹತ್ಯೆಯ ಪ್ರಯತ್ನ ವಿಫಲ, ಕಿಂಗ್ಸ್ಫೋರ್ಡ್ ಸಾರೋಟ್ನಲ್ಲಿ ಇದ್ದಂಥ 2 ಬ್ರಿಟಿಷ್ ಹೆಣ್ಮಕ್ಕಳು ಸತ್ತೋದ್ರು, ಕಿಂಗ್ಸ್ಫೋರ್ಡ್ ಬಚಾವ್ ಆಗ್ಬಿಟ್ಟ ಅಂತ ಪೇಪರ್ ಸುದ್ದಿ ಬಂದ್ಬಿಟ್ಟಿತ್ತು. ಅದನ್ನು ಕೇಳಿದ ತಕ್ಷಣ ಪಕ್ಕದಲ್ಲಿ ಕೂತಿದ್ದ ಈ ಖುದಿರಾಮ್ ಬೋಸ್, ಅಯ್ಯಯ್ಯೋ ಕಿಂಗ್ಸ್ಫೋರ್ಡ್ ಸತ್ತಿಲ್ವಾ ಅಂತ ಕೇಳ್ಬಿಟ್ಟ. ಎಲ್ರಿಗೂ ಗೊತ್ತಾಯಿತು ಇದೇ ಹುಡುಗ ಅಂತ. 16 ವರ್ಷದ ಹುಡುಗನನ್ನು ಅಟ್ಟಿಸ್ಕೊಂಡು ಬಂದು ಪೊಲೀಸರು ಸುಸ್ತಾಗಿ ಹೋಗಿದ್ದ ಆ ಹುಡುಗನನ್ನು ನೆಲಕ್ಕೆ ಕೆಡವುಕೊಂಡು ಹಿಡ್ಕೊಂಡು ಬಂದು ಕೋರ್ಟಿನ ಮುಂದೆ ನಿಲ್ಲಿಸಿದರು. 3 ತಿಂಗಳ ವಿಚಾರಣೆ. ಯಾರ ಬಗ್ಗೆಯೂ ಯಾವ ಸುಳಿವನ್ನು ಬಿಟ್ಟುಕೊಡದ ಆ 16-18ರ ಪೋರ ತಾನು ತನಗೆ ನೇಣು ಶಿಕ್ಷೆಯಾದಾಗ ಉರುಳನ್ನು ಚುಂಬಿಸಿ ಕೊರಳಿಗೆ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಕೊನೆಯದಾಗಿ ಹೇಳಿದ 2 ಪದಗಳ ಮಂತ್ರ ಯಾವುದಾದ್ರೂ ಇದ್ದರೆ ಅದು ವಂದೇ ಮಾತರಂ ಮಂತ್ರ ಆಗಿತ್ತು ರೀ. ವಂದೇ ಮಾತರಂ ಮಂತ್ರ ಆಗಿತ್ತು. ಮಿತ್ರ, ನಾವೆಲ್ಲ ಕೇಳಿದೀವಿ. ಇದೇ ಹೊತ್ತಿನಲ್ಲಿ ಒಬ್ಬ ತರುಣ ಉತ್ತರ ಪ್ರದೇಶದಲ್ಲಿ ಓದ್ತಾ ಇದ್ದ ಒಂದು ಗುರುಕುಲದಲ್ಲಿ, ಚಂದ್ರಶೇಖರ್ ತಿವಾರಿ ಅಂತ ಅವನ ಹೆಸರು. ನನ್ನ ಫೇವ್ರೆಟ್ ಹೀರೋ ಅವನು, ನಂಗೆ ಭಾಳ ಇಷ್ಟ ಅವನನ್ನು ಕಂಡ್ರೆ. ಚಿಕ್ಕ ಹುಡುಗ, ಬಹುಶಃ ಆಗ 12-13 ವರ್ಷದ ಹುಡುಗ. ಅವನು ಓದ್ತಾ ಇದ್ದ. ವಂದೇ ಮಾತರಂಗೋಸ್ಕರ ಹೋರಾಟ ನಡೀತಿತ್ತು. ಪೊಲೀಸರು ಬಂದು ಹೊಡಿತಾ ಇದ್ರು. ಇವನು ಸ್ಕೂಲ್ ಹತ್ರ ನಿಂತ್ಕೊಂಡು ಒಂದು ಕಲ್ಲು ಪೊಲೀಸರಿಗೆ ಬೀಸಿದ. ಕಲ್ಲಿನೇಟು ಬಿತ್ತು. ಪೊಲೀಸರು ಹಿಡ್ಕೊಂಬರ್ಲಿಕ್ಕೆ ಹೋದ್ರು, ಕೈಗೆ ಸಿಗಲಿಲ್ಲ. ಮಾರನೇ ದಿನ ಶಾಲೆಗೆ ಬಂದು ಈ ಹುಡುಗನನ್ನು ಗುರುತಿಸಿ ಕಟಕಟೆ ಕರ್ಕೊಂಡು ಬಂದು ನಿಲ್ಲಿಸಿದ್ರು. 12-13ರ ಪೋರ ಕಟಕಟೆಯಲ್ಲಿ ನಿಂತಿದ್ದಾನೆ. ಬ್ರಿಟಿಷ್ ಜಡ್ಜ್ ಕೂತ್ಕೊಂಡು ಅವನಿಗೆ ಪ್ರಶ್ನೆ ಕೇಳ್ತಾರೆ, ಏನೋ ನಿನ್ನ ಹೆಸರು? ನಾವುಗಳೆಲ್ಲ ಕಟಕಟೆಯಲ್ಲಿ ನಿಂತಿದ್ರೆ ಸರಿಯಾಗಿ ಹೆಸರು ಹೇಳಿರ್ತಿದ್ವಿ. ನನ್ನ ಹೆಸರು ಚಂದ್ರಶೇಖರ್ ತಿವಾರಿ ಸರ್. ಏನೋ ತಿಳಿದೆ ತಪ್ಪು ಮಾಡಿಬಿಟ್ಟೆ. ಈ ಹುಡುಗ ಏನಂದ ಗೊತ್ತಾ? ನನ್ನ ಹೆಸರು ಆಜಾದ್ ಅಂದ. ಆಜಾದ್ ಅಂದರೆ ಸ್ವಾತಂತ್ರ್ಯ ಅಂತ. ದೇಶಕ್ಕೆ ಸ್ವಾತಂತ್ರ್ಯ ಇರಲಿಲ್ಲ. ಈ ಹುಡುಗ ಹೇಳ್ದ ನನ್ನ ಹೆಸರೇ ಆಜಾದ್ ಅಂತ. ಹಂಗಂದ ತಕ್ಷಣ ಅವ್ರು ಕೇಳಿದ್ರು, ಇರ್ಬೋದು ಅಂದ್ಕೊಂಡಿರ್ಬೋದು ಅವರು, ನಿಮ್ಮ ಅಪ್ಪ ಯಾರು ಅಂತ. ನಿನ್ನಂಥ 10 ಜಡ್ಜ್ಗಳನ್ನು ಕಾಲು ಕೆಳಗಿಟ್ಕೊಂಡು ಹೊಸಕೆ ಹಾಕೋ ಸ್ವಾಧೀನತೆ ನಮ್ಮಪ್ಪ ಅಂದ. ಹುಡುಗ ಜಡ್ಜ್ ಸಾಹೇಬ್ರಿಗೆ ಸ್ವಲ್ಪ ಕೋಪ ಬಂತು. ಏಯ್, ಎಲ್ಲಿ ನಿನ್ನ ಮನೆ? ಸರಿಯಾಗಿ ಬೊಗಳು. ಹುಡುಗ ಅಂದ, ನಮಗೆಲ್ಲ ಮನೆ ಯಾವುದು ಜಡ್ಜ್ ಸಾಹೇಬ್ರೆ? ಸೆರೆಮನೆ ನನ್ನ ಮನೆ, ಅದೇ ನನ್ನ ಅಡ್ರೆಸ್, ಬರ್ಕೊಳ್ಳಿ ಅಂತ. ಕೋಪ ಬಂದು ಜಡ್ಜ್ ಹೇಳಿದರು, ಬ್ರಿಟಿಷ್ ಪೊಲೀಸರಿಗೆ ಕಲ್ಲು ಹೊಡೆದಿದ್ದಾನೆ, 12 ಚಡಿಯೇಟುಗಳ ಶಿಕ್ಷೆ ಕೊಡಬೇಕು. ಚಡಿಯೇಟು ಅಂದರೆ ಆರ್ಡಿನರಿ ಅಲ್ಲ. ಆ ಚಡಿ ಏನಿರುತ್ತೋ ಅದನ್ನು ನೀರಲ್ಲಿ ಹಾಕಿ ನೆನೆಸಿರ್ತಾರೆ ರಾತ್ರಿ ಇಡೀ. ಹೊಡಿಬೇಕಾದವನಿಗೆ 2 ಗ್ಲಾಸ್ ಹಾಲು ಕುಡಿಸಿ ಗಟ್ಟಿಯಾಗಿ ಹೊಡಿ ಅಂತ ಹೇಳ್ತಾರೆ. ಯಾರು ಹೊಡೆಸ್ಕೊಳ್ತಾನೋ ಮೈ ಮೇಲಿನ ಬಟ್ಟೆನ ಬಿಚ್ಚಿ ಪಂಚೆನ್ ತೆಗೆದು ಅವನನ್ನು ಟ್ರೈಪಾಡಿಗೆ ಕಟ್ ನಿಲ್ಲಿಸ್ತಾರೆ. ದೊಡ್ಡ ದೊಡ್ಡ ರೌಡಿಗಳು ಕಣ್ಣೀರು ಹಾಕ್ತಾರೆ 4 ಚಡಿಯೇಟು ಅಂದರೆ. ಈ ಹುಡುಗ ಹೇಳ್ತಾರೆ, ಜಡ್ಜ್ ಸಾಹೇಬ್ರೆ, ನಾನೇನು ಕೋಳಿ ಕದ್ದಿಲ್ಲ, ನಾನು ಬ್ರಿಟಿಷ್ ಸೂರ್ಯ ಮುಳುಗದ ಬ್ರಿಟಿಷ್ ಸಾಮ್ರಾಜ್ಯದ ಪೊಲೀಸರಿಗೆ ಕಲ್ಲಿಂದ ಹೊಡೆದಿದ್ದೀನಿ. 12 15 ಆದರೂ ಕೊಡ್ರಿ, ಮಾಡಿದ ಕೆಲಸ ಸಾರ್ಥಕ ಆಗುತ್ತೆ ಎಂದ ಹುಡುಗ. ಹುಡುಗನನ್ನು ಕರ್ಕೊಂಡು ಬಂದು ಜೈಲಿಗೆ ಹಾಕಿದ್ರು. ಜೈಲಲ್ಲಿದ್ದ ಹುಡುಗನ ಅಕ್ಕಪಕ್ಕದ ಕೈದಿಗಳು ನೋಡಿ ಅಂದ್ಕೊಂಡ್ರು. ಭಾಳ ಉತ್ಸಾಹದಿಂದ ಮಾತಾಡ್ಬಿಟ್ಟ. ನಾಳೆ ಚಡಿ ಏಟ್ನ ಮೊದಲ ಏಟು ಬಿದ್ದ ತಕ್ಷಣ ಎಲ್ಲ ಮರೆತು ಅಯ್ಯೂ ಅಮ್ಮ ಅಂತ ಕೂಗಾಡ್ಬಿಡ್ತಾನೆ. ಈ ಹುಡುಗನ ರೋದನವನ್ನು ಸಹಿಸ್ಕೊಳಕ್ಕಾಗಲ್ವಲ್ಲ ಅಂತ. ಹುಡುಗ ಭರ್ಜರಿಯಾಗಿದ್ದಾರೆ, ಕಟ್ಟುಮಸ್ತಾಗಿರೋ ಆಳು. ಅವನನ್ನು ಕರ್ಕೊಂಬಂದು ಟ್ರೈಪಾಡಿಗೆ ಕಟ್ಟಾಕಿದ್ರು, ಮೈ ಮೇಲಿನ ಪಂಚೆ ಬಿಚ್ಚಿದ್ರು. ಹೊಡಿಬೇಕಾಗಿದ್ದವನು ಆ ಚಡಿಯನ್ನು ರೊಯ್ ರೊಯ್ ಅಂತ ತಿರುಗಿಸ್ಕೊಂಡು ನಿಂತಿದ್ದಾನೆ. ದೂರದಲ್ಲಿ ನಿಂತಿದ್ದಾನೆ. 1 ಅಂತ ಪೊಲೀಸ್ ಲೆಕ್ಕ ಹಾಕಿದ ತಕ್ಷಣ ಹೋಗಿ ಹಿಂದೆ ಪೃಷ್ಠಭಾಗದ ಮೇಲೆ 1 ಕೊಟ್ಟ. ಮೊದಲನೇ ಏಟ್ ಬಿದ್ದ ತಕ್ಷಣ ಪೃಷ್ಠಭಾಗದ ಮೇಲೆ ಕೆಂಪಾದ ಬರೆ ಬಂತು. ಚಿಕ್ಕ ಹುಡುಗ, 7ನೇ ಕ್ಲಾಸಿನ ಹುಡುಗನ ವಯಸ್ಸನ್ನು ನೆನಪಿಸ್ಕೊಳ್ಳಿ. ಅಯ್ಯೋ ಅಮ್ಮ ಅಂತ ಕೂಗ್ತಾನೆ ಅಂತ ಎಲ್ಲ ಕ್ರಾಂತಿಕಾರಿಗಳು ಜೈಲಲ್ಲಿದ್ದವ್ರು ಅಂದ್ಕೊಂಡ್ರೆ, ಮೊದಲನೇ ಏಟ್ ಬಿದ್ದ ತಕ್ಷಣ ಜೋರಾಗಿ ಅಮ್ಮ ಅಂತ ಕೂಗ್ದ. ಸ್ವಂತ ಅಮ್ಮನ ಕೂಗಲಿಲ್ಲ, ಭಾರತ್ ಮಾತೆನ ಕರೆದ, ವಂದೇ ಮಾತರಂ ಅಂದ ಜೋರಾಗಿ. ಅವನು ಯಾವಾಗ ಹಂಗನ್ನೋ ಒಳಗಿದ್ದ
ಹೆಂಗೆ ಖುಷಿ ಆಗುತ್ತಲ್ಲ ಒಂದೇ ಮಾತ್ರ ಮಾಡೋರಿಗೆ ಚಪ್ಪಾಳಿ ಹೊಡಿಬೇಕು ಅನ್ಸುತ್ತಲ್ಲ. ಒಳಗಿದ್ದ ಜೈಲಿನಲ್ಲಿದ್ದ ಕ್ರಾಂತಿಕಾರಿಗಳಿಗೆ ರೊಚ್ಚಿಗೆದ್ಬಿಟ್ರು ಒಂದ್ಸಲ. ಅವ್ರು ಇನ್ನೂ ಜೋರಾಗಿ ಒಂದೇ ಮಾತ್ರ ಬಂದರು. ಎರಡನೇ ಏಟು ಅಲ್ಲೇ ಬಂದು ಬಿತ್ತು. ಮೊದಲೇ ಬಿದ್ದ ಜಾಗದಲ್ಲಿ ಬಿದ್ದಿದ್ದರಿಂದ ರಕ್ತ ಚಿಳ್ಳಂತ ಪೃಷ್ಠದಿಂದ ಚಿಮ್ಮಿತು. ಹುಡುಗನ ಕಣ್ಣಲ್ಲಿ ನೀರಿಲ್ಲ. ಭಾರತ್ ಮಾತಾ ಕಿ ಜೈ ಅಂದ. 3, 4, 8, 10, 12ನೇ ಏಟಾಗೋದ್ರ ವೇಳೆಗೆ ಪೃಷ್ಠಭಾಗದಿಂದ ಮಾಂಸ ಹೊರಗೆ ಬಂದು ಆ ಮಾಂಸದ ತುಣುಕಿನಿಂದ ರಕ್ತ ಎಲ್ಲ ಹರಿದು ಪೃಷ್ಠವೆಲ್ಲ ಒದ್ದೆ ಆಗೋಗಿತ್ತು. ಹುಡುಗನ ಬಾಯಲ್ಲಿ ಕೊನೆಗೂ ಒಂದೇ ಮಾತ್ರ ಬರೋದು ಮಾತ್ರ ನಿಂತಿರಲಿಲ್ಲ. ಏನು ವೀರಾದಿ ವೀರ ಪುಣ್ಯಾತ್ಮ. ಒಂದೇ ಮಾತ್ರ ಎಂಥ ಹುಚ್ಚು ಕ್ರಿಯೇಟ್ ಮಾಡಿತ್ತು ನೋಡಿ ಆ ಕಾಲದಲ್ಲಿ. 12-13 ಪೋರ್ನಿಗೆ ಈ ಹುಚ್ಚು ಎಲ್ಲಿಂದ ಬಂತು ಈ ಶಕ್ತಿ? ನನಗೆ ಆಗ ಅನ್ಸೋದು ಅವ್ರು ಹೇಳಿದ ನಿಜ, ನಾಯಕರು ಹೇಳಿದ ನಿಜ. ಒಂದೇ ಮಾತರಂ ಅನ್ನೋದು ಬರೀ 2 ಪದ ಅಲ್ಲ, ಕಾಳಿ ಶಕ್ತಿಯನ್ನು ಕರುಣಿಸುವಂಥ ಮಂತ್ರ ಇದು. ನಿಮ್ಗಿನ್ಯಾವ ಮಂತ್ರ ಯಾವ ಗುರುಗಳು ಕೊಡಲಿಲ್ಲ ಅಂತಂದರೆ, ನಿಮ್ಮ ದೇವರ ಕೋಣೆಯಲ್ಲಿ ಕೂತ್ಕೊಂಡು ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ಅಂತ 108 ಸಲ ಪ್ರತಿ ಸಲ ಹೇಳಿ ಇದ್ದ ಹುಡುಗ ಇದ್ದಿದ್ದಕ್ಕಿಂತ ಸ್ಟ್ರಾಂಗ್ ಆಗ್ತಾನೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ನಾನು ಧೈರ್ಯವಾಗಿ ಹೇಳಬಲ್ಲ ಇದನ್ನ. ಒಂದೇ ಮಾತರಮಲ್ಲಿ ಆ ಶಕ್ತಿ. ಹುಡುಗನ್ನ ಕೈ ಬಿಚ್ಚಿದ್ರು, ಕರ್ಕೊಂಡು ಬಂದರು, ಪೊಲೀಸರು ಮುಂದೆ ನಿಲ್ಲಿಸಿದ್ರು. ಪೊಲೀಸರು ಜೈಲರ್ ಅಲ್ಲಿ ಕೂತ್ಕೊಂಡಿದ್ದವನು ಹೇಳ್ದ, ಹಾಲು ಕುಡಿ, ನಮ್ಮ ಜೈಲಿನ ನಿಯಮ ಇದು, 8 ತಿಂದ ಮೇಲೆ ಹಾಲು ಕೊಡ್ತೀವಿ. ಹುಡುಗ ಹಾಲು ಬಿಸಾಕ್ದೆ, ಬೇಡ ಹೋಗ. $1.25 ಕೊಟ್ಟರು, ಜೈಲಿನ ರೂಲ್. ಹಾಸ್ಪಿಟ್ಲಿಗೆ ಹೋಗಿ ಬ್ಯಾಂಡೇಜ್ ಮಾಡ್ಕೊ. ಹುಡುಗ $1.25 ತಗೊಂಡ. ಪೊಲೀಸರು ಮುಖಕ್ಕೆ ಎಸ್ದು ಹೇಳ್ದ, ಬ್ರಿಟಿಷರು ಬೂಟ್ ನೆಕ್ಕು ದರ್ದು ನಿನಗೋ ಕಣ, ನನಗಲ್ಲ, ನನಗೇನು ಬೇಕಾಗಿಲ್ಲ, ನೀನೇ ಇಟ್ಕೋ ಇದನ್ನ ಅಂಥೇಳಿ ತನ್ನ ಕಟ್ಟಲಾಗದ ಪಂಚೆಯನ್ನು ಗಟ್ಟಿಯಾಗಿ ಬಿಗಿದುಕೊಂಡು ಆಚೆ ಬಂದ. ಬರೋಕ್ಕಿಂತ ಮುಂಚೆ ಪೊಲೀಸರಿಗೆ ಹೇಳಿ ಬಂದ, ಏನು ಹೇಳ್ದ ಗೊತ್ತಾ? ನನಗಿನ್ನೂ 13, ಜೀವನದುದ್ದಕ್ಕೂ ನಾನು ಬದುಕಿರೋ ಅಷ್ಟು ಕಾಲ ನಿಮ್ಮಗಳಿಗೆ ಬದುಕಲಿಕ್ಕೆ ಬಿಡಲ್ಲ. ಹುಟ್ಟುತ್ತಾ ಸ್ವತಂತ್ರನಾಗಿ ಬಂದೆ, ಸಾಯ್ತಾ ಸ್ವತಂತ್ರನಾಗಿ ಸಾಯ್ತೀನಿ, ನಿಮಗೆ ಮಾತ್ರ ಬದುಕಲಿಕ್ಕೆ ಬಿಡಲ್ಲ. ಏನು ಕರೆಕ್ಟಾದ ಹಿಂದಿ ವರ್ಡ್ ಏನು ಗೊತ್ತಾ? ಮೇ ಆಜಾದ್ ಹೂ ಆಜಾದ್ ಹೀ ರಹೂಂಗಾ ಅಂತ ಅವನು ಹೇಳಿ ಹೋದ. ಅವನನ್ನ ಇತಿಹಾಸ ಚಂದ್ರಶೇಖರ್ ಆಜಾದ್ ಅಂತ ಗುರುತಿಸುತ್ತೆ. ಆಜಾದ್ನಂತ ಒಬ್ಬ ವ್ಯಕ್ತಿ ಹುಟ್ಟಲಿಕ್ಕೆ ಕಾರಣವಾಗಿದ್ದು ಒಂದೇ ಮಾತರಂ ಅನ್ನುವ 2 ಪದಗಳ ರಣಮಂತ್ರ. ಏನಿದೆ ಮಿತ್ರ ಈ ಹಾಡಿನಲ್ಲಿ? ನಾವು ರೇಡಿಯೋದಲ್ಲಿ ಕೇಳ್ತೀವಲ್ಲ, ಅದು ಪೂರ್ಣ ಪಾಠ ಅಲ್ಲ. ಇಲ್ಲಿ ಕೇಳಿದ್ದು ಪೂರ್ಣ ಪಾಠ, ಪೂರ್ತಿ ಒಂದೇ ಮಾತರಂ. ರೇಡಿಯೋದಲ್ಲಿ ಕೇಳೋದು ಬಾಹ್ಯ ಪ್ರಪಂಚದ ವರ್ಣನೆ ಮಾತ್ರ. ಒಂದೇ ಮಾತರಮಲ್ಲಿ ಹೇಳ್ತಾರಲ್ಲ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ. ಶುಭ್ರ ಜ್ಯೋತ್ಸ್ನಾಂ ಪುಲಕಿತಯಾಮಿನೀಂ ಪುಲ್ಲ ಕುಸುಮಿತ ದ್ರುಮದಲ ಶೋಭಿನೀಂ ಸುಹಾಸಿನೀಂ ಸುಮಧುರ ಭಾಷಿಣೀಂ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ. ಇಷ್ಟೇ ರೇಡಿಯೋದಲ್ಲಿ ಬರೋದು. ಯಾಕೆಂತ ನಾನು ನಿಮ್ಗೆ ಆಮೇಲೆ ಹೇಳ್ತೇನೆ. ಯಾಕೆ ಇಷ್ಟೇ ಮಾತ್ರ ರೇಡಿಯೋದಲ್ಲಿ ಬರುತ್ತೆ, ಪೂರ್ತಿ ಯಾಕೆ ಬರಲ್ಲ ಅಂತ. ಈ ವಂದೇ ಮಾತರಂ ಗೀತೆಯ ಈ ಭಾರತದ ವೈಭವದ ವರ್ಣನೆ ಇದೆಯಲ್ಲ, ಆರ್ಡಿನರಿ ವರ್ಣನೆ ಅಲ್ಲ. ಆ ಭಾರತ್ ಮಾತೆ ನಿಂತಿದ್ದಾಳಲ್ಲ, ಭಾರತ ಇರದೆ ತಾಯಿ ಭಾರತಿ ನಿಂತರೆ ಹೆಂಗಿರುತ್ತೋ ಹಂಗೆ. ನಗ್ನಮುನಿ ತರುಣ್ ಸಾಗರ್ ಹೇಳಿದ್ರಂತೆ ಒಬ್ಬ ಹುಡುಗನಿಗೆ, ಇಂಡಿಯಾ ಮ್ಯಾಪ್ ಬಿಡಿಸ್ಲಿಕ್ಕೆ ತುಂಬ ಕಷ್ಟಪಡಬೇಡ, ನಿನ್ನ 2 ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಂಡು ಉದ್ದನೆಯ ಕನ್ನಡಿ ಮುಂದೆ ನಿಂತ್ಕೋ, ನೀನು ಕಾಣಲ್ಲ, ಭಾರತ ಕಾಣುತ್ತೆ ಅಲ್ಲಿ ಅಂತ. ಹಣೆ ಕಾಶ್ಮೀರ, ಒಂದು ಕೈ ಗುಜರಾತ್, ಇನ್ನೊಂದು ಕೈ ಈಶಾನ್ಯ ರಾಜ್ಯ, 2 ಕಾಲು ಎಲ್ಲಿ ಸೇರುತ್ತೋ ಅದೇ ಕನ್ಯಾಕುಮಾರಿ. ಏನು ಸುಂದರ ಭಾರತ! ಭಾರತ ಮಾತೆ ಹಂಗೆ ನಿಂತಂಗೆ ಕಾಣುತ್ತೆ ಭಾರತ. ಇಷ್ಟು ಸುಂದರವಾದ ಮ್ಯಾಪು. ಈ ಮ್ಯಾಪ್ ಬರೀ ಹೀಗೆ ಅಲ್ಲ, ಅವಳ ಕಿರೀಟ ಯಾವುದು ಅಂತಂದ್ರೆ ಹಿಮಾಲಯವೇ ಕಿರೀಟ. ಏನು ರಕ್ಷಣೆ ಕೊಟ್ಕೊಂಡು ನಿಂತಿದೆ ತಂದೆಯಂತೆ. 3 ಸಾಗರಗಳು ಅವಳ ಕಾಲ್ಗಳನ್ನು ತೊಳೆಯುತ್ತಾ ನಿಂತಿವೆ. ಏನ್ ಚಂದ ರೀ! ಜಗತ್ನಲ್ಲಿ ಯಾವ ರಾಷ್ಟ್ರದಲ್ಲಿ ಮಲೆನಾಡು, ಬಯಲುಸೀಮೆ, ಮರಳುಗಾಡು, ಘನವಾಗಿರುವಂಥ ಪಶ್ಚಿಮ ಘಟ್ಟದಂಥ ಕಾಡುಗಳು ಎಲ್ಲವೂ ಒಂದೇ ಕಡೆ ಸಿಗುವಂಥ ಮತ್ತೊಂದು ರಾಷ್ಟ್ರ ತೋರಿಸಿ? ಅದು ನನ್ನ ಭಾರತ ಮಾತ್ರ. ಅದನ್ನೇ ತುಂಬ ಸುಂದರವಾಗಿ ಬಂಕಿಮರು ಮೊದಲ ಚರಣಗಳಲ್ಲೇ ವರ್ಣಿಸಿ ಮುಗಿಸ್ಬಿಟ್ರು, ಇದು ಭಾರತ ಅಂತ. ಆದರೆ ಅವ್ರಿಗೆ ತೃಪ್ತಿ ಆಗಲಿಲ್ಲ, ಬರೀ ಇಷ್ಟೇ ಹೇಳಿದರೆ ಆಗಲಿಲ್ಲ ಅಂತ ಮುಂದಿನ ಸಾಲ ಏನು ಹೇಳ್ತಾ, ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ, ಕೋಟಿ ಕೋಟಿ ಭುಜ ಇರ್ಧತ ಕರ ಖರವಾಲೆ, ಕೇಬಲೆ ಮಾತುಮಿಯ ಬೊಲೆ ಬಹುಬಲಧಾರಿಣೀಂ ನಮಾಮಿ ತಾರಿಣೀಂ ರಿಪುದಲ ವಾರಿಣೀಂ ಮಾತರಂ ವಂದೇ ಮಾತರಂ. ಅಮ್ಮ, ಕೇಬೊಲೆ ಮಾತುಮಿಯ ಬೊಲೆ, ನಿನ್ನನ್ನು ಅಬಲೆ ಅಂತ ಕರೆದವನದು ಯಾವನ ತಾಯಿ? ಕರ್ಕೊಂಬ ನಿನ್ನ ಎದುರುಗಡೆ ನೋಡ್ತೀನಿ ಒಂದ್ಸಲ. ನೀನ್ ಯಾರು ಅಬಲೆ? ನೀನ್ ಯಾಕೆ ಅಬಲೆ? ಯಾಕೆ ಅಬಲೆ ಇಲ್ಲ ಅಂದ್ರೆ ಏನು ಹೇಳ್ತಾರೆ ಗೊತ್ತಾ? ಕೋಟಿ ಕೋಟಿ ಕಂಠಗಳು ನಿನಗೋಸ್ಕರ ಗರ್ಜಿಸ್ಲಿಕ್ಕೆ ಸಿದ್ಧವಾಗಿವೆ. ವಾ, ಏನ್ ಚಂದದ ಮಾತು! ಯಾವುದು ಕೋಟಿ ಕಂಠ? 140 ಕೋಟಿ ಆಕೆಯ ಸಂತಾನ ಇದೆಯಲ್ಲ, ಆ ಸಂತಾನ ಇವತ್ತಿಗೂ ಭಾರತ ಮಾತೆಯ ಮೇಲೆ ಯಾರಾದರೂ ಕೈ ಬೆರಳು ಎತ್ತಿ ತೋರಿಸಿದರೆ ಗರ್ಜಿಸ್ಲಿಕ್ಕೆ ಸಿದ್ಧವಾಗಿ ನಿಂತಿವೆ. ಬಂಕಿಮರು ಹೇಳಿದ್ರು,
ಸುಮ್ಮನೆ ಗರ್ಜಿಸೋದಿಲ್ಲ, ಖಡ್ಗಗಳನ್ನು ಕೈಯಲ್ಲಿ ಇಟ್ಕೊಂಡು ಗರ್ಜಿಸಲಿಕ್ಕೆ ಸಿದ್ಧವಾಗಿವೆ. ಕೇವಲ ಮಾತುಮಿ ಅಬಲೆ ಬಹುಬಲಧಾರಿಣೀಂ ರಿಪು ದಲ ವಾರಿಣೀಂ, ಶತ್ರು ಸೈನ್ಯವನ್ನು ನಾಶ ಮಾಡುವಂಥವಳು ನೀನು ಅಬಲೆಯಾಗ್ತೀಯಂತಾಯಿ. ಏನು ಚಂದ ಸಾಲು. ಅವಳ ಅಬಲೆ ಅಲ್ಲ ರೀ. ಆಕ್ರಮಣಕಾರನಾಗಿ ತೈಮೂರ್ ಲಂಗ್ ಬಂದಲ್ಲ, ವಾಪಸ್ ಮನೆಗೆ ಹೋಗಿ ಕೂತ್ಕೊಂಡು ವಿಚಾರಿಸಿ. ನಿಮಗೆ ಇಂಟರ್ನೆಟ್ಟಲ್ಲಿ ಗೂಗಲ್ ಸರ್ಚ್ ಮಾಡೋದು ತುಂಬ ಕಷ್ಟ ಅನ್ಸೋದಾದರೆ, ವಿಶೇಷವಾಗಿ ನನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಮಿತ್ರರಿಗೆ ತುಂಬ ಕಷ್ಟ ಅನ್ಸೋದಾದರೆ, ನಾನು ಅವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ, ಗ್ರಾಕಿಗೆ AI ಆ್ಯಪ್ ಇದೆ, ಅದಕ್ಕೆ ಹೋಗಿ ಕೇಳಿ ತೈಮೂರ್ ಲಂಗ್ ಅಂತ ಒಬ್ಬಿದ್ದ, ಅವನೇನು ಮಾಡ್ದ ಭಾರತದಲ್ಲಿ ಅಂತ. ತುರ್ಕನಾಗಿದ್ದ ತೈಮೂರ್ ಲಂಗ್ ಭಾರತದ ಮೊಘಲರ ಮೇಲೆ ದಾಳಿ ಮಾಡಿದ. ಆದರೆ ಹಿಂದೂಗಳನ್ನು ತಾನು ತನ್ನ ಜೊತೆ ಯಾರ್ಯಾರು ಸೆರೆ ಸಿಕ್ಕರೋ ಎಳ್ಕೊಂಡು ಬಂದ. 1,00,000 ಜನ ಇದ್ದರು. ಅವನ ಸೇನಾಧಿಪತಿ ಬಂದು ಹೇಳ್ದ, ಈ 1,00,000 ಜನರನ್ನು ಸಾಕೋದು ಕಷ್ಟ ಆಗ್ಬಿಟ್ಟಿದೆ ನನಗೆ. ಏನಂತಾನೆ ಗೊತ್ತಾ ಅವನು ಹೇಳ್ತಾನೆ, ಯಾವ್ಯಾವ ಸೈನಿಕನಿಗೆ ಎಷ್ಟೆಷ್ಟು ಜನರ ತಲೆ ಕಡ್ಕೊಂಡು ಬರಲಿಕ್ಕಾಗುತ್ತೋ ಅಷ್ಟು ಬಹುಮಾನ ಕೊಡ್ತೀನಿ ಅಂದಾಗ, ಕೈಯಲ್ಲಿ ಶಸ್ತ್ರವೇ ಇಲ್ಲದಂಥ ಪಾಪದ ಹಿಂದೂಗಳ ತಲೆ ಕಡಿದು ಅದನ್ನು ತೋರಿಸಿ ಇನಾಮ್ ತೆಗೆದುಕೊಂಡು ಹೋದರ್ರಿ. ಅವನ ಹಿಂದೂಗಳ 1,00,000 ಹಿಂದೂಗಳ ತಲೆಯನ್ನು ಒಂದು ಕಡೆ ಹಾಕಿ ಹಿಂದೂಗಳ ತಲೆಯ ಬೆಟ್ಟವನ್ನು ಮಾಡಿದ್ದೀನಿ ಅಂತ ಹೇಳಿದವನು ತೈಮೂರ್. ಆದರೆ ತೈಮೂರನ ಕಥೆ ಮಾತ್ರ ಕೇಳಿದ್ದೀರಿ. ಆ ತೈಮೂರ್ ತಾನು ಆಕ್ರಮಣ ಮಾಡಿಕೊಂಡು ತಾನು ಉತ್ತರ ಪ್ರದೇಶದ ಮೂಲಕ ಹರಿದ್ವಾರದ ಮೂಲಕ ಹೋಗಬೇಕಾದಾಗ ಹರಿದ್ವಾರದಲ್ಲಿರುವಂಥ ಜನ ನಿಶ್ಚಯ ಮಾಡಿದರಂತೆ, ದೆಹಲಿಯಲ್ಲಿ ಏನು ಮಾಡಿದ್ನಲ್ಲ ಅದಕ್ಕೆ ಪ್ರತೀಕಾರ ನಮ್ಮ ನೆಲದಲ್ಲಿ ತಗೊಳ್ತೀವಿ ಅಂತ ಗಂಡಸರು ಒಂದು 80,000 ಜನರು ಒಂದು ಪಡೆ ಕಟ್ಟಿದರು. 20 ವರ್ಷದ ಹೆಣ್ಮಗಳು ರಾಮ್ ಪ್ಯಾರಿ ಗುರ್ಜರ್ ಬಂದ್ಲು. ಹೆಸರಿಡೋದಿದ್ರೆ ಮಗಳಿಗೆ ರಾಮ್ ಪ್ಯಾರಿ ಅಂತಿಡ್ರಿ. ರಾಮ್ ಪ್ಯಾರಿ ಗುರ್ಜರ್ ಅವಳು ಬಂದು ಹೇಳ್ತಾಳೆ, ಗಂಡಸರು ಮಾತ್ರ ಹೋರಾಟ ಮಾಡೋದ, ಹೆಣ್ಮಕ್ಳಿಲ್ವಾ? ಎಷ್ಟು ಜನ ಸೇರ್ತೀರಾ ಅಂದರೆ 40,000 ಜನ ತಾಯಂದರು ರಾಮ್ ಪ್ಯಾರಿ ಗುರ್ಜರ್ ನೇತೃತ್ವದಲ್ಲಿ ತೈಮೂರನ ಸೇನೆ ನಾವು ಅಡ್ಡ ಹಾಕ್ತೀವಿ ಅಂತ ನಿಂತರು. ಲೇ ತೈಮೂರ್, ನಿನ್ನ ನನ್ನ ದೇಶದಲ್ಲಿ ಹೋರಾಟ ಮಾಡ್ಲಿಕ್ಕೆ ಗಂಡಸರು ಬೇಕಾಗಿಲ್ಲ, ಲೈ ಹೆಣ್ಣು ಮಕ್ಕಳು ಹೋರಾಟ ಮಾಡ್ತಾರೆ ಅಂತ ಹೇಳಕ್ಕೆ ಅಂತ ನಿಂತಲು. ತೈಮೂರ್ ಬಂದ. ಗೆರಿಲ್ಲಾ ಮಾದರಿಯ ಯುದ್ಧದಲ್ಲಿ ಬೆಳಗಿನ ಜಾವ ಗಂಡಸರು ಅಟ್ಯಾಕ್ ಮಾಡ್ತಿದ್ರು. ಅವನು ಸುಸ್ತಾಗಿ ರಾತ್ರಿ ವಿಶ್ರಾಂತಿ ತೆಗೆದುಕೊಳ್ಬೇಕು ಅಂತ ಹೋದರೆ ರಾಮ್ ಪ್ಯಾರಿ ಗುರ್ಜರ್ ನೇತೃತ್ವದಲ್ಲಿ ಹೆಣ್ಣು ಮಕ್ಕಳು ಅಟ್ಯಾಕ್ ಮಾಡ್ತಿದ್ರು. ಹೈರಾಣಾದ. ಒಂದು ಸಲದ ಕದನದಲ್ಲಿ ಅವನು ಎದೆಗೆ ಬಂದಂಥ ಒಂದು ಬಾಣವನ್ನು ತೆಗೆದು ಕೊನೆಗೆ ಅವನನ್ನು ಇಲ್ಲಿಂದ ಹೇಗೋ ಮಾಡಿ ತಪ್ಪಿಸಿಕೊಂಡು ಕರ್ಕೊಂಡೋದ್ರು. ಇನ್ನು ಜೀವಮಾನದಲ್ಲಿ ಭಾರತದ ಮೇಲಿರಲಿ ಜಗತ್ತಿನ ಯಾವ ದೇಶದ ಮೇಲೂ ಕಣ್ಣು ಹಾಕದಂತೆ ತೈಮೂರ್ನಿಗೆ ಕೊನೆ ಏಟು ಕೊಟ್ಟವರು ಈ ದೇಶದ ಜನ, ಸಾಮಾನ್ಯ ಹೆಣ್ಣು ಮಕ್ಕಳು. ತಾಯಿ ಭಾರತಿ ಅಬಲೆ ಏನು? ಅಬಲೆಯಲ್ಲರಿ. ಪೋರ್ಚುಗೀಸರ ಅಟ್ಯಾಕ್ ಆದಾಗ ಆ ಪೋರ್ಚುಗೀಸರ ಅಟ್ಯಾಕ್ ಅನ್ನ ಸಮುದ್ರದಲ್ಲಿ ತಡೆದು ನಿಂತ ಕರ್ನಾಟಕದ ಹೆಣ್ಣು ಮಗಳು ರಾಣಿ ಅಬ್ಬಕ್ಕ ಇದ್ದಾಳಲ್ಲ, ನಡಗಿಸಿ ಬಿಟ್ಟಲ್ಲ ಇಡೀ ಜಗತ್ತನ್ನ. ನಮ್ ಕಿತ್ತೂರು ಚೆನ್ನಮ್ಮ ಚಾಕರೆಯ ಕತ್ತನ್ನು ಕಡಿದು ಅಗಸಿ ಬಾಗಿಲಿಗೆ ತೂಗು ಹಾಕಿದ್ಲಲ್ಲ, ಅವಳೆ ಏನು ತಾಯಿ ಭಾರತಿ. ಮೇ ಝಾನ್ಸಿ ನಹಿ ದೂಂಗಿ, ನನ್ನ ಝಾನ್ಸಿಯನ್ನು ಕೊಡೋದಿಲ್ಲ, ಲೇ ತಾಕತ್ತಿದ್ರೆ ಕಿತ್ಕೊಳ್ಳೋ ಅಂತ ಹೇಳಿದ್ದಲ್ಲ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಬ್ರಿಟಿಷರನ್ನ ಎದುರು ಹಾಕೊಂಡು ನಿಂತ್ಕೊಂಡ್ಲಲ್ಲ ನನ್ನ ದೇಶದ ಹೆಣ್ಣು ಮಗಳು ತಾಯಿ ಭಾರತಿ. ಅವಳೆ ಏನು? ಬಂಕಿಮರು ಅದನ್ನೇ ಕೇಳಿದ್ದು ಮೊದಲನೇ ಪ್ಯಾರಾದಲ್ಲಿ, ಕೇಬಲೆ ಮಾತುಮಿ ಅಬಲೆ. ಎರಡನೇ ಪ್ಯಾರ ಶುರುವಾಗುವಾಗ ಬಂಕಿಮರು ಮೂಡ್ ಚೇಂಜ್. ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಯ ತುಮಿ ಮರ್ಮ ತ್ವಂ ಹಿ ಪ್ರಾಣ ಶರೀರೇ ಬಾಹುತೇ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರಯಿ ಪ್ರತಿಮಾ ಗಡಿ ಮಂದಿರೇ ಮಂದಿರೇ ಅಂದರು. ನಮ್ಮ ಮಕ್ಕಳಿಗೆ ಪೂರ್ತಿ ಪ್ಯಾರಾಗ್ರಾಫ್ ಓದಿಸ್ಬೇಕ್ರಿ, ಹೇಳ್ಕೊಡ್ಬೇಕು ಮಕ್ಕಳಿಗೆ. ಭಾಳ ಚಂದದ ಗೀತೆ ಅದು. ಏನು ಹೇಳ್ತಾರೆ ಗೊತ್ತಾ? ತುಮಿ ವಿದ್ಯಾ, ಅಮ್ಮ ನೀನು ಬರೀ ಶಕ್ತಿವಂತ ಅಷ್ಟೇ ಅಲ್ಲ, ವಿದ್ಯೆಯೂ ಕೂಡ. ಎಂಥ ವಿದ್ಯೆ ನೀನು? ಜಗತ್ತಿಗೆ ಅತ್ಯಂತ ಶ್ರೇಷ್ಠವಾದ್ದು ಅಂತ ಏನಿದೆಯೋ ಅದೆಲ್ಲ ಕೊಟ್ಟವಳೇ ನೀನು. ಜಗತ್ತಿನ ಜನಕ್ಕೆ 0 ನಾವು ಕೊಟ್ಟಿದ್ದು, ಇನ್ಫಿನಿಟಿ ನಾವು ಕೊಟ್ಟಿದ್ದು, ಜಗತ್ತಿನ ಜನಕ್ಕೆ ಸಸ್ಯಶಾಸ್ತ್ರ ನಾವು ಹೇಳ್ಕೊಟ್ಟಿದ್ದು, ಜಗತ್ತಿನ ಜನಕ್ಕೆ ಖಗೋಳಶಾಸ್ತ್ರ ನಮ್ಮ ಕೊಡುಗೆ, ಜಗತ್ತಿನ ಜನಕ್ಕೆ ಪ್ರಾಣಿಶಾಸ್ತ್ರ ನಮ್ಮ ಕೊಡುಗೆ, ಜಗತ್ತಿನ ಜನಕ್ಕೆ ರೇಖಾಗಣಿತ ನಮ್ಮ ಕೊಡುಗೆ, ಜಗತ್ತಿನ ಜನಕ್ಕೆ ಟ್ರಿಗ್ನೋಮೆಟ್ರಿ ನಮ್ಮ ಕೊಡುಗೆ. ನೀವು ಏನಾದರೂ ಹೇಳಿ ಶ್ರೇಷ್ಠವಾದ್ದು, ಅದರಲ್ಲಿ ಭಾರತದ ಹೆಸರು ಇಲ್ಲ ಅಂತಂದರೆ ಯಾರು ಬರೆದಿದ್ದಾನೋ ಅವನು ಬೇಕಂತ ಭಾರತದ ಹೆಸರು ಬಿಟ್ಟಿದ್ದಾನೆ, ಅದು ಬರೆದಿರೋನಿಗೆ ಗೊತ್ತೇ ಇಲ್ಲ ಅಂತ ಅರ್ಥ.
ಅಷ್ಟು ನಿಸ್ಸಂಶಯವಾಗಿ ಭಾರತ ಜಗತ್ತಿನ ಎಲ್ಲ ಶ್ರೇಷ್ಠ ಯೂನಿವರ್ಸಿಟಿಗಳ ಆಗರ ಭಾರತ. ಅದು ಗೊತ್ತಿತ್ತು ಬಂಕಿಮರಿಗೆ. ಅವ್ರು ಹೇಳಿದ್ರು, ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಯ ತುಮಿ ಮರ್ಮ. ನನ್ನ ಹೃದಯದಲ್ಲಿ ತುಂಬಿಸಿಕೊಂಡಿರುವಂಥ ಅದ್ಭುತವಾದ ಶಕ್ತಿ ನೀನು. ಅವ್ರು ಹೇಳ್ತಾರೆ, ನನ್ನ ಹೃದಯದ ಭಕ್ತಿ ನೀನು, ನನ್ನ ತೋಳಿನ ಶಕ್ತಿ ನೀನು. ನಾನು ಪೂಜಿಸುವ ಮಂದಿರದ ಪ್ರತಿ ಮಂದಿರದ ಮೂರ್ತಿಯು ನೀನಲ್ಲದೆ ಬೇರೆ ಯಾರೂ ಅಲ್ಲ. ವಿವೇಕಾನಂದರು ಹೇಳಿದ್ರಲ್ಲ, ಇನ್ನು 10 ವರ್ಷಗಳ ಕಾಲ, ಇನ್ನು 50 ವರ್ಷಗಳ ಕಾಲ ನೀವು ಪೂಜೆ ಮಾಡೋ 33 ಕೋಟಿ ದೇವತೆಗಳನ್ನು ಗಂಟು ಕಟ್ಟಿ ಸಮುದ್ರಕ್ಕೆ ಎಸೆದ್ಬಿಡಿ. ತಾಯಿ ಭಾರತಿಯನ್ನೇ ನನ್ನ ದೇವಿ, ಏಕಮಾತ್ರ ದೇವಿ ಅಂತ ಪೂಜಿಸ್ಲಿಕ್ಕೆ ಶುರು ಮಾಡಿ ಭಾರತ ಯಾವ ವೈಭವಕ್ಕೆ ಇರುತ್ತೆ ಅಂತ ಹೇಳಿದ್ರಲ್ಲ, ಆ ಮಾತನ್ನು ಅದಕ್ಕಿಂತಲೂ ಮುಂಚೆ ಸುಂದರ ಪದಪುಂಜಗಳ ರೂಪದಲ್ಲಿ ಕಟ್ಟಿಕೊಟ್ಟವರು ಅವರು. 3ನೇ ಪ್ಯಾರಾಗಿ ಹೋಗಬೇಕಾದ್ರೆ ಅವ್ರ ಮೂಡ್ ಮತ್ತೆ ಚೇಂಜ್. ಈಗೇನು ಹೇಳ್ತಾರೆ ಗೊತ್ತಾ ವಾಪಸ್? ತ್ವಂ ಹಿ ದುರ್ಗಾ ದಶ ಪ್ರಹರಣ ಧಾರಿಣಿ. 10 ಕೈಗಳಲ್ಲಿ ಆಯುಧವನ್ನು ಹಿಡ್ಕೊಂಡಿರುವಂಥ ದುರ್ಗೆ ನೀನು. ಕಮಲ ದಲ ವಿಹಾರಿಣಿ. ನೀನು ಕಮಲ ದಲದ ಮೇಲೆ ಕುಳಿತುಕೊಂಡಿರುವಂಥ ಸಾಕ್ಷಾತ್ ಲಕ್ಷ್ಮಿ. ತಾಯಿ ಭಾರತಿಯನ್ನು ಈ ಸ್ವರೂಪದಲ್ಲಿ ಕಂಡಂಥ ಮತ್ತೊಬ್ಬ ಕವಿ ಯಾರೂ ಇರಲಿಕ್ಕಿಲ್ಲ. ಅದು ಹೇಗೆ ಈ ದೇಶದ ತಾರುಣ್ಯವನ್ನು ಆವರಿಸ್ಕೊಂಡ್ಬಿಡ್ತು ಅಂತಂದರೆ, ತಾಯಿ ಭಾರತಿಯನ್ನು ಆರಾಧಿಸ್ಲಿಕ್ಕೆ ಶುರು ಮಾಡಿಬಿಟ್ವಿ. ತಾಯಿ ಭಾರತೀಯ ಸ್ವರೂಪವನ್ನು ನಮ್ಮ ಕಣ್ಮುಂದೆ ಕೆತ್ತಿಕೊಟ್ಟಂಥ ಬಂಕಿಮರು ಅದ್ಭುತವಾದ ಕೆಲಸ ಮಾಡಿದರು. ನಿಸ್ಸಂಶಯವಾಗಿ ಇದು ರಾಷ್ಟ್ರಗೀತೆ ಆಗಬೇಕು ಅಂತ ಎಲ್ರಿಗೂ ಅನಿಸ್ಬಿಡ್ತು. ಕಾಂಗ್ರೆಸ್ಸಿನ ಅಧಿವೇಶನಗಳು ಶುರುವಾಗ್ತಾ ಇದ್ದಿದ್ದು ವಂದೇ ಮಾತರಂ ಗೀತೆಯಿಂದ. ನಿಮಗಿನ್ನೂ ಆಶ್ಚರ್ಯದ ಸಂಗತಿ ಹೇಳ್ತೀನಿ. ಈ ವಂದೇ ಮಾತರಂ ಗೀತೆಯನ್ನು ಮೆಚ್ಚಿ ಅದಕ್ಕೆ ಮೊದಲನೇ ಬಾರಿ ಸಂಗೀತವನ್ನು ಹಾಕಿ ರಾಗ ಪ್ರಸ್ತಾರ ಹಾಕಿ ಹಾಡಿದವರು ಸ್ವತಃ ಗುರುದೇವ ರವೀಂದ್ರನಾಥ್ ಠಾಕೂರ್. ಎಲ್ಲ ಅಧಿವೇಶನಗಳಲ್ಲೂ ಹಾಡಲಾಗ್ತಿತ್ತು. ಮಹಾತ್ಮ ಗಾಂಧೀಜಿ ಬಹಳ ಹೆಮ್ಮೆಯಿಂದ ವಂದೇ ಮಾತರಂ ಬಗ್ಗೆ ಹೇಳ್ತಿದ್ರು. ಆದರೆ ಇದ್ದಕ್ಕಿದ್ದಂತೆ 1923ರ ಕಾಂಗ್ರೆಸ್ ಅಧಿವೇಶನ ಕಾಕಿನಾಡದಲ್ಲಿ ನಡಿಬೇಕಾದಾಗ ಆ ಅಧಿವೇಶನದ ಅಧ್ಯಕ್ಷರಾಗಿದ್ದು ಮೌಲಾನಾ ಮೊಹಮ್ಮದ್ ಅಲಿ. ಅವರನ್ನ ದೊಡ್ಡ ಮೆರವಣಿಗೆಯಲ್ಲಿ, ಬಾಜಾ ಭಜಂತ್ರಿಯಲ್ಲಿ, ಸಂಗೀತ ವಾದ್ಯಗಳಲ್ಲಿ ಕರ್ಕೊಂಡು ಬಂದು ಇಲ್ಲಿ ಕೂರಿಸಿದ್ರು. ಅಲ್ಲಿವರೆಗೂ ಚೆನ್ನಾಗಿದ್ದ ಮನುಷ್ಯ. ವೇದಿಕೆ ಮೇಲೆ ಕೂತ ತಕ್ಷಣ ಇಲ್ಲಿ ಹಾಡು ಹಾಡಲಿಕ್ಕೆ ಅಂತ ವಿಷ್ಣು ದಿಗಂಬರ್ ಪಲುಸ್ಕರ್, ವಿ ಡಿ ಪಲುಸ್ಕರ್ ಅಂತ ಕರೀತಾರೆ, ವಿ ಡಿ ಪಲುಸ್ಕರ್ ಬಂದು ಹಾಡಲಿಕ್ಕೆ ಅಂತ ನಿಂತರು. ವಿ ಡಿ ಪಲುಸ್ಕರ್ ಅದ್ಭುತವಾಗಿ ವಂದೇ ಮಾತರಂ ಹಾಡ್ತಿದ್ರು. ಅವ್ರದ್ದು ಇನ್ನೇನು ಕೆಲಸ ಇರಲಿಲ್ಲ, ವಂದೇ ಮಾತರಂ ಗೀತೆ ಹಾಡಲಿಕ್ಕೆ ಅಧಿವೇಶನಕ್ಕೆ ಬರ್ತಿದ್ರು. ಅವ್ರು ಹಾಡೋದನ್ನು ಕೇಳಬೇಕು ಅಂತ ಜನ ಕೂತಿರ್ತಿದ್ರು. ಅದೊಂದು ಮಜಾ. ಅದು ಅವ್ರು ಹಾಡಲಿಕ್ಕೆ ಅಂತ ನಿಂತರು. ಈಗ ವಂದೇ ಮಾತರಂ ಅಂತ ವಂದೇ ಮಾತರಂ ಶುರು ಮಾಡಬೇಕು. ಮೌಲಾನಾ ಮೊಹಮ್ಮದ್ ಅಲ್ಲಿ ಹೇಳ್ದ, ಹಾಡಬೇಡಿ ವಂದೇ ಮಾತರಂ. ಗಾಬರಿ ಆಗೋಯ್ತು ವಿ ಡಿ ಪುಲಸ್ಕರ್ಗೆ. ಯಾವನಪ್ಪ ನನಗೊಂದೇ ಮಾತ್ರ ಮಾಡಬಾರ್ದು ಅಂತಾನೆ. ಯಾಕೆ ಅಂದರೆ ಅವನು ಹೇಳಿದ, ನನ್ನ ಧರ್ಮದಲ್ಲಿ ಸಂಗೀತಕ್ಕೆ ಅವಕಾಶವಿಲ್ಲ, ಹೀಗಾಗಿ ಇಲ್ಲಿ ಹಾಡಬಾರದು ಅಂದ್ಬಿಟ್ರು. ಮೊದಲನೇ ಬೆಂಕಿ ಕಡ್ಡಿ ಗೀರ್ಬಿಟ್ಟ. ವಿ ಡಿ ಪುಲಸ್ಕರ್ ಕಡಿಮೆ ನೀರು ಕುಡಿದವರಲ್ಲ. ಅವ್ರು ಏನಂದ್ರು ಗೊತ್ತಾ? ಅಲ್ಲ ಅಧ್ಯಕ್ಷರೇ, ದಾರಿಯಲ್ಲಿ ಬರಬೇಕಾದ್ರೆ ಬಾಜಾ ಭಜಂತ್ರಿ ಜೊತೆ ಬಂದ್ರಿ, ಸಂಗೀತದ ವಾದ್ಯಗಳ ಜೊತೆ ನಿಮ್ಮನ್ನು ಕರ್ಕೊಂಡು ಬರಲಾಯಿತು, ಆಗ ನಿಮಗೆ ಸಂಗೀತ ಓಕೆ ಇತ್ತು. ಈಗ ವಂದೇ ಮಾತರಂ ಹಾಡಬೇಕಾದ್ರೆ ಸಂಗೀತ ಓಕೆ ಆಗೋದಿಲ್ಲ. ಇದು ಮೊದಲನೇ ಪ್ರಶ್ನೆ. ಎರಡನೇದೇನೆಂದರೆ, ಇದು ಕಾಂಗ್ರೆಸ್ ಅಧಿವೇಶನ. ಯಾವುದೋ ಪೂಜಾ ಮಂದಿರದಲ್ಲಿ ನಾನು ಹಾಡ್ತಾ ಇಲ್ಲ, ಯಾವುದೋ ಜಾತಿಯ ಕಾರ್ಯಕ್ರಮದಲ್ಲಿ ಹಾಡ್ತಾ ಇಲ್ಲ. ಇದು ಭಾರತ ಭಕ್ತರು ಸೇರಿರುವಂಥ ಅಧಿವೇಶನ. ಇಲ್ಲಿ ವಂದೇ ಮಾತರಂ ಹಾಡಲಿಕ್ಕೆ ನಾನು ಬಂದಿರೋದು, ಇವ್ರು ಕೇಳಲಿಕ್ಕೆ ಅಂತ ಬಂದಿರೋದು. ನಾನು ಹಾಡೇ ಹಾಡ್ತೀನಿ, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂತಂದ್ರು. ಇವ್ರು ಹಾಡಿ ಮುಗಿಸೇ ಬಿಟ್ರು. ಎಲ್ರಿಗೂ ಖುಷಿ ಆಯಿತು. ರಿಪೋರ್ಟ್ನ ಪ್ರಕಾರ ಅವತ್ತು ಕಾರ್ಯಕ್ರಮದಲ್ಲೂ ಹಿಂಗೆ ಚಪ್ಪಾಳೆ ಹೊಡೆದ್ರಲ್ರು, ಶಬಾಷ್ ಒಳ್ಳೆ ಕೆಲಸ ಮಾಡಿದೆ ಅಂತ. ಆದರೆ ಪ್ರಾಬ್ಲಮ್ ಏನಾಯಿತು ಅಂದರೆ, ಗೀರ್ಬೇಕಾದ ಬೆಂಕಿ ಕಡ್ಡಿ ಗೀರಾಗಿತ್ತಲ್ಲ, ನಿಧಾನವಾಗಿ ಕಾಂಗ್ರೆಸ್ನೊಳಗೆ ಇನ್ನೊಂದು ಒಡಕು ಹುಟ್ಟಿತು. ಆ ಹುಟ್ಟಿದ್ದು ಒಡಕು ಏನು ಹೇಳ್ತು? ವಂದೇ ಮಾತರಂ ನಮ್ಮ ಧರ್ಮದಲ್ಲಿ ಅದಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ನಾವು ಹಾಡೋದಿಲ್ಲ. ಯಾಕೆ ಅವಕಾಶ ಇಲ್ಲ? ತುಂಬ ಸಿಂಪಲ್. ವಂದೇ ಮಾತರಂ ಅಂತಂದರೆ ತಾಯಿ ಭಾರತಿಗೆ ನಮಿಸುತ್ತೇನೆ ಅಂತ. ನಮ್ಮ ಧರ್ಮದ ಪ್ರಕಾರ, ನಮ್ಮ ಮತದ ಪ್ರಕಾರ ನಾವು ನಮ್ಮ ದೇವರಿಗೆ ಬಿಟ್ಟರೆ ಇನ್ನೊಬ್ಬ ದೇವರಿಗೆ ನಮಿಸಬಾರದು. ಹಾಗಿರುವಾಗ ವಂದೇ ಮಾತರಂ ಅಂತ ಹೇಳಿ ನಮಿಸೋದು ಹೆಂಗೆ? ಈ ಪ್ರಶ್ನೆ ಏನಾದರೂ ಎದ್ದುಬಿಟ್ರೆ ಈ ದೇಶವನ್ನು ತುಂಡರಿಸೋದನ್ನು ತಡೆಯೋಕ್ಕೆ ಯಾರ ಹತ್ರನೂ ಸಾಧ್ಯ ಇಲ್ಲ. ಯಾವುದು ಈ ದೇಶದ ಕೋಟ್ಯಂತರ ಜನರಿಗೆ ಪ್ರೇರಣೆ ಕೊಟ್ಟಿತ್ತೋ, ಯಾವ ವಂದೇ ಮಾತರಮನ್ನು ಹೇಳ್ತಾ 1905ರಲ್ಲಿ ಮುಸಲ್ಮಾನರು ಬೀದಿಗೆ ಬಂದು ನಿಂತಿದ್ರು, ಆ ವಂದೇ ಮಾತರಮನ್ನು ಹಾಡಬಾರ್ದು ಎನ್ನುವಂಥ ಬೆಂಕಿ ಗಡ್ಡಿ ಗೀರಿದ ತಕ್ಷಣ ಗಾಂಧೀಜಿ ಪತರ್ಗುಟ್ಬಿಟ್ರು. ಗಾಂಧೀಜಿ ಏನು ಹೇಳಿದ್ರು ಗೊತ್ತಾ? ಇನ್ಮೇಲೆ ವಂದೇ ಮಾತರಂ ಬೇಕಾಗಿಲ್ಲ, ಭಾರತ್ ಮಾತಾ ಕಿ ಜೈ ಹೇಳೋಣ.
ಇನ್ಮೇಲೆ ವಂದೇ ಮಾತರಂ ಬೇಕಾಗಿಲ್ಲ. ನಾವು ವಂದೇ ಮಾತರಂ ಬದಲಿಗೆ, ಆ ಹಾಡಿನ ಬದಲಿಗೆ ಸಾರೇ ಜಹಾಂ ಸೆ ಅಚ್ಚಾ ಇಕ್ಬಾಲ್ ಅಹಮದ್ ಬರೆದಿರೋದು ಹೇಳೋಣ, ವಂದೇ ಮಾತರಂ ಬೇಡ ಅಂತ. ವಂದೇ ಮಾತರಂಗೆ ಪರ್ಯಾಯವಾಗಿ ಬೇರೆದನ್ನೆಲ್ಲ ಯೋಚಿಸುವ ಪ್ರಕ್ರಿಯೆ ಆರಂಭವಾಗೋಯ್ತು. ಎಲ್ಲಿವರೆಗೂ ಬಂತು ಅಂತಂದ್ರೆ ಮಿತ್ರರೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯದ ಕೊನೆಯ ಉಸಿರಿನವರೆಗೂ ಈ ದೇಶದ ಜನ ವಂದೇ ಮಾತರಂ ಹೇಳ್ಕೊಂಡೇ ಬಂದ್ರು. ದೂರದ ಇಂಗ್ಲೆಂಡಿನಲ್ಲಿ ಕರ್ಜನ್ ಮೈಲಿ ಹತ್ಯೆ ಆದಾಗ ಅವನ ಬಾಯಿಂದ ಬಂದಂತ, ಉಧಮ್ ಸಿಂಗನ ಬಾಯಿಂದ ಬಂದಂತ ಕೊನೆಯ ಘೋಷಣೆ ವಂದೇ ಮಾತರಂ ಆಗಿತ್ತು. ಈ ದೇಶದ ಕ್ರಾಂತಿಕಾರಿಗಳು ನೇಣಿಗೇರ್ತಿದ್ದಾಗ ಹೇಳ್ತಿದ್ದು ವಂದೇ ಮಾತರಂ ಆಗಿತ್ತು. ಭಗತ್ ಸಿಂಗ್ ನೇಣಿಗೇರಬೇಕಾದ್ರೆ ಅವನ ಬಾಯಲ್ಲಿ ಬಂದಿದ್ದು ವಂದೇ ಮಾತರಂ ಆಗಿತ್ತು. ಚಂದ್ರಶೇಖರ್ ಆಜಾದರು ಕೊನೆಯಲ್ಲಿ ಫೈಟ್ ಮಾಡ್ತಾ ತಾನು ಕೊನೆಯ ಬುಲೆಟ್ ಅಂತ ತನ್ನ ತಲೆಗೆ ಹೊಕ್ಕಿಕೊಳ್ಳಬೇಕಾದ್ರೆ ಅವ್ರ ಬಾಯಿಂದ ಬಂದಿದ್ದು ವಂದೇ ಮಾತರಂ ಆಗಿತ್ತು. ಆದ್ರೆ ವಂದೇ ಮಾತರಂ ಹಾಡಬಾರದು ಅಂದ್ಬಿಟ್ರು. ವಂದೇ ಮಾತರಂ ಈ ದೇಶದ ರಾಷ್ಟ್ರಗೀತೆ ಆಗಬಾರ್ದು ಅಂತ ನಿಶ್ಚಯ ಆಗ್ಬಿಡ್ತು. 1947 ಸ್ವಾತಂತ್ರ್ಯ ಬರಬೇಕಾದ್ರೆ ದೊಡ್ಡ ಚರ್ಚೆ, ವಂದೇ ಮಾತರಂ ಬೇಕೋ ಬೇಡವೋ ಅಂತ. ಏನು ಆಶ್ಚರ್ಯ ರೀ! ಯಾವ ವಂದೇ ಮಾತರಂ ಈ ದೇಶದಲ್ಲಿ ರಾಷ್ಟ್ರೀಯ ಶಿಕ್ಷಣಕ್ಕೆ ಪ್ರೇರಣೆ ಕೊಡ್ತೋ, ಯಾವ ವಂದೇ ಮಾತರಂ ಸ್ವದೇಶಿ ಮಂತ್ರಕ್ಕೆ ಪ್ರೇರಣೆ ಕೊಡ್ತೋ, ಯಾವ ವಂದೇ ಮಾತರಂನ ಕಾರಣದಿಂದಾಗಿ ತರುಣರಲ್ಲಿ ಜಾಗೃತಿ ಉಂಟಾಯ್ತೋ, ಆ ವಂದೇ ಮಾತರಂ ರಾಷ್ಟ್ರಗೀತೆ ಆಗಬೇಕೋ ಬೇಡವೋ ಅನ್ನೋ ಚರ್ಚೆ ಶುರುವಾದಾಗ ಜವಾಹರ್ಲಾಲ್ ನೆಹರು ಹೇಳಿದರು, ವಂದೇ ಮಾತರಂ ಬೇಕಾಗಿಲ್ಲ ನಮಗೆ, ನಾವು ವಂದೇ ಮಾತರಂ ಬದಲು ಜನಗಣ ಮನವನ್ನು ಆರಿಸ್ಕೊಳ್ತಾ ಇದ್ದೀವಿ. ರವೀಂದ್ರ ಬರೆದ ಗೀತೆ. ಯಾಕೆ? ರೀಸನ್ ಏನು ಗೊತ್ತಾ? ಜನಗಣ ಮನ ಪೊಲೀಸ್ ಬ್ಯಾಂಡಿಗೆ, ಬ್ರಿಟಿಷರ್ ಬ್ಯಾಂಡಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಅದಕ್ಕೋಸ್ಕರ ಜನಗಣ ಮನ ಆರಿಸ್ಕೊಳ್ತೀವಿ. ಏನು ಹೇಳೋದು? ಬ್ರಿಟಿಷರ ಬ್ಯಾಂಡಿಗೆ ಸೂಟ್ ಆಗುತ್ತೆ ಎನ್ನುವ ಏಕೈಕ ಕಾರಣಕ್ಕೆ ಜನಗಣಮನವನ್ನು ಆರಿಸ್ಕೊಂಡಿದ್ದೋ. ಜನಗಣಮನವನ್ನು ಹಾಡಿದ್ದೆಲ್ಲಿ ಗೊತ್ತಾ? ನನಗೆ ರವೀಂದ್ರ ಬಗ್ಗೆ ಒಂದು ಚೂರೂ ಬೇಜಾರಿಲ್ಲ ರೀ. ರವೀಂದ್ರರ ದೇಶಭಕ್ತಿಯನ್ನು ಶಂಕಿಸುವಷ್ಟು ದೊಡ್ಡ ಮಟ್ಟದ ವ್ಯಕ್ತಿ ನಾನಲ್ಲ. ನನಗೆ ಅಪಾರವಾದ ಗೌರವ ರವೀಂದ್ರರ ಬಗ್ಗೆ. ಅವರದು ಗೀತೆಯನ್ನು ಯಾವಾಗ ಬರೆದ್ರೋ, ಆದರೆ ಕಾಂಗ್ರೆಸ್ ಹಾಡಿದ್ದು ಯಾವಾಗ ಗೊತ್ತಾ? ಅದನ್ನ 5th ಜಾರ್ಜ್ ಬ್ರಿಟನ್ನಿನ ರಾಜ ಭಾರತಕ್ಕೆ ಬಂದಾಗ ಅವನ ಸ್ವಾಗತಕ್ಕೆ ಅಂತ ಹಾಡಿದ ಗೀತೆ. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ವಂದೇ ಮಾತರಂನಲ್ಲಿ ಭಾರತ ಮಾತೆಯನ್ನು ತಾಯಿ ಸ್ವರೂಪದಲ್ಲಿ ಕಂಡ್ರೆ, ಜನಗಣಮನದಲ್ಲಿ ಪುರುಷನ ರೂಪದಲ್ಲಿ ಕಾಣೋದು ಡೌಟ್ ಬಂದೇ ಬರುತ್ತಲ್ಲ. ಪುರುಷನ ರೂಪದಲ್ಲಿ ಕಂಡಿದ್ದೀವಿ ಅಂದರೆ 5th ಜಾರ್ಜ್ಗೆ ವೆಲ್ಕಮ್ ಇದು ಅಂತ. ಆ ವೆಲ್ಕಮ್ಗೋಸ್ಕರ ಮಾಡಿದ್ದೀವಿ ಅಂತ ಈ ಚರ್ಚೆ ದೊಡ್ಡದಾಗಿ ಶುರುವಾಯಿತು. ದೊಡ್ಡದಾಗಿ ಶುರುವಾದಾಗ ಜವಾಹರ್ಲಾಲ್ ನೆಹರು ಹೇಳಿದರು, ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ ಜನಗಣಮನ ರಾಷ್ಟ್ರಗೀತೆ ಅಂತ, ಚೇಂಜ್ ಬೇಕಿದ್ರೆ ಆಮೇಲೆ ಮಾಡೋಣ ಅಂತ ಜನಗಣಮನ ಅಂತ ಒಪ್ಪಿಸ್ಬಿಟ್ರು. ಮಾಸ್ಟರ್ ಕೃಷ್ಣ ಅಂತ ಒಬ್ಬ ಒಳ್ಳೆ ಸಂಗೀತಗಾರರಿದ್ದರು. ಇವ್ರೇನು ಮಾಡಿದ್ರು ಗೊತ್ತಾ? ವಂದೇ ಮಾತರಂ ಜನಕ್ಕೆ ಎಲ್ಲರೂ ಹಾಡುವಂಥ ರಾಗ ಇಲ್ಲ ಅಂತೀರಾ, ನಾನು ರಾಗ ಸಂಯೋಜಿಸ್ತೀನಿ ಅಂತ ಹಗಲು ರಾತ್ರಿ ಒಳ್ಳೆ ರಾಗ ಒಳ್ಳೆ ರಾಗ ಒಳ್ಳೆ ರಾಗ ಅಂತ ಯೋಚನೆ ಮಾಡ್ತಿದ್ರು. ಒಂದಿನ ಅರ್ಧ ರಾತ್ರಿಯಲ್ಲಿ ಹೆಂಡ್ತಿನ ಲೇ ಸ್ವಲ್ಪ ಹೇಳು ಅಂದರು. ಹೆಂಡ್ತಿ ಎದ್ದು ಕೂತ್ರೆ ಎಲ್ಲ ಮಲಗಿಬಿಟ್ಟಿದ್ರು. ಎದ್ದು ಕೂರಿಸಿ ಹೆಂಡತಿ ಮುಂದೆ ಹೇಳ್ತಾರೆ, ನಾನು ವಂದೇ ಮಾತರಂ ಹೇಳ್ತೀನಿ ಕೇಳು ಅಂತ. ಅರ್ಧ ರಾತ್ರಿಯಲ್ಲಿ ವಂದೇ ಮಾತರಂ ಹೇಳಿದ್ರೆ ಹೆಂಡತಿ ಕಣ್ಣಲ್ಲಿ ನೀರಂತೆ. ವಾ, ಎಷ್ಟು ಸಲೀಸಾಗಿದೆ, ಈ ರಾಗದಲ್ಲಿ ನಾನು ಹಾಡ್ಬೋದ್ರಿ, ಇದು ಯಾವ ರಾಗ? ಮಾಸ್ಟರ್ ಕೃಷ್ಣ ಹೇಳಿದರು, ನನಗೂ ಗೊತ್ತಿಲ್ಲ, ಯಾವುದೋ ಹೊಸ ರಾಗ ಬಂದ್ಬಿಟ್ಟಿದೆ ಅಂತ. ವಂದೇ ಮಾತರಮನ್ನ ಈ ರಾಗದಲ್ಲಿ ಹಾಡ್ತೀನಿ ಅಂತ ರೆಕಾರ್ಡ್ ಮಾಡಿ HMV ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿ ಎಲ್ರಿಗೂ ಕಳಿಸ್ಕೊಟ್ರು. ಆಲ್ ಇಂಡಿಯಾ ರೇಡಿಯೋದಲ್ಲಿ A ಗ್ರೇಡ್ನ ಸಿಂಗರ್ ಆಗಿದ್ರು. ಅದೇ ಹೊಟ್ಟೆಪಾಡು ಅವರಿಗೆ. ಆಲ್ ಇಂಡಿಯಾ ರೇಡಿಯೋಗೆ ಲೆಟರ್ ಬರೆದ್ರು, ವಂದೇ ಮಾತರಂ ಹಾಡ್ಲಿಕ್ಕೆ ಒಂದು ಅವಕಾಶ ಕೊಡಿ. ಆಲ್ ಇಂಡಿಯಾ ರೇಡಿಯೋ ಕೊಡ್ಲಿಲ್ಲ, ಇವರು ಬಿಡ್ಲಿಲ್ಲ. ಇವ್ರು ಬೇರೆ ಏನೋ ಹಾಡು ಹೇಳ್ತೀನಿ ಅಂತ ಹೇಳಿ ಒಂದಿನ ಹೋಗ್ಬಿಟ್ರು. ಆ ಹಾಡು ಮುಗಿದ ತಕ್ಷಣ ವಂದೇ ಮಾತರಂ ಶುರು ಮಾಡಿಬಿಟ್ರು. ವಂದೇ ಮಾತರಂ ಶುರು ಮಾಡಿದ ತಕ್ಷಣ ಆಲ್ ಇಂಡಿಯಾ ರೇಡಿಯೋದವ್ರು ಬಟನ್ ಆಫ್ ಮಾಡಿ ಇವ್ರನ್ನ ಕರೆದು ಹೇಳಿದ್ರು, ಗೊತ್ತಿತ್ತು ನಮ್ಗೆ ನೀವು ಈ ಥರದ್ದೇನೋ ತರಲೆ ಮಾಡ್ತೀರಾ ಅಂತ ಕಾಯ್ಕೊಂಡು ಕೂತಿದ್ದೆ ನಾನು. ಯಾವತ್ತೂ ಇನ್ನು ಮುಂದೆ ನಿಮ್ಗೆ ಆಲ್ ಇಂಡಿಯಾ ರೇಡಿಯೋಗೆ ಎಂಟ್ರಿ ಕೊಡಲ್ಲ ಅಂತಂದರೆ ಮಾಸ್ಟರ್ ಕೃಷ್ಣ ಹೇಳಿದ್ರಂತೆ, ಏಯ್ ಯಾವ ಆಲ್ ಇಂಡಿಯಾ ರೇಡಿಯೋದಲ್ಲಿ ವಂದೇ ಮಾತರಂ ಹೇಳೋಕ್ಕೆ ಅವಕಾಶ ಇಲ್ವೋ ಅಂತ ಆಲ್ ಇಂಡಿಯಾ ರೇಡಿಯೋಕ್ಕೆ ನಾನು ಕಾಲಿಡಲ್ಲ ಹೋಗಿ ಅಂಥೇಳಿ ಬಂದ್ಬಿಟ್ರು. ಆದರೆ ಎರಡನೇ ಪ್ರಶ್ನೆ ಇತ್ತೀಗ, ಒಳ್ಳೆ ರಾಗ ಏನೋ ಮಾಡಿದ್ದೀರಾ, ಬ್ರಿಟಿಷರ ಬ್ಯಾಂಡ್ಗಳಿಗೆ ಸೆಟ್ ಮಾಡೋದು ಹೆಂಗೆ ಅಂತ. ಏನು ಮಾಡಿದ್ರು ಗೊತ್ತಾ ಮಾಸ್ಟರ್ ಕೃಷ್ಣ? ಪೂನಾಕ್ಕೆ ಹೋದರು. ಪೂನಾದಲ್ಲಿ ಪೊಲೀಸರ ಬ್ಯಾಂಡ್ ನಡಿಬೇಕಾದ್ರೆ ಆ ಬ್ಯಾಂಡ್ ಜೊತೆ ಹೆಜ್ಜೆ ಹಾಕ್ತಾ ಆ ಬ್ಯಾಂಡ್ ಹೆಂಗೆ ನಡೆಯುತ್ತೆ ಅಂತ ಚೆನ್ನಾಗಿ ಅಧ್ಯಯನ ಮಾಡಿ ಆ ಬ್ಯಾಂಡಿಗೆ ಸೂಟ್ ಆಗುವಂಥ ವಂದೇ ಮಾತರಂ ರಾಗವನ್ನು ಹಾಕಿ ವಂದೇ ಮಾತರಂ ಬ್ರಿಟಿಷರ ಬ್ಯಾಂಡಿಗೂ ಸೂಟ್ ಆಗುತ್ತೆ ಅಂತ ನಾನು ಪ್ರೂವ್ ಮಾಡಿದ್ದೀನಿ, ಇದನ್ನು ರಾಷ್ಟ್ರಗೀತೆ ಮಾಡಲೇಬೇಕು ಅಂತ ಹಠ ಹಿಡಿದು ನಿಂತರು. ಜವಾಹರ್ಲಾಲ್ ನೆಹರು ಅವ್ರಿಗೆ ಇಷ್ಟ ಇರಲಿಲ್ಲ. ಯಾಕೆ ಇಷ್ಟ ಇರಲಿಲ್ಲ ಅಂದರೆ ಒಂದೇ ಕಾರಣ,
ಒಂದಷ್ಟು ಜನರಿಗೆ ವಂದೇ ಮಾತರಂ ಅವ್ರ ಧರ್ಮಕ್ಕೆ ತೊಂದರೆ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪ್ರತ್ಯೇಕ ರಾಷ್ಟ್ರ ಕೊಟ್ಟ ಮೇಲೂ ಈ ಥರದ ಪರಿಸ್ಥಿತಿ ಇತ್ತು. ಕೊನೆಗೆ ಈ ಪುಣ್ಯಾತ್ಮ ಹಗಲು ರಾತ್ರಿ ಕಷ್ಟಪಟ್ಟು ಜವಾಹರ್ಲಾಲ್ ನೆಹರೂದ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ಇವ್ರು ಬಂದಿದ್ದಾರೆ ಅಂತ ಗೊತ್ತಾದಾಗ ಜವಾಹರ್ಲಾಲ್ ನೆಹರು ಒಳಗಡೆನೇ ಬಿಡದೆ ಕೊನೆಗೆ ಹೈಯರ್ ಇನ್ಫ್ಲೂಯೆನ್ಸ್ ತಗೊಂಡು ಜವಾಹರ್ಲಾಲ್ ನೆಹರು ಮನೆಗೆ ಹೋಗಿ ಈ ಹಾಡನ್ನು ಹಾಡಿಸಿ ಕೊನೆಗೆ ಸಂಸತ್ನಲ್ಲಿ ಹಾಡನ್ನು ಹಾಡುವಂಥ ಅನುಕೂಲವನ್ನು ಪಡ್ಕೊಂಡು ಅಲ್ಲೂ ಹಾಡಿ ತೋರಿಸಿ ಏನು ಮಾಡಿದ್ರು ವಂದೇ ಮಾತರಂ ರಾಷ್ಟ್ರಗೀತೆ ಆಗಲಿಲ್ಲ. ಉಲ್ಟಾ ಏನು ಮಾಡಿದ್ರು ಗೊತ್ತಾ? ರಾಷ್ಟ್ರಗೀತೆ ಜನಗಣಮನವೇ ಇರಲಿ, ವಂದೇ ಮಾತರಂಗೆ ರಾಷ್ಟ್ರಗೀತೆಯ ಸಮಾನವಾಗಿರುವಂಥ ಸ್ಥಾನ, ರಾಷ್ಟ್ರಗಾನದ ಸ್ಥಾನ ಕೊಡೋಣ ಅಂತ ರಾಷ್ಟ್ರಗಾನ ಅಂತ ಕರೆದು ಸುಮ್ಮನಾಗ್ಬಿಟ್ರಿ. ಜನಗಣಮನ ಹಾಡಬಾರ್ದು ಅಂತ ನಾನು ಹೇಳಲ್ಲ ರೀ, ನಾವು ಅದನ್ನು ರಾಷ್ಟ್ರಗೀತೆ ಅಂತ ಒಪ್ಕೊಂಡಿದ್ದೀವಿ. ನಾನು ಅತ್ಯಂತ ಹೆಮ್ಮೆಯಿಂದ ಜನಗಣಮನವನ್ನು ಹಾಡ್ತೀನಿ. ಆದರೆ ವಂದೇ ಮಾತರಂ ಹೇಳುವಾಗ ನನ್ನೊಳಗೆ ಸ್ಫುರಣವಾಗಬಹುದಾಗಿರುವಂಥ ದೇಶಭಕ್ತಿ ಇದೆಯಲ್ಲ, ನನ್ನ ಒಳಗೆ ಸ್ಫುರಣವಾಗಿರ್ಬೋದಾಗಿರುವಂಥ ತಾಯಿ ಕಾಳಿಯ ಶಕ್ತಿ ಇದೆಯಲ್ಲ, ಅದು ಜನಗಣಮನದೊಂದಿಗೆ ಬರಲ್ಲ. ಯಾವುದು ಈ ದೇಶದ ಪರಂಪರೆಗೆ ಶಕ್ತಿಯನ್ನು ಕೊಡಬಲ್ಲದೋ ಅದು ಆ ರಾಷ್ಟ್ರದ ಗೀತೆ ಆಗಬೇಕು. ಆದರೆ ದುರ್ದೈವ ಆಗಲಿಲ್ಲ, ಹಾಗೆ ಉಳಿತು. ಎಷ್ಟು ಈ ಥರ ಉಳ್ಕೊಂಡ್ಬಿಡ್ತು ಗೊತ್ತಾ? ನಂಗೆ ಗೊತ್ತಿಲ್ಲ, ನೀವು ಇದನ್ನು ಪೊಲಿಟಿಕಲ್ ಅಂತ ಕರಿಬೋದು, ನೀವು ಇದನ್ನು ಪೊಲಿಟಿಕ್ಸ್ ಅಂತ ಕರಿಬೋದು, ಆದರೆ ನಾನು ಹೇಳೋದನ್ನು ಬಿಡಲ್ಲ, ಹೇಳ್ತೀನಿ. ಅಕಸ್ಮಾತ್ ನರೇಂದ್ರ ಮೋದಿ ಬರದೇ ಹೋಗಿದ್ದಿದ್ರೆ ಈ ದೇಶ ಇವತ್ತಿಗೂ ಒಂಥರ ಗುಲಾಮಿ ರಾಷ್ಟ್ರವೇ. ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ, ದೆಹಲಿಯಲ್ಲಿ ರಾಜ್ಪಥ್ ಇದೆ, ಕೇಳಿದ್ದೀರಿ? ರಾಜ್ಪಥ್ ಮೇನ್ ರೋಡ್ ಇದೆಯಲ್ಲ, ಅಲ್ಲಿ ಅನೇಕರ ಸಮಾಧಿಗಳಿವೆ, ಅವೆಲ್ಲ ಇವೆ. ರಾಜ್ಪಥ್ನಲ್ಲಿ ಇವತ್ತು ಪ್ರಧಾನಿಗಳು ನಡ್ಕೊಂಡು ಬಂದರು, ರಾಜ್ಪಥ್ನಲ್ಲಿ ರಾಷ್ಟ್ರಪತಿಗಳು ನಡ್ಕೊಂಡು ಬಂದರು. ರಾಜ್ಪಥ್ ಅಂತ ಕರೆದಿದ್ದು ಯಾರು ಗೊತ್ತಾ? ಆಳ್ತಾ ಇದ್ದ ಬ್ರಿಟಿಷರು ನಾವು ನಡೆದಾಡುವ ಜಾಗವನ್ನು, ನಮ್ಮ ವೈಸ್ರಾಯ್ ನಡೆದಾಡುವ ಜಾಗವನ್ನು ರಾಜಪಥ ಅಂತ ಕರೆದಿದ್ರು. ಯಾರೂ ಬದಲಾಯಿಸಿರಲಿಲ್ಲ. ನರೇಂದ್ರ ಮೋದಿ ಬಂದರು, ಬ್ರಿಟಿಷರು ಹೋಗಿ ಬಹಳ ಕಾಲ ಆಯಿತು, ಇದು ಸಾಮಾನ್ಯ ಜನರು ಓಡಾಡಬೇಕಾಗಿರೋ ಪಥವಾಗಿರೋದ್ರಿಂದ ರಾಜಪಥ ಅಲ್ಲ, ಕರ್ತವ್ಯ ಪಥ ಅಂತ ಇದನ್ನ ಕರಿಬೇಕು ಅಂತ ಕರ್ತವ್ಯ ಪಥ ಅಂತ ಕರೆದ್ರು. ಮಿತ್ರ, ತೀರಾ ಇತ್ತೀಚಿನವರೆಗೂ, ಕಳೆದ ಕೆಲವು ವರ್ಷಗಳವರೆಗೂ ನನ್ನ ದೇಶದ ನೇವಿಯ ಫ್ಲಾಗ್, ನೌಕಾ ಸೇನೆಯ ಫ್ಲಾಗ್ ಇತ್ತಲ್ಲ, ಆ ಫ್ಲಾಗ್ ಮೇಲೆ ಒಂದು ಕ್ರಾಸ್ ಇತ್ತು. ಆ ಕ್ರಾಸ್ ಯಾವುದರ ಸಂಕೇತ ಗೊತ್ತಾ? ಸೇಂಟ್ ಕ್ರಾಸ್ನ ಸಂಕೇತ, ಬ್ರಿಟಿಷರ ಶಿಲುಬೆಯ ಸಂಕೇತ, ಕ್ರಿಶ್ಚಿಯನ್ರ ಶಿಲುಬೆಯ ಸಂಕೇತ. ಆ ಶಿಲುಬೆಯ ಸಂಕೇತನ ನೇವಿ ಫ್ಲಾಗ್ ಮೇಲೆ ಬ್ರಿಟಿಷರು ಹೋದ ನಂತರವೂ ಉಳಿಸ್ಕೊಂಡಿದ್ರು. ನರೇಂದ್ರ ಮೋದಿ ಬಂದರು, ಅವ್ರು ಹೇಳಿದ್ರು ನಡೆಯಲ್ಲ ಇತ್ತು. ಅದನ್ನು ಚೇಂಜ್ ಮಾಡಿ ಏನು ಹಾಕಿದ್ರು ಗೊತ್ತಾ? ಷಟ್ಕೋನ ಆಕೃತಿಯ ಒಂದು ಎಂಬ್ಲಮ್ ಅದರಲ್ಲಿ ತಂದರು. ಆ ಎಂಬ್ಲಮ್ ಯಾರದ್ದು ಅಂತಂದರೆ ಶಿವಾಜಿಯ ನೌಕಾಸೇನೆಯ ಎಂಬ್ಲಮ್ ಆಗಿತ್ತು. ಆ ಎಂಬ್ಲಮ್ಮನ್ನು ತಗೊಂಡು ಬಂದರು. ಇಂಡಿಯಾ ಗೇಟ್ ನಮ್ಮಲ್ಲಿ ಯಾರು ಕೇಳದೇ ಇರೋರು ಇಲ್ಲ, ಇಲ್ಲಿ ಎಲ್ಲರೂ ಕೇಳಿದ್ದೀವಿ ಇಂಡಿಯಾ ಗೇಟ್. ಇಂಡಿಯಾ ಗೇಟ್ನಲ್ಲಿ ಒಂದು ಸ್ಟ್ಯಾಚ್ಯೂ ಇತ್ತು, ಒಂದು ಪ್ರತಿಮೆ ಇತ್ತು. ಪ್ರತಿಮೆ ಯಾರ್ದು? 5th ಜಾರ್ಜ್ ಅಂದು. ಯಾರ ಸ್ವಾಗತಕ್ಕೆ ಜನಗಣಮನ ಹಾಡಲಾಗಿತ್ತು ಅವನ ಪ್ರತಿಮೆ ಇತ್ತು. ನರೇಂದ್ರ ಮೋದಿ ಹೇಳಿದ್ರು, ಹೋಗಿ 75 ವರ್ಷ ಆಯ್ತಪ್ಪ, ಇನ್ಯಾಕಿ ಒಂದು ತೆಗಿರಿ, ಮತ್ತು ಯಾರನ್ನು ತರಬೇಕು? ಈ ದೇಶದ ಸೇನಾ ನಾಯಕ ಸೈನಿಕರಿಗೆಲ್ಲರಿಗೂ ಪ್ರೇರಣೆ ಕೊಡಬಲ್ಲ ನೇತಾಜಿ ಸುಭಾಷ್ ಚಂದ್ರ ಬೋಸರು ಇಲ್ಲಿ ಬಂದು ನಿಲ್ಲಬೇಕು ಅಂತ ನೇತಾಜಿ ಸುಭಾಷ್ ಚಂದ್ರ ಬೋಸರು ನಿಲ್ಲಿಸಲಾಯಿತು. ಅಂಡಮಾನ್ ನಿಕೋಬಾರ್ಗೆ ಶಹೀದ್ ದ್ವೀಪ, ಸ್ವರಾಜ್ ದ್ವೀಪ ಅನ್ನುವಂಥ ಹೆಸರನ್ನು ಕೊಡಲಾಯಿತು. ಎಲ್ಲಿವರೆಗೂ ಅಂತಂದರೆ ಈ ದೇಶದಲ್ಲಿ ಯಾವುದ್ಯಾವುದು ಈ ದೇಶದ ಗುಲಾಮಿತನದ ಸಂಕೇತವಾಗಿತ್ತೋ ಅದನ್ನೆಲ್ಲವನ್ನು ತೆಗೆದೊಗೆದು ಸ್ವಾಭಿಮಾನದ ಸಂಕೇತವನ್ನೆಲ್ಲ ಮರುಸ್ಥಾಪಿಸಲಾಯಿತು. ಉದಾಹರಣೆಗೆ 500 ವರ್ಷಗಳ ನಂತರ ರಾಮ ಮಂದಿರ ಪುನರ್ಸ್ಥಾಪನೆ ಆಯಿತು ಭಾರತದಲ್ಲಿ. ಯಾವ ವಿಶ್ವನಾಥ? ನಾವೆಲ್ಲರೂ ಬಹಳ ಜನ ವೀರಶೈವರು ಲಿಂಗಾಯತರು ಇದ್ದೀವಿ. ಕೈಯಲ್ಲಿ ಲಿಂಗವನ್ನು ಹಿಡ್ಕೊಂಡು ನಮ್ಮ ಗುರುದೇವರು ಹೇಳಿದ್ರು ಅಂತ ನಾವು ಪೂಜೆ ಮಾಡ್ತೀವಿ. ಆದರೆ ಆ ಶಿವನಿಗೆ ನೆಲೆ ಇರಲಿಲ್ಲ ರೀ. ಆ ಶಿವನಿಗೆ ಕಾರಿಡಾರ್ನ ನಿರ್ಮಾಣ ಮಾಡಿಕೊಟ್ಟು ಕಾಶಿಯಲ್ಲಿ ಶಿವ ಉಸಿರಾಡುವಂತೆ ಮಾಡ್ತಾ ಹೇಳಲಾಯಿತು, ಆಕ್ರಮಣಕಾರಿಗಳ ಎದುರಿಗೆ ಇವತ್ತು ಭಾರತ ಮತ್ತೆ ಬಲಾಢ್ಯವಾಗಿ ನಿಲ್ಲುತ್ತೆ ಅಂತ ತೋರಿಸುವಂತೆ ಭಾರತವನ್ನು ಕಟ್ಟಲಾಯಿತು. ಇನ್ನೂ ಕಂಪ್ಲೀಟ್ ಆಗಲಿಲ್ಲ. ಮಥುರೆಯ ಕೃಷ್ಣ ಬಾಕಿ ಇದ್ದಾನೆ, ಬಹಳ ದೂರ ಇಲ್ಲ. ವಂದೇ ಮಾತರಂ ಜಪ ಮಾಡಿ ಇವತ್ತಿಗೂ ವಾಪಸ್ ಬರುತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಈ ವಿಶ್ವಾಸ ನನಗಿದೆ ಮಿತ್ರ. ಇವತ್ತಿನ ಭಾರತ ಹಳೆಯ ಭಾರತ ಅಲ್ಲ. ಇವತ್ತಿನ ಭಾರತ ಹೊಸ ತರುಣರಿಂದ ಕೂಡಿರುವಂತ ಭಾರತ. ಯಾವ ತರುಣರು? ಒಂದು ಕಾಲ ಇತ್ತು, ನಾವು ಯುದ್ಧ ಅಂದ್ರೆ ಪಾಕಿಸ್ತಾನ ಜೊತೆಗೆ ಗಡಿಯಲ್ಲಿ ಆ ಕಡೆ ಸೈನಿಕರು ಈ ಕಡೆ ಸೈನಿಕರು ಫೈಟ್ ಮಾಡಬೇಕಾಗ್ತಿತ್ತು. ಈಗ ಹಂಗಿಲ್ಲ ರೀ.
ಯಾವುದೋ ಒಂದು ಕೋಣೆಯಲ್ಲಿ ಕೂತಂತ ಕಂಪ್ಯೂಟರ್ನ ಮುಂದೆ ಕೂತಂತ 50 ಜನ ಯಂಗ್ ಇಂಜಿನಿಯರ್ಗಳು ಪಾಕಿಸ್ತಾನದ ಯಾವ ಡ್ರೋನ್ ಅನ್ನ ಎಲ್ಲಿ ಅಡ್ಡ ಹಾಕಬೇಕು, ನಮ್ಮ ಯಾವ ಡ್ರೋನ್ ಅನ್ನ ಎಲ್ಲಿಗೆ ಅಟ್ಯಾಕ್ ಮಾಡಬೇಕು ಅಂತ ಕೂತ ಜಾಗದಲ್ಲಿ ಡಿಸೈಡ್ ಮಾಡ್ತಾರೆ. ಹೊಸ ಭಾರತ ಇದು. ಹೊಸ ಭಾರತ ಹೇಗಿದೆ ಅಂತಂದ್ರೆ, ನಾವು ಯಾರ ಮುಂದೆನೂ ತಲೆ ತಗ್ಗಿಸಲ್ಲ. ರಷ್ಯನ್ ಆಯಿಲ್ ತೆಗೆದುಕೊಂಡ್ರೆ ನಾವು ಭಾರತವನ್ನು ಬಿಡಲ್ಲ ಅಂತ ಹೇಳಿದ ಮೇಲೆ ರಷ್ಯಾದ ಆಯಿಲ್ ತಗೊಳ್ಳೋದು ಜಾಸ್ತಿ ಮಾಡಿದೀವಿ ನಾವು. ಹೊಸ ಭಾರತ ಹೆಂಗಿದೆ ಗೊತ್ತೇನು? ಒಂದು ಕಾಲ ಇತ್ತು, ಪಾಕಿಸ್ತಾನದ ಭಯೋತ್ಪಾದಕರು ಭಾರತದಲ್ಲಿ ಬಂದು ಭಾರತದಲ್ಲಿ ಹತ್ಯಾಕಾಂಡ ನಡೆಸಿ ಭಾರತದಲ್ಲೇ ಆರಾಮಾಗಿ ಉಳಿತಿದ್ರು. ಇವತ್ತು ಭಾರತದಲ್ಲಿ ಹತ್ಯಾಕಾಂಡ ನಡೆಸೋದೇ ಕಷ್ಟ. ಅಕಸ್ಮಾತ್ ನಡೆಸಿ ಏನಾದರೂ ತಪ್ಪಿಕೊಂಡು ಇವರು ಪಾಕಿಸ್ತಾನಕ್ಕೆ ಓಡೋದ್ರೆ ಅನ್ನೋನ್ ಗನ್ಮ್ಯಾನ್ಗಳು ಪಾಕಿಸ್ತಾನದೊಳಗೆ ಹುಡುಕಿ ಕೊಲ್ತಾರಲ್ಲ. ಹೊಸ ಭಾರತ ರೀ ಇದು. ಈ ಭಾರತ ಆರ್ಡಿನರಿ ಭಾರತ ಅಲ್ಲ. ಈ ಭಾರತದ ಪ್ರಜೆಗಳು ನಾವು. ನಾನು ಹೇಳಿದ್ನಲ್ಲ, ಈ ವರ್ಷ ಬಹಳ ಇಂಪಾರ್ಟೆಂಟ್ ವರ್ಷ. ಯಾರ್ಯಾರು ಈ ವರ್ಷಗಳನ್ನು ಇಲ್ಲಿಯವರೆಗಿನ ಈ ವರ್ಷವನ್ನು ನೋಡಿದ್ದೀರೋ ಪುಣ್ಯವಂತರು. ಯಾರು ಉಳಿದಿದ್ದೀವಲ್ಲ ಪುಣ್ಯವಂತರು. ವಯಸ್ಸಾದವರೆಲ್ಲ ಒಂದ್ಸಲ ಶಬಾಷ್ ಅನ್ಕೊಳ್ಳಿ, ಬದುಕ್ಬಿಟ್ನಲ್ಲಪ್ಪ ನಾನು ಇಲ್ಲಿವರೆಗೂ. ಮಿತ್ರರೆ, 144 ವರ್ಷಗಳ ನಂತರ ಮಹಾಕುಂಭವನ್ನು ನೋಡಲಿಕ್ಕೆ 144 ವರ್ಷದ ಅವತ್ತಿನ ದಿನ ಹುಟ್ಟಿದವ್ರಿಗಾಗಿಲ್ಲ, ಅವ್ರಿಗೆ ಸಮಯ ಕಳೆದೋಗಿತ್ತು. ನನ್ನ ತಂದೆ ಬದುಕಿದ್ರು ಪಾಪ, ನೋಡ್ಲಿಕ್ಕೆ ಆಗಲಿಲ್ಲ ಅವರಿಗೆ. ಯಾಕೆ ಅಂತಂದರೆ ಅಲ್ಲಿವರೆಗೂ ಹೋಗೋಕ್ಕೆ ತ್ರಾಣ ಇಲ್ಲ ಅಂದರು. ನಮ್ದೆಲ್ಲರದು ಭಾಗ್ಯ 144ನೇ ವರ್ಷದ ನಂತರ ಬರುವಂಥ ಮಹಾಕುಂಭಕ್ಕೆ ಪಾರ್ಟಿಸಿಪೇಟ್ ಮಾಡಿ ಬರುವಂಥ ಭಾಗ್ಯ ಸಿಕ್ತಲ್ಲ. ಏನು ಭಾಗ್ಯ! ನಾನು ತಮಾಷೆ ಮಾಡ್ತಿರ್ತೀನಿ ಎಲ್ರಿಗೂ. ದೇವರುಗಳಿಗೂ ಒಂದು ವಿಶ್ವಾಸ ಬಂದ್ಬಿಟ್ಟಿದೆ, ಈಗಿನ ಭಾರತ ಚೆನ್ನಾಗಿದೆ, ಈಗಿನ ಹಿಂದೂಗಳು ಚೆನ್ನಾಗಿದ್ದಾರೆ ಅಂತ. ಏನಾಗ್ತಿದೆ ಗೊತ್ತಾ? ಕಚ್ಚಿನ ಮರುಭೂಮಿಯಲ್ಲಿ ಪಚ್ಚೆ ಕಲ್ಲಿನ ಸುಂದರ ಶಿವಲಿಂಗ ಕಂಡು ಬಂದ್ಬಿಟ್ಟಿದೆ. ಯಾವತ್ತೋ ಮುಚ್ಚೋಗಿತ್ತದು. ಕೃಷ್ಣಾ ನದಿಯ ಒಳಗೆ, ಆ ನದಿಯ ಒಳಗೆ ಒಂದು ರಾಮನ ವಿಗ್ರಹ ಕಂಡು ಬಂದಿದೆ. ಇವತ್ತಿನ ಜನ ಹೇಳ್ತಾರೆ ಈ ವಿಗ್ರಹ ಇಲ್ಲಿನ ವಿಗ್ರಹ ಅಲ್ಲ, ಮೂಲ ಅಯೋಧ್ಯೆಯಲ್ಲಿದ್ದ ವಿಗ್ರಹವನ್ನ ತಂದು ಇಲ್ಲಿ ಎಸ್ದು ಬಿಟ್ಟಿದ್ರು ಕಾಪಾಡಲಿಕ್ಕೆ ಅಂತ. ಅದು ಈಗ ಸಿಕ್ಕಿ ಬಿದ್ದಿದೆ ಅಂತ. ನಂಗೆ ಯಾರೋ ಕೇಳಿದ್ರು ಹೆಂಗ್ ಸಿಕ್ತಿದೆ ಈಗ? ಹೆಂಗ್ ಸಿಕ್ತಿದೆ ಅಂದ್ರೆ, ದೇವರಿಗೂ ಕಾನ್ಫಿಡೆನ್ಸ್ ಬಂದಿದೆ, ಈಗ ನಾನು ಬಂದ್ರೆ ಚೆನ್ನಾಗಿ ನೋಡ್ಕೊಳ್ತಾರೆ ಈ ಜನ ಅಂತ. ದೇವರಿಗೂ ಕಾನ್ಫಿಡೆನ್ಸ್ ಬಂದು ಕಾಣಿಸ್ಕೊಳ್ತಾ ಇರೋದು ಇದು ಭಾರತ. ಈ ಭಾರತದ ಈ ಕಾಲಘಟ್ಟದಲ್ಲಿ ತಾಯಿ ಭಾರತಿ ಮತ್ತೊಮ್ಮೆ ವಿಶ್ವ ಗುರುತ್ವದ ಆ ಪಟ್ಟವನ್ನು ಏರಿ, ಸಿಂಹಾಸನವನ್ನು ಏರಿ ಕೂತ್ಕೊಳ್ಬೇಕಾಗಿದೆ. ವಿವೇಕಾನಂದರನ್ನ ಯಾರೋ ಕೇಳ್ತಾರೆ, ಭಾರತ ನಾಶವಾಗತ್ತಾ? ಸ್ವಾಮೀಜಿ ಹೇಳ್ತಾರೆ, ನೆವರ್. ಇಂಡಿಯಾ ಶಾಲ್ ನೆವರ್ ಡೈ. ಭಾರತ ನಾಶವಾಯಿತು ಅಂದರೆ ಜಗತ್ತು ನಾಶವಾಗತ್ತೆ ಕಣೋ. ಅದಕ್ಕೆ ಜಗತ್ತನ್ನು ಉಳಿಸಿಕೊಳ್ಳಿಕ್ಕೆ ಭಗವಂತನಿಗೆ ಭಾರತವನ್ನು ಉಳಿಸೋದು ಅನಿವಾರ್ಯ. ಹೀಗಾಗಿ ಭಾರತವನ್ನು ಉಳಿಸ್ತಾನೆ ಅಂತ. ಆದರೆ ಒಂದು ಮಾತನ್ನು ಹೇಳ್ತಾರೆ, ತಾಯಿ ಭಾರತಿ ಸಿಂಹಾಸನದ ಮೇಲೆ ಕೂತಿದ್ದವಳು ಕೆಳಗಿಳಿದು ಕೂತ್ಬಿಟ್ಟಿದ್ದಾಳಂತೀಗ. ಯಾಕೆ ಕೆಳಗಿಳಿದಿದೆಯಾ ತಾಯಿ ಅಂದರೆ, ನನ್ನ ಮಕ್ಕಳು, ನನ್ನ ಸಂತಾನ ನನಗೋಸ್ಕರ ಏನು ಮಾಡ್ತಿಲ್ವಲ್ಲ ಅನ್ನೋ ದುಃಖ ನನಗೆ ಅಂತ ಕೆಳಗಿಳಿದು ಕೂತಿದ್ದಾಳಂತ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, 4 ಜನ ಕೂತ ಜಾಗದಿಂದ ಎದ್ದು ನಿಂತ್ಕೊಂಡು, ಅಮ್ಮ ನಿನಗೋಸ್ಕರ ನಾನಿದ್ದೀನಿ ಕಣಮ್ಮ, ನನ್ನ ಪ್ರಾಣವನ್ನು ಅರ್ಪಿಸ್ಲಿಕ್ಕೂ ಸಿದ್ಧವಿದ್ದೀನಿ ಅಮ್ಮ ಅಂತ 4 ಜನ ಕೂತ ಜಾಗದಲ್ಲಿ ಎದ್ದು ನಿಂತ್ಕೊಳ್ಳಿ. ಅದನ್ನು ಕಂಡು ಖುಷಿಯಾಗಿ ಆ ತಾಯಿ ತಾನೇ ಸಿಂಹಾಸನವನ್ನು ಏರಿ ಕೂತು ಬಿಡ್ತಾಳಂತೆ. ಹಿಂಗೊಂದು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ಬಾರಿ ಅವಳೇನಾದರೂ ಸಿಂಹಾಸನ ಏರಿದರೆ ಹಳೆಯ ವೈಭವ ಅಂತ ಯಾವುದನ್ನು ಕರಿತಿದ್ವೋ ಅದೆಲ್ಲ ಮಸುಕಾಗುವಂಥ ಭವ್ಯ ಭಾರತ ಎದ್ದು ನಿಲ್ಲುತ್ತೆ. ನನ್ನ ಕಣ್ಣೆದುರಿಗೆ ಅಂತ ಭಾರತ ಕಾಣ್ತಿದೆ ಅಂತ ವಿವೇಕಾನಂದರು ಹೇಳ್ತಾರಲ್ಲ, ಆ ಭಾರತದ ಸಾಕ್ಷಿ ನಾವು, ಆ ಭಾರತದ ನಿರ್ಮಾತೃಗಳು ನಾವು. ನಾನು ಇಲ್ಲಿರುವಂಥ ಎಲ್ಲ ಹಿರಿಯರಲ್ಲೂ ಕೇಳ್ಕೊಳ್ತೀರಿ, ಎಷ್ಟು ಜನ ಇಂಜಿನಿಯರ್ಗಳನ್ನು ಪ್ರೊಡ್ಯೂಸ್ ಮಾಡ್ತೀರಿ? ನಾನು ಒಬ್ಬ ಇಂಜಿನಿಯರ್ ಆಗಿ ಹೇಳ್ತೀನಿ ಮಾತನ್ನ. ಎಷ್ಟು ಜನ ಡಾಕ್ಟರ್ಗಳನ್ನು ಪ್ರೊಡ್ಯೂಸ್ ಮಾಡ್ತೀರಿ? ಚಾಲೆಂಜ್ ತಗೊಳ್ಳಿ. ನಾವು ಎಂಥ ಮಕ್ಕಳನ್ನು ಪ್ರೊಡ್ಯೂಸ್ ಮಾಡ್ತೀವಿ ಅಂದರೆ, ಹೃದಯದಲ್ಲಿ ಭಾರತವನ್ನು ಇಟ್ಟುಕೊಂಡ, ಮಸ್ತಿಷ್ಕದಲ್ಲಿ ಜಗತ್ತಿಗೆ ಪರಿಹಾರವನ್ನು ಕೊಡ್ತೀನಿ ಎನ್ನುವಂಥ ಇಚ್ಛೆಯನ್ನು ಇಟ್ಕೊಂಡುವಂಥ ಹೊಸ ಸಂತಾನವನ್ನು ಹುಟ್ಟಾಕ್ತೀವಿ ಅಂತ ಒಂದು ಚಾಲೆಂಜ್ ತಗೊಳ್ಳೋಣ. ಅಲ್ಲ, ಈ ಪೀಳಿಗೆ ಹೇಗಿರಬೇಕು ಅಂತಂದರೆ, ಮೊಬೈಲ್ಗಳಲ್ಲಿ ಮುಳುಗಿ ಸತ್ತೋಗುವ ಪೀಳಿಗೆಯಲ್ಲ, ಬದಲಿಗೆ ಸಮಾಜಕ್ಕೋಸ್ಕರ ತುಡಿತವನ್ನು ತೋರಿಸಬಲ್ಲಂಥ ಹೊಸ ಪೀಳಿಗೆಯನ್ನು ನಿರ್ಮಾಣ ಮಾಡೋಣ. ಈ ನಿರ್ಮಾಣಕ್ಕೆ ಪ್ರೇರಣೆ ಎಲ್ಲಿಂದ ದೊರೆಯುತ್ತೆ ಅಂತಂದರೆ, ನಿಸ್ಸಂಶಯವಾಗಿ
ಭಾರತದ ಪ್ರೇಮದಿಂದ ದೊರೆಯುತ್ತೆ. ಭಾರತವನ್ನು ಪ್ರೀತಿಸೋದು ಎಲ್ಲಿಂದ ಸಿಗುತ್ತೆ ಅಂತಂದರೆ ಇನ್ನೇನೂ ಮಾಡೋದು ಬೇಡ, ವಂದೇ ಮಾತರಂ ಅನ್ನೋ 2 ಮಂತ್ರವನ್ನು ಮತ್ತೆ ಮತ್ತೆ ಜಪಿಸೋದರಿಂದ ಸಿಗುತ್ತೆ. ಬಂಕಿಮರು ಋಷಿ ಸದೃಶ ವ್ಯಕ್ತಿ, ಅಂಥ ಮಂತ್ರವನ್ನು ಕೊಟ್ಟೋದ್ರು. 150ನೇ ವರ್ಷದಲ್ಲಿ ಆ ಮಂತ್ರವನ್ನು ಹೃದಯದಲ್ಲಿ ಬಲವಾಗಿ ಇಟ್ಕೊಂಡು ಕಾಪಾಡಿಕೊಳ್ಳೋಣ. 150 ಕಂಠಗಳಿಂದ ಹಾಡಿದ ಆ ತಾಯಂದರಿಗೆ ನಾನು ಮತ್ತೆ ಮತ್ತೆ ಕೃತಜ್ಞತೆಯನ್ನು ಸಮರ್ಪಿಸ್ತೀನಿ. ಅವ್ರು ಹೇಳಿದ್ದಾರೆ ವಾಪಸ್ ಹಾಡ್ತೀನಿ ಅಂತ. ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಎದ್ದೋಗ್ಬಿಡೋದು ಭಾಳ ಸುಲಭ. ಆದರೆ ಈಗ ವಂದೇ ಮಾತರಂ ಕೇಳುವಾಗ ಪ್ರತಿ ಸಾಲನ್ನು ವಾಪಸ್ ಕೇಳಿ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಕೇಳಿ ವಾಪಸ್. ಕೆ ಬೋಲೆ ಮಾ ತುಮಿಯಾ ಬೋಲೆ ವಾಪಸ್ ಕೇಳಿ. ತ್ವಂ ಹಿ ದುರ್ಗಾ ದಶ ಪ್ರಹರಣ ಧಾರಿಣಿ ವಾಪಸ್ ಕೇಳಿ. ಪ್ರತಿ ಬಾರಿ ಕೇಳ್ತಾ ಇರಬೇಕಾದಾಗ ತಾಯಿ ಭಾರತೀಯ ಮುಖವನ್ನು ನೋಡಿ ಮುಖ ಅರಳುತ್ತೆ ಅವಳದು. ವಾ, ನನ್ನ ಮಕ್ಕಳು ಹರಿಹರದಲ್ಲಿ ನಿಂತ್ಕೊಂಡು ನನ್ನ ಗೀತೆಯನ್ನು ಎಷ್ಟು ಆನಂದಿಸ್ತಾ ಇದ್ದಾರೆ ಅಂತ. ಅದರ ಆನಂದವೇ ಬೇರೆ ಮಿತ್ರರೇ. ನನಗೆ ಹಾಗಾಗಿ ವಂದೇ ಮಾತರಂ ಹಾಡುವಾಗಲೆಲ್ಲ ಅದೊಂಥರ ರೋಮಾಂಚನದ ಅವಧಿ. ನನಗೆ ಕಣ್ಣೆದುರಿಗೆ ತಾಯಿ ಬಂದು ನಿಂತ್ಕೊಳ್ತಾಳೆ, ವಾ, ಅವಳ ಮುಖದ ಆನಂದ ನೋಡೋದೇ ಖುಷಿ ಅಂತ ಅನ್ಸುತ್ತೆ. ಅಂಥ ಆನಂದವನ್ನು ಕಾಣುವ ಭಾಗ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ನಾನು ಅವರನ್ನು ಕೇಳ್ಕೊಳ್ತೀನಿ, ಆ ಹಾಡಿಗೆ ನಾವೆಲ್ಲರೂ ಕಿವಿಯಾಗೋಣ, ಕಣ್ಣಾಗೋಣ ಅಂತ ಭಾವಿಸಿ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪದತಲಕ್ಕೆ ಸಮರ್ಪಿಸ್ತೀನಿ. ಪ್ರೀತಿಯಿಂದ ಆಲಿಸಿದ ನಿಮಗೆ, ಪ್ರೀತಿಯಿಂದ ಆಹ್ವಾನಿಸಿದ ಎಲ್ರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ವಂದೇ ಮಾತರಂ, ಜೈ ಹಿಂದ್. ಒಂದ್ಸಲ ಭಾರತ್ ಮಾತೆಗೆ ಜೈಕಾರ ಕೊಡಿ. 2 ಕೈಗಳನ್ನು ಗಾಳಿಗೆ ಬೀಸಿ ನನ್ನ ಜೊತೆ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ 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 ವಂದೇ, ಜೈ ಹಿಂದ್. ಹಿಂದೂ ಸಂಗಮದ ಆಯೋಜನಾ ಸಮಿತಿ ಹರಿಹರದಲ್ಲಿ ಹಿಂದೂ ಸಂಗಮದ ಸಮಾವೇಶನ ಆಯೋಜನೆ ಮಾಡಿದೆ. 25ನೇ ತಾರೀಕು ಶ್ರೀ ಅಂಬಾಭವಾನಿ ದೇವಸ್ಥಾನ ಹಂಸಾಗರ್ ಕಾಂಪೌಂಡ್, 26ನೇ ತಾರೀಕು ನಗರದ ಉತ್ಸವ ಆಶ್ರಯ ಆಸ್ಪತ್ರೆ ಹತ್ತಿರ, 7ನೇ ತಾರೀಕು ಐರಣಿ ಮಠ ಕಾಂಪೌಂಡ್ನಲ್ಲಿ ಹಾಗೂ 8ನೇ ತಾರೀಕು ಜೀಜಾ ಮಾತಾ ಕಾಲೋನಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ನಾವೆಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ ಅಂತ ಕೇಳ್ಕೊಳ್ತಾ ಈಗ ಮತ್ತೊಮ್ಮೆ ವಂದೇ ಮಾತರಂ ಗೀತೆ ಹಾಡ್ತಾರೆ, ನಾವೆಲ್ಲ ಕೇಳೋಣ. ಜೊತೆಗೆ ಇದಾದ ನಂತರ ವಂದನಾರ್ಪಣೆ 1.5 ನಿಮಿಷದ ಕಾರ್ಯಕ್ರಮ, ಅದನ್ನು ಕೇಳ್ಕೊಂಡು ಹೋಗೋಣ ಅಂತ ಕೇಳ್ತೀನಿ.
बोलो भारत माता की वंदे वंदे। ಸಜ್ಜನ ಬಂಧುಗಳೇ, ಈ ಕಾರ್ಯಕ್ರಮಕ್ಕೆ ತಾವು ಇಷ್ಟು ಹೊತ್ತಿನವರೆಗೂ ತುಂಬ ಶ್ರದ್ಧೆಯಿಂದ ಆಸಕ್ತಿಯಿಂದ ಕಾದಿದ್ದೀರಿ. ಇನ್ನು 1.5 ನಿಮಿಷದ ಕಾರ್ಯಕ್ರಮ ವಂದನಾರ್ಪಣೆ. ನಮಗೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲರಿಗೂ ವಂದನೆ ಸಲ್ಲಿಸ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಶ್ರೀಧರಮೂರ್ತಿ HS ವಂದನಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಸ್ಕೊಳ್ತೇನೆ. ಈ ಕಾರ್ಯಕ್ರಮದ ನಂತರ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತೆ. ಧನ್ಯವಾದ. ಪರವಾಗಿ ನಾನು ಅವರಿಗೆ ವಂದನೆಯನ್ನು ಅರ್ಪಿಸುತ್ತೇನೆ. ವಂದೇ ಮಾತರಂ ರಾಷ್ಟ್ರಭಕ್ತಿ ಗೀತೆಯನ್ನು ಹಾಡಿರುವ ಎಲ್ಲ ಗಾಯಕ ಗಾಯಕಿಯರಿಗೆ ಮತ್ತು ಶಿಕ್ಷಕ ವೃಂದದವರಿಗೆ ಮೊದಲನೇದಾಗಿ ಅವರಿಗೆ ಅಭಿವಂದನೆಗಳನ್ನ ಅರ್ಪಿಸುತ್ತೇನೆ. ಕಾರಣ ಏನು ಅಂದರೆ, ಅವರು 1 ತಿಂಗಳಿಂದ ಪಟ್ಟಿರುವ ಶ್ರಮಕ್ಕೆ ಇವತ್ತು ನಮ್ಮ ಈ ವೇದಿಕೆಯನ್ನು ಶೋಭೆ ತಂದು ವಂದೇ ಮಾತರಮ್ಮಿನ ಒಂದು ಸಂಭ್ರಮದ ದಿನಾಚರಣೆನ ಅತಿ ವಿಜೃಂಭಣೆಯಿಂದ ಅವರು ಮಾಡಿದರೆ ಅವರಿಗೆ ಇನ್ನೊಮ್ಮೆ ನಾನು ವಂದನೆಯನ್ನು ಅರ್ಪಿಸುತ್ತೇನೆ. ನಾಡಿನ ಖ್ಯಾತ ಚಿಂತಕರು, ಅಪ್ರತಿಮೆಯ ರಾಷ್ಟ್ರಭಕ್ತರು ಆದ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅವರು ಬೃಹತ್ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಕಾರ್ಮೋಡದ ನಕ್ಷತ್ರದಂತೆ ಇಂದು ನಮ್ಮ ಸಭೆಗೆ ಅವರು ಸ್ಫೂರ್ತಿ ತಂದಿದ್ದಾರೆ. ಅವ್ರಿಗೂ ಸಹ ವಂದನೆಯನ್ನು ಅರ್ಪಿಸುತ್ತೇನೆ. ಇದೇ ರೀತಿ ನಮ್ಮ ಹರಿಹರದ ಶಾಸಕರಾದ ಶ್ರೀಯುತ BP ಹರೀಶ್ ಅವ್ರಿಗೂ ಸಹ ವಂದನೆಯನ್ನು ಅರ್ಪಿಸುತ್ತೇನೆ. ಮತ್ತು ನಮ್ಮ ಸನಾತನ ಸಿಂಧು ಹರಿಹರ ಈ ಒಂದು ಸಂಸ್ಥೆಗೆ ಅತಿ ಹೆಚ್ಚಿನ ಪಣ ತೊಟ್ಟು ಈ ಸಂಸ್ಥೆ ಸ್ಥಾಪಿಸಿದ ನಮ್ಮ ಹಿರಿಯ ಡಾಕ್ಟರ್ ಕಮಿತ್ಕರ್ ಅವ್ರಿಗೂ ಸಹ ವಂದನೆಯನ್ನು ಅರ್ಪಿಸುತ್ತೇನೆ. ಇಲ್ಲಿ ನೆರೆದಿರ್ತಕ್ಕಂಥ ಗಣ್ಯಾತಿ ಗಣ್ಯರು ಮತ್ತು ಅನೇಕ ರೀತಿಯಿಂದ ಸೇವೆ ಸಲ್ಲಿಸಿದ ಎಲ್ಲ ಗಣ್ಯರಿಗೂ ಸಹ ನಾನು ಅವರಿಗೆ ವಂದನೆಯನ್ನು ಅರ್ಪಿಸುತ್ತೇನೆ. ನಮ್ಮ ಹಿರಿಯ ಗೌರವಾಧ್ಯಕ್ಷರಾದ ಮತ್ತು ಹಿತೈಷಿಗಳಾದ ಬಾಬಣ್ಣ ಹೊನ್ನಾಳಿಯವ್ರಿಗೂ ಸಹ ಈ ವೇದಿಕೆಯಲ್ಲಿ ಅವರಿಗೆ ವಂದನೆಯನ್ನು ಅರ್ಪಿಸುತ್ತೇನೆ. ಅತಿ ಹೆಚ್ಚಿನ ರೀತಿಯಲ್ಲಿ ನಮಗೆ ಈ ಜಾಗದ ಒಂದು ಅನುಕೂಲ ಮಾಡಿಕೊಟ್ಟಂಥ ಕಚೇರಿಯವರೆಗೂ ಮತ್ತು ನಮ್ಮ ರಕ್ಷಣೆ ನೀಡಿರತಕ್ಕಂಥ ಪೊಲೀಸ್ ಸಿಬ್ಬಂದಿಯವರೆಗೂ ಮತ್ತು ಆರೋಗ್ಯ ಇಲಾಖೆಯವರಿಗೂ, ನಮ್ಮ ಸೇವಾಕರ್ತರಾದ ಮತ್ತು ನಿರ್ದೇಶಕರು ಸದಸ್ಯರಾದ ಎಲ್ಲ ಸ್ನೇಹ ಬಾಂಧವರಿಗೂ ಸಹ ವಂದನೆಯನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಮಾಧ್ಯಮ ಮಿತ್ರರು ಮತ್ತು ಛಾಯಾಚಿತ್ರಗಾರರು ಇವರು ಸಹ ನಮಗೆ ಅತಿ ಹೆಚ್ಚಿನ ರೀತಿಯೊಳಗೆ ಸಪೋರ್ಟ್ ನೀಡಿದರೆ ಅವ್ರಿಗೂ ಸಹ ವಂದನೆಯನ್ನು ಅರ್ಪಿಸುತ್ತೇನೆ. ಮತ್ತು ಈ ಸಭೆಗೆ ಆಗಮಿಸಿರುವ ಎಲ್ಲ ನಮ್ಮ ಬಾಂಧವರಿಗೂ ಸಹ ವಂದನೆಯನ್ನು ಅರ್ಪಿಸುತ್ತೇನೆ.
ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.